ತೋರಿಸಿ ಇಲ್ಲಿ ನೋಡಿ ವೀಕ್ಷಕರೇ, ಸ್ವಲ್ಪ ಪ್ಯೂರ್ ಸಾಂಬಾರನ್ನ ನಿಮ್ ಚೈಲ್ಡ್ನೆಸ್ ಸ್ವಲ್ಪ ನೋಡ್ಬೇಕು ನಾವು. ಆಗ್ಬಿಡ್ರಿ ಹಿಂಗೆ ಮಕ್ಕಳಾಗ್ಬಿಡ್ರಿ ಹಿಂಗೆ ಫ್ಯಾಬ್ರಿಕ್ ಐತಲ್ವಾ, ಹಾ ಈ ಫ್ಯಾಬ್ರಿಕ್ ಇಂದ ಜಸ್ಟ್ ಹಿಂಗೆ ಅಷ್ಟೇನಾ? ಅಷ್ಟೇ, ಸ್ಟೇನು ಬೀಳಲ್ಲ ಸರ್. ವಾಚಿದೆ ಅಲ್ಲ, ನೀವು ಹಾಕ್ಬಿಟ್ಟು ಎಷ್ಟೇ ಉಜ್ಜಿ ಎಷ್ಟೇ ಶಾರ್ಪ್ ಇರ್ಲಿ ಏನೇ ಆಗ್ಲಿ ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಹಿಂಗೆ ಈ ತರ ಚಾಕ್ಲೇಟ್ ಅನ್ನೆಲ್ಲ ನೀಟಾಗಿ ಬರೀ ಎಲ್ಲ ಹಚ್ತಾ ಇರ್ತಾರೆ, ತಿಕ್ತಾ ಇರ್ತಾರೆ, ಇದ್ ಮಾಡ್ತಾ ಇರ್ತಾರೆ. ಸರ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ಸರ್? ಇದಕ್ಕೆ ಚೇಂಜ್ ಮಾಡ್ಬೇಕು. ಈಗ ನೋಡಿ ಬೇರೆ ಯಾರಾದ್ರೂ ಆದ್ರೆ ಇದೇ ಚೇಂಜ್ ಮಾಡ್ಬೇಕು. ಹೌದು ಸರ್, ಈ ಪೀಸ್ ಅನ್ನೇ ಚೇಂಜ್ ಮಾಡ್ಬೇಕು. ನಿಮ್ದು ಹಂಗೆ ಮಾಡ್ಬೇಕಾ? ಏನಿಲ್ಲ ಸರ್, ಒಲಿ ನೀರು ಬೇಕು ನಿಮ್ಗೆ. ನೀರು ಮತ್ತೆ ಒಂದು ಬಟ್ಟೆ. ಏನ್ ಮಾಡ್ತೀರಾ? ಒಲಿ ಒಂದ್ ಸ್ವಲ್ಪ ಹಿಂಗ್ ನೀರು ಹಾಕಿ. ಓಕೆ, ನೀರು ಹಾಕಿದ್ದೀರಾ? ನೀರು ಹಾಕಾದ್ಮೇಲೆ ಜಸ್ಟ್ ಹಿಂಗ್ ಮಾಡಿ. ಓ ಮೈ ಗಾಡ್, ದಿಸ್ ಇಸ್ ಸಾಕು. ಪ್ಯೂರ್ಲಿ ಕಿಡ್ಸ್ ಪ್ರೂಫ್ ಸರ್ ಇದು. ಪ್ಯೂರ್ಲಿ ಕಿಡ್ಸ್ ಪ್ರೂಫ್ ಸರ್. ಅಲ್ವಾ? ನೀರ್ ಕುಡಿತಾ ಇದಾರೆ. ಹೌದು, ಇವ್ರು ಹಾಕಿದ್ರು ಅನ್ಕೊಳ್ಳಿ. ಓ ಮೈ ಗಾಡ್, ನೋಡಿ ಸರ್, ನೀರ್ ಚಲ್ತಲ್ಲ ಸರ್ ಅಲ್ಲಿ. ಹೌದು ಸರ್. ಇವಾಗ ಫಾರ್ ಎಕ್ಸಾಂಪಲ್ ಇದು ವಾಟ್ ಇಸ್ ವಾಟರ್ ರೆಸಿಸ್ಟೆಂಟ್ ಫ್ಯಾಬ್ರಿಕ್. ಹೆಂಗ್ ಇದು ಬೀಳುತ್ತೆ ನಾನು ತೋರಿಸ್ತೀನಿ ನೋಡಿ. ನೀವು ಜಸ್ಟ್ ಹಿಂಗ್ ಮಾಡಿ, ಇದನ್ನ ಹಿಂಗ್ ಮಾಡ್ಬಿಟ್ಟು ಹಿಂಗ್ ಮಾಡಿ, ಸಿ ಫಿನಿಶ್. ಓ ಮೈ ಗಾಡ್, ಅದು ಹೋಗುತ್ತೆ ಸರ್ ನಿಜ? 100% ಸರ್ ಹೋಗುತ್ತೆ. ಓ ಸರ್, ಈ ತರ ಆಗ್ಬಿಟ್ರೆ ನಮ್ಗೆ ಬೇರೆ ಟೆನ್ಷನ್ ಇಲ್ವಲ್ಲ ಸರ್? ಅದೇ ಸರ್, ಅದೇ ನಾನು ಹೇಳೋದು ಕಸ್ಟಮರ್ಸ್ಗೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಫರ್ನಿಚರ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಈ ಫರ್ನಿಚರ್ ಇನ್ಫಾರ್ಮೇಶನ್ ಅನ್ನ ನಾನು ಪ್ರೀಮಿಯಂ ಫರ್ನಿಚರ್ ಇನ್ಫಾರ್ಮೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ನನ್ನ ಚಾನಲಲ್ಲಿ ಎಲ್ಲ ತಗೊಬಂದಿದ್ದೀನಿ. ನಾನು 5,000 ಸೋಪನ್ನು ತಗೊಬಂದಿದ್ದೀನಿ, 50,000 ಸೋಪನ್ನು ತಗೊಬಂದಿದ್ದೀನಿ, 2 ಲಕ್ಷ ಸೋಪನ್ನು ಕೂಡ ತೋರಿಸಿದ್ದೀನಿ ವೀಕ್ಷಕರೇ. ಬಟ್ ಇಂದಿನ ವಿಡಿಯೋ, ಹೌದು ವೀಕ್ಷಕರೇ, ನಾನು ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಹೇಳ್ತಾ ಇದ್ದೀನಿ, ಇಂದಿನ ವಿಡಿಯೋ ಕಂಪ್ಲೀಟ್ಲಿ ಪ್ರೀಮಿಯಂ. ನಿಮ್ಮ ಮನೆಗೆ ಆಲ್ರೆಡಿ ಹೈಲೈಟಲ್ಲಿ ನೋಡಿದ್ರಿ ತಾನೆ, ಪೆನ್ಗೀಚಿದ್ರೂ ಏನಾಗಬಾರ್ದು, ಸಾಂಬಾರು ಚೆಲ್ಲಿದ್ರೂ ಏನಾಗಬಾರ್ದು, ಕ್ವಾಲಿಟಿಯಾಗಿ ಇರಬೇಕು, ವರ್ಷ ಬರಬೇಕು ಅಂತಂದರೆ ಇವತ್ತು ನೀವು ಬರಬೇಕಾಗಿರೋಂಥದ್ದು ಬೆಂಗಳೂರಿನ ಯಲಹಂಕದ ಬಳಿ ಇರುವಂತಹ ಹಿಲ್ಟನ್ ಫರ್ನಿಚರ್ಗೆ. ಹೌದು ವೀಕ್ಷಕರೇ, ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಹುಸೇಫ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಆಲ್ ಗುಡ್ ಸರ್. ಸರ್ ಫಸ್ಟ್ ಟೈಮು ಕನ್ನಡಕೋರ ಚಾನಲ್ಗೆ ಬರ್ತಾ ಇದ್ದೀರಾ, ನಾವು ವೆಲ್ಕಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ವಿಚಾರ, ಯಾಕೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಪ್ರೀಮಿಯಂ ಅಂತ ಹೇಳ್ತಾ ಇದ್ದೀನಿ? ವಾಟ್ ಈಸ್ ದಟ್ ಪ್ರೀಮಿಯಂ? ಪ್ರೀಮಿಯಂನೆಸ್ ಏನಿದೆ ನಿಮ್ಮ ಶಾಪಲ್ಲಿ? ಸ್ಟಾರ್ಟಿಂಗ್ ಇಂದ ಲೆಗ್ ಇಂದ ವುಡ್, ಬೆಲ್ಟ್ಸ್, ಫೋಮ್, ಫ್ಯಾಬ್ರಿಕ್ ಎಲ್ಲ ಬಂದ್ಬಿಟ್ಟು ಟಾಪ್ ಎಂಡ್. ಯಾಕಂದ್ರೆ ನಂದು ಮೋಸ್ಟ್ಲಿ ಕಸ್ಟಮರ್ ಬಂದ್ಬಿಟ್ಟು ವಿಲ್ಲಾ, ಓನ್ ಮನೆ ಯಾರು ಯೂಸ್ ಮಾಡ್ತಾರೆ ಅವರೇ. ಅವ್ರು ಸೋಫಾ ಏನಕ್ಕೆ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಒಂದು 15 to 20 ಇಯರ್ಸ್ ಬಂದ್ಬಿಟ್ಟು ಅವ್ರು ಮರ್ತೋಗ್ಬಿಡ್ಬೇಕು ಸೋಫಾ ಹೊಸದು ತಗೋಬೇಕಂತ. 3 ವರ್ಷ 4 ವರ್ಷ ಖರಾಬ್ ಆಗೋದು, ಆಮೇಲೆ ತಿರ್ಗಾ ಚೇಂಜ್ ಮಾಡೋದು, ಆ ತರ ಅವ್ರಿಗೆ ಬೇಡ. ಸೊ ಆಲ್ ಮೈ ಸೋಫಾ ವಿಚ್ ಎವರ್ ಯು ಆರ್ ಸೀಯಿಂಗ್ ಹಿಯರ್, ಅದು ಎಲ್ಲ ಬಂದ್ಬಿಟ್ಟು ಅಲ್ಟ್ರಾ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ನಂದು ಓನ್ಲಿ ಸ್ವಲ್ಪ ಸೋಫಾದಲ್ಲಿ ಓನ್ಲಿ ಫ್ಯಾಬ್ರಿಕ್ ಕಾಸ್ಟ್ 30,000 ಹೋಗ್ಬಿಡುತ್ತೆ. ಫ್ಯಾಬ್ರಿಕ್ ಕಾಸ್ಟ್ 30,000 ಇರುತ್ತೆ. ಓಕೆ 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 ಓಕೆ. ಓನ್ಲಿ ಫ್ಯಾಬ್ರಿಕ್ ಕಾಸ್ಟ್ 30,000 ಹೋಗ್ಬಿಡುತ್ತೆ. ಆ ತರ ಸೋಫಾಸ್ನು ಐತೆ ನನ್ನ ಹತ್ರ. ಓಕೆ ಓಕೆ ಓಕೆ. ಮತ್ತೆ ಲೆಗ್ಸ್ನು ಸಹ ಯಾವ್ದು ಬಂದ್ಬಿಟ್ಟು ಮಾಪ್ ಮಾಡುವಾಗ ಈಸಿ ಇರುತ್ತೆ ಆ ತರ ಲೆಗ್ಸ್. ಮತ್ತೆ ಇನ್ನೊಂದು ಫೋಮ್ ಐತಲ್ವಾ, ವಿ ಡೋಂಟ್ ಯೂಸ್ 40 ಡೆನ್ಸಿಟಿ ಸರ್. ಇಟ್ಸ್ ಪೂರ್ತಿ ಔಟ್ಡೇಟೆಡ್ ಫೋಮ್. ಅದು ಔಟ್ಡೇಟೆಡ್ ಫೋಮ್. 40 ಕಸ್ಟಮರ್ಸ್ಗೆ ಏನಂದ್ರೆ 40 ಡೆನ್ಸಿಟಿ ಬಂದ್ರೆ ಹೌದಪ್ಪ 40 ಡೆನ್ಸಿಟಿ ಅಂದ್ರೆ ಅದು ಮೈಂಡ್ ಪರ್ಸೆಪ್ಷನ್. 40 ಡೆನ್ಸಿಟಿ ಇಸ್ ಅ ಗುಡ್ ಫೋಮ್ ಫಾರ್ 4 to 5 ಇಯರ್ಸ್. ನಾವು ಯೂಸ್ ಮಾಡೋದು ಬಂದ್ಬಿಟ್ಟು ಮೋಲ್ಡೆಡ್ ಫೋಮ್. ಮೋಲ್ಡೆಡ್ ಫೋಮ್ ಅಂದ್ರೆ ಏನಂದ್ರೆ ನಿಮ್ಗೆ ಕಾರ್ ಸೀಟ್ ಇರುತ್ತೆ ನೋಡಿ. ಹೌದು ಹೌದು. ಕಾರ್ ಸೀಟ್ 10 ವರ್ಷ ಆದ್ಮೇಲೂ ಸ್ಯಾಗ್ ಆಗಲ್ಲ, ಹಾಗೆ ಇರುತ್ತೆ ಅದು. ಹೌದು ಕರೆಕ್ಟ್. ಹಂಗೆ ಒಂದು ಫ್ಯಾಬ್ರಿಕ್ ನೀವು ಚೇಂಜ್ ಮಾಡ್ತೀರಾ. ಆ ಸೋಫಾ, ಈ ಸೋಫಾಗೆ ನಾವು ಅದೇ ತರ ಬಂದ್ಬಿಟ್ಟು ಕುಶನ್ ಆಗಿರೋದು ಮೋಲ್ಡೆಡ್ ಸೇಮ್ ಏನ್ ಕಾರ್ಗೆ ಹಾಕ್ತಾರೆ ಅದೇ ಬಂದ್ಬಿಟ್ಟು ನಮ್ಮ ಸೋಫಾನಲ್ಲಿ ಇರೋದು ಸರ್. ಸೋಫಾನಲ್ಲಿ ಇರುವಂತದ್ದು. ಹೌದು. ಓಕೆ. ಸೊ ತಮ್ಮ ಫರ್ನಿಚರ್ ಶಾಪ್ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್? ಸರ್ ಲೊಕೇಶನ್ ಕೇಳಕ್ಕೆ ಹೊರಗಡೆನೆ ಕರ್ಕೊಂಡು ಬಂದಿದ್ದೀನಿ ರೋಡ್ ಅಲ್ಲೇ. ಹೌದು ಸರ್. ಹೇಳಿ ಸರ್ ಲೊಕೇಶನ್ ಹೇಳಿ. ಸರ್ ನನ್ನ ಲೊಕೇಶನ್ ಬಂದ್ಬಿಟ್ಟು ಶೇಷಾದ್ರಿಪುರಂ ಕಾಲೇಜ್ ಎದುರುಗಡೆನೆ ಇದೆ. ದಿಸ್ ಇಸ್ ಗೇಟ್ ಸರ್. ಅದು ಗೇಟ್. ಓಕೆ. ಇದ್ರದ್ದು ಆಪೋಸಿಟ್ ನನ್ನ ಅಂಗಡಿ ಎದುರುಗಡೆನೆ. ಆ ಕಡೆ ಹೋಗೋಣ ಬನ್ನಿ ಸರ್. ಸೊ ವೀಕ್ಷಕರಿಗೆ ತೋರಿಸಿ ನಾವು ಯಾವ ಕಡೆ ಬಂದಿದ್ದೀವಿ ಅಂತ. ನೋಡಿ ವೀಕ್ಷಕರೇ, ಎಕ್ಸಾಕ್ಟ್ ಆಗಿ ಆ ಗೇಟಿನ ಎದುರುಗಡೆನೆ ಇದೆ ಅಂತ ಹೇಳ್ಬೋದು. ಇದೆ ಹಿಲ್ಟನ್ ಫರ್ನಿಚರ್ ಕರ್ಲಾನ್ ಸ್ಟೋರ್. ಹೌದು. ಮೇಲ್ಗಡೆ ಇಂಡಿಯನ್ ಬ್ಯಾಂಕ್ ಇದೆ. ಇಂಡಿಯನ್ ಬ್ಯಾಂಕ್ ಎಕ್ಸಾಕ್ಟ್ ಆಗಿ ಕೆಳಗಡೆ ಇರುವಂತದ್ದೇ ನಿಮಗೆ ಹಿಲ್ಟನ್ ಫರ್ನಿಚರ್ ಕರ್ಲಾನ್ ಅಲ್ಲಿ. ಪ್ಯೂರ್ ಕರ್ಲಾನ್ ಸ್ಟೋರ್ ಸರ್.
ಪೂರ್ತಿ ಕರ್ಲಾನ್. ಯಾವಾಗಿಂದ ಇರೋದು ಸ್ಟೋರಿ ಸರ್ ಇದು? ಇದು ಬಂದ್ಬಿಟ್ಟು 25 ಇಯರ್ಸ್. ಇವಾಗ ಸೆಪ್ಟೆಂಬರ್ ಬಂದ್ರೆ ಎಕ್ಸಾಕ್ಟ್ 25 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. 25 ವರ್ಷ. ಹೌದು ಸರ್, ಅವಾಗಿಂದ ಇಲ್ಲೇ ಇದ್ದೀರಾ? ಹೌದು, ಯಲಂಕ ಜನರಿಗೆ ಗೊತ್ತು ನಮ್ಮ ಅಂಗಡಿ. ಓಕೆ, ಸೊ ವಾಟ್ ಅಬೌಟ್ ಕರ್ಲಾನ್? ಕರ್ಲಾನ್ ಜೊತೆ ಯಾವಾಗಿಂದ ನಿಮ್ಮ ಕನೆಕ್ಷನ್? ಸರ್ ಕರ್ಲಾನ್ ಬಂದ್ಬಿಟ್ಟು ನಾವು ಅದರದ್ದು ಇದು ತಗೊಂಡಿದ್ದು 2003 ನಲ್ಲಿ ಬಂದ್ಬಿಟ್ಟು ಡೀಲರ್ಶಿಪ್ ಓನ್ಲಿ ಫಾರ್ ಮ್ಯಾಟರ್ಸ್ ತಗೊಂಡಿದ್ವಿ. ಆಮೇಲೆ 2018 ಇಂದ ಬಂದ್ಬಿಟ್ಟು ಫಾರ್ ಎವ್ರಿಥಿಂಗ್ ವಿ ಹ್ಯಾವ್ ಟೇಕನ್. ವಾಟ್ ಅಬೌಟ್ ದ ಡೆಲಿವರೀಸ್? ನೀವೆಲ್ಲ ಆಲ್ ಓವರ್ ಕರ್ನಾಟಕ ಡೆಲಿವರೀಸ್ ಕೊಡ್ತೀರಾ? ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀನಿ. ನಿಮ್ಗೆ ಬಂದ್ಬಿಟ್ಟು ಇನ್ನೊಂದು ಸ್ಪೆಷಲ್ ಮಾಡಿ ಕೊಡ್ತೀನಿ. ಬೆಂಗಳೂರು ಬಂದ್ಬಿಟ್ಟು ಫಾರ್ 30,000 ಮೇಲೆ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಬೆಂಗಳೂರು ಪೂರ್ತಿ ಫ್ರೀ ಕೊಡ್ತೀನಿ. ಓಕೆ ಓಕೆ. ಇನ್ನೊಂದು ಬಂದ್ಬಿಟ್ಟು ನನಗೆ ಕಸ್ಟಮರ್ಸ್ ಫ್ರಮ್ ಊರ್, ಲೈಕ್ ಎಕ್ಸಾಂಪಲ್ ಯರ್ ತುಮಕೂರು, ಅ ಗ್ರೋಯಿಂಗ್ ಸಿಟಿ, ಮೈಸೂರು ಅ ಗ್ರೋಯಿಂಗ್ ಸಿಟಿ, ನಾವು ಅಲ್ಲಿಗೆ ಎರಡಕ್ಕಿನ್ನೂ ಮೋರ್ ದೆನ್ 50,000 ಪರ್ಚೇಸ್ ಮಾಡಿದ್ರೆ ನಾನು ಫ್ರೀ ಡೆಲಿವರಿ ಮಾಡಿ ಕೊಡ್ತೀನಿ. ನಿಮಗೆ ಫ್ರೀ ಡೆಲಿವರಿ ನಿಮ್ಮ ಮನೆಗೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಇದ್ರೆ ಅಲ್ಲಿ ಬಂದು ಡೆಲಿವರಿ ಮಾಡಿ ಕೊಡ್ತಾರೆ. ಬೆಂಗಳೂರು, ಮೈಸೂರು, ತುಮಕೂರು ಮೂರು ಕಡೆನೂ ಕೂಡ ಫ್ರೀ ಡೆಲಿವರಿ ಅವೈಲೇಬಲ್ ಇದೆ ವೀಕ್ಷಕರೇ. ಸರ್ ನಾವು ಬರೀ ಬಾಯಿ ಮಾತಲ್ಲಿ ಹೇಳಕ್ಕಿಂತ ನಿಮ್ಮ ಪ್ರೀಮಿಯಂನೆಸ್ ಅನ್ನ ಫೀಲ್ ಮಾಡಬೇಕು. 100% ನೋಡ್ಬಿಡೋಣ ಹಾಗಾದ್ರೆ. ಮಿನಿಮಮ್ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ? ಸರ್ ಮಿನಿಮಮ್ ನಿಮಗೆ ಬಂದ್ಬಿಟ್ಟು 38 ಇಂದ 40 ಇಂದ ಸ್ಟಾರ್ಟ್ 311 ಆಗುತ್ತೆ. ವೀಕ್ಷಕರೇ, ನೀವು ಇಲ್ಲಿ 8,000 ಸೋಫಾ, 15,000 ಸೋಫಾ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಸರ್ ಮುಂಚೆ ನಾನು ಕೊಡ್ತಾ ಇದ್ದೆ ಸರ್. ಓಕೆ, 30,000 ಸೋಫಾ ಕೊಡ್ತಾ ಇದ್ದೆ, 25,000 ಸೋಫಾ ಕೊಡ್ತಾ ಇದ್ದೆ, 35,000 ಕೊಡ್ತಾ ಇದ್ದೆ. ಓಕೆ, ಬಟ್ ಆಫ್ಟರ್ 3 ಇಯರ್ಸ್ ಕಸ್ಟಮರ್ ಕಂಪ್ಲೇಂಟ್ ಬರ್ತಾನೆ ಇತ್ತು. ನಾನು 20,000 ಗೆ ಎಂತ ಕ್ವಾಲಿಟಿ ಏನ್ ಕೊಡಕ್ಕಾಗತ್ತೆ ಅಂತ ಅಲ್ವಾ? ಕೊಡಬಹುದು. ಕಸ್ಟಮರ್ಗೆ 3-4 ವರ್ಷ ಬರಬೇಕಂದ್ರೆ ನಾನು 30,000 ಸೋಫಾ ಕೊಡಬಹುದು ಅಷ್ಟೇ. ಓಕೆ, 40 ಡೆನ್ಸಿಟಿ, ನೀಮ್ವುಡ್, ಎಲ್ಲದಕ್ಕೂ ನೀಮ್ವುಡ್ ಸರ್. ನೀವು 10,000 ತಗೊಂಡ್ರು ನಿಮ್ಗೆ ನೀಮ್ವುಡ್ ಬರುತ್ತೆ, 1,00,000 ಸೋಫಾ ತಗೊಂಡ್ರು ನಿಮ್ಗೆ ನೀಮ್ವುಡ್ ಬರುತ್ತೆ. ಬಟ್ ಇವೇನ್ ವ್ಯತ್ಯಾಸ ಅಂದ್ರೆ ನೀಮ್ವುಡ್ ಥಿಕ್ನೆಸ್. ನೆಕ್ಸ್ಟ್ ಎ ಗ್ರೇಡ್ ಐತಾ, ಸಿ ಗ್ರೇಡ್ ಐತಾ? ಸಿ ಗ್ರೇಡ್ ಇಸ್ 250 rupees, ಎ ಗ್ರೇಡ್ ಇಸ್ 850 rupees ಸೇಫ್ಟಿ. ಓಹೋ ಸರ್, ಇದು ಸಿ ಗ್ರೇಡ್, ಇದು ಒಂದು ಪೀಸ್ ಇಷ್ಟು ನನ್ನ ಸೋಫಾನಲ್ಲಿ ಬಂದ್ರೆ ಅದು ಫ್ರೆಂಡ್ಲಿ ಗಿಫ್ಟ್ ಕಸ್ಟಮರ್ಗೆ ಕೊಡ್ತೀನಿ. ಹೌದಾ, ಅಷ್ಟು ಕಾನ್ಫಿಡೆನ್ಸ್ ಇದೆ ನಿಮಗೆ ಸರ್? ಓಕೆ ಸರ್, ಸೋಫಾ ಒಂದೇನ ಇನ್ನೇನಿದೆ ಪ್ರಾಡಕ್ಟ್ ನಿಮ್ಮ ಹತ್ರ? ಸರ್ ವಿ ಹ್ಯಾವ್ ವೆರೈಟಿ ಎವ್ರಿಥಿಂಗ್ ಇನ್ ಫರ್ನಿಚರ್ ಸರ್. ನಿಮಗೆ ಸೋಫಾ ಇಂದ ಸ್ಟಾರ್ಟ್ ಆಗ್ಬಿಟ್ಟು ಡೈನಿಂಗ್ ಟೇಬಲ್, ಕಾಟ್ಸ್, ಮ್ಯಾಟ್ರಸಸ್, ಹೋಮ್ ಇಂಟೀರಿಯರ್ಸ್, ಎವ್ರಿಥಿಂಗ್ ವಿ ಡು. ನಿಮ್ಮ ಶಾಪ್ ಇದು ಒಂದೇನಾ, ಇನ್ನ ಬೇರೆ ಕಡೆನೇ ಇದೆ? ಕರೆಂಟ್ಲಿ ವಿ ಆರ್ ರನ್ನಿಂಗ್ ದಿಸ್ ಆಫರ್ ಟು ದಿಸ್ ಸ್ಟೋರ್. ಅಂಡ್ ಇನ್ನೊಂದು ಕಸ್ಟಮರ್ಸ್ಗೆ ನಾನು ಇಲ್ಲಿ ಏನ್ ಪ್ರೈಸಿಂಗ್ ಕೊಡ್ತಾ ಇದ್ದೀನಿ ಅದು ಬಂದ್ಬಿಟ್ಟು ಇಲ್ಲಿದು ಪ್ರೈಸಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಈ ಸೋಫಾ ಬಂದ್ಬಿಟ್ಟು 50 ಹೇಳಿದೆ, ಇಲ್ಲಿದು ಪ್ರೈಸಿಂಗ್ 65 ಇರುತ್ತಾರೆ. ಕಸ್ಟಮರ್ಸ್ ಇಲ್ಲಿದು ನನಗೆ ಪೇ ಮಾಡಕ್ಕೆ ರೆಡಿ ಇದ್ದಾರೆ, ಯಲಂಕ ಕಸ್ಟಮರ್ಸ್, ಬಿಕಾಸ್ ದೇ ನೋ ಮೈ ಸ್ಟೋರ್, ಎವ್ರಿಥಿಂಗ್ ದೇ ನೋ ದ ಕ್ವಾಲಿಟಿ. ನಂದು ಬಂದ್ಬಿಟ್ಟು 65 62 60 ತನಕ ಆಗ್ಬಿಡುತ್ತೆ. ಬಟ್ ನಾನು ಯೂಟ್ಯೂಬ್ ಕಸ್ಟಮರ್ಸ್ಗೆ ಏನ್ ಕೊಡ್ತೀನಿ ಪ್ರೈಸಿಂಗ್, ಅದರಲ್ಲಿ ಕಸ್ಟಮರ್ಸ್ಗೆ ಹೇಳ್ತೀನಿ ದಯವಿಟ್ಟು ಬಾರ್ಗೇನ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಡೆಡೆಂಟ್ ಏನಕ್ಕಂದ್ರೆ ಇದನ್ನು ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಇದು ದಿಸ್ ಇಸ್ ಅ ಪ್ರಮೋಷನ್ ಫಾರ್ ಮಿ. ನನಗೆ ಮೈಸೂರು ಕಸ್ಟಮರ್ ನಲ್ಲಿ ಹಿಲ್ಟನ್ ಫರ್ನಿಚರ್ ಅಂದ್ರೆ ದೇ ಶುಡ್ ಬಿ ಎ ನೇಮ್, ತುಮಕೂರು ಕಸ್ಟಮರ್ಸ್ಗೆ ಹಿಲ್ಟನ್ ಫರ್ನಿಚರ್ ಅಂದ್ರೆ ದೇ ಶುಡ್ ಬಿ ಎ ನೇಮ್, ಆಲ್ ಓವರ್ ಬ್ಯಾಂಗ್ಳೂರ್ ಹಿಲ್ಟನ್ ಫರ್ನಿಚರ್ ಅಂದ್ರೆ ದೇ ಶುಡ್ ಬಿ ನೇಮ್. ಐ ಡೋಂಟ್ ವಾಂಟ್ ಟು ಲಿಮಿಟ್ ಮೈ ಬಿಸ್ನೆಸ್ ಟು ಯಲಂಕ. ಗೊತ್ತಾಯ್ತು. ಅದಕ್ಕೆ ಯೂಟ್ಯೂಬ್ ಅಲ್ಲಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀರಾ? 100% ಸರ್. ಇನ್ನ ನೆಗೋಷಿಯೇಟ್ ಬೇಡ ಅಂತೀರಾ? 100% ಕೈ ಮುಗಿತೀನಿ, ದಯವಿಟ್ಟು ಮಾಡಬೇಡಿ. ಅಷ್ಟೇ ಅಲ್ಲದೆ ನಿಮ್ಗೊಂದು ಒಳ್ಳೆ ಆಫರ್ ಇದೆ, ತಮ್ಮನೆಲ್ಲ ನೋಡಿರ್ತೀರಾ, ಬಟ್ ಈಗ ಹೇಳೋದು ಬೇಡ, ಆಮೇಲೆ ಹೇಳ್ಕೊಳ್ಳೋಣ. ಬನ್ನಿ ನೋಡ್ಕೊಂಬರೋಣ, ನಡೀರಿ ಸರ್, ಹೊರಡೋಣ. ಸರ್ ಫಸ್ಟ್ ಯಾವ್ದು ನೋಡ್ತಾ ಇದ್ದೀವಿ, ಏನ್ ಹೇಳ್ತಾರೆ ಇದಕ್ಕೆ ಸೋಫಾಗೆ? ದಿಸ್ ಸೋಫಾ ನೇಮ್ ಇಸ್ 3 back ಸರ್. ಮೇನ್ ಒಂದು ಸೋಫಾ ಅಂತ ಬಂದಾಗ ಹೆಡ್ ರೆಸ್ಟ್ ತುಂಬಾ ಇಂಪಾರ್ಟೆಂಟ್ ಸರ್. ಎಕ್ಸಾಕ್ಟ್ಲಿ ಸರ್. ಕೆಲವರು ಏನ್ ಮಾಡ್ತಾರೆ, ಹೆಡ್ಡೇ ಇರೋದಿಲ್ಲ. ಹೌದು ಸರ್. ಓಕೆ, ಬಟ್ ಆದ್ರೆ ನನಗೆ ಹೆಡ್ ರೆಸ್ಟ್ ಇದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ದಿಸ್ ಇಸ್ ಬೆಸ್ಟ್. ಆಮೇಲೆ ನೀವು ಎಕ್ಸ್ಟ್ರಾ ಸ್ಟೆಪ್ಸ್ ಕೊಟ್ಟಿದ್ದೀರಲ್ಲ, ಹೌದು, ದಟ್ದು ನಮಗೆ ಒಂಥರ ಪುಷ್ ಕೊಟ್ಟಂಗೆ ಆಗುತ್ತೆ. ಇದು ಮೇನ್ ಏನಕ್ಕೆ ಕೊಟ್ಟಿರೋದಂದ್ರೆ ಇದು ದಿಸ್ ಇಸ್ ನಾಟ್ ಜಸ್ಟ್ ಅ ಡಿಸೈನ್. ಮತ್ತೆ ಯಾರಿಗೆ ಇಲ್ಲಿ ಪೇನ್ ಐತೆ ಅಲ್ವಾ, ಐ ಪ್ರಿಫರ್ ದೆಮ್ ಮೈ ಕಸ್ಟಮರ್ ದಟ್ ಗೋ ಫಾರ್ ದಿಸ್ ಸೋಫಾ. ಸರ್ ಇದಕ್ಕೆ ಕ್ಲೋದಿಂಗ್ ಯಾವ ತರ ತಗೊಂತೀರಾ ನೀವು? ಕ್ಲೋತ್ ಯಾವ್ದು ಇದು? ಇದು ಬಂದ್ಬಿಟ್ಟು ಪಾಲಿಸ್ಟರ್ ಫ್ಯಾಬ್ರಿಕ್, 100% ಪಾಲಿಸ್ಟರ್, ಹೀಟ್ ರೆಸಿಸ್ಟೆಂಟ್ ಸರ್. ಓಕೆ, ಇದರಲ್ಲಿ ಇದು ಇನ್ನೂ ಒಂದು 2-3 ಬೆನಿಫಿಟ್ಸ್ ಐತೆ. ದಿಸ್ ಇಸ್ ಅ 45,000 ರಬ್ ಕೌಂಟ್ಸ್ ಫ್ಯಾಬ್ರಿಕ್. ರಬ್ ಕೌಂಟ್ಸ್ ಅಂದ್ರೆ ತುಂಬಾ ಕಸ್ಟಮರ್ಸ್ಗೆ ಗೊತ್ತಿಲ್ಲ, ಮೇನ್ ಬಂದ್ಬಿಟ್ಟು ತುಂಬಾ ಅಂಗಡಿಯವರಿಗೆ ಗೊತ್ತಿಲ್ಲ ರಬ್ ಕೌಂಟ್ಸ್ ಅಂದ್ರೆ ಏನಂತ. ರಬ್ ಕೌಂಟ್ ಅಂದ್ರೆ ನಾವು ಲೈಕ್ ಯೂಸಬಿಲಿಟಿ. ಕರೆಕ್ಟ್, ಯೂಸಬಿಲಿಟಿ ಹೆಂಗಂದ್ರೆ ನೀವು ಕೂತ್ಕೊಂಡು ಫಾರ್ ಎಕ್ಸಾಂಪಲ್ ರಬ್ ಮಾಡ್ತಾ ಇದೀರಾ ಅಂದ್ರೆ ರಬ್ ಮಾಡ್ತಾ ಇದೀವಿ ಅನ್ಕೊಳ್ಳಿ, 45,000 ಟೈಮ್ ಯು ಶುಡ್ ರಬ್ ಇಟ್. ಆವಾಗ ಬಂದ್ಬಿಟ್ಟು ಇದ್ರದ್ದು ಶೇಡ್ ಐತಲ್ವಾ, ಹೌದು, ಹೋಗುತ್ತೆ. ಅದು ಅಷ್ಟು ಸತಿ ನೀವು ಮಾಡಕ್ಕೆ ಅಲ್ವಾ ನಿಮ್ಗೆ 20 ವರ್ಷ ಆಗ್ಬಿಡುತ್ತೆ, ಗ್ಯಾರಂಟಿ. ಹೌದು ಸರ್, ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗೈತೆ. ಮತ್ತೆ ಇನ್ನೇನ್ ಕ್ವಾಲಿಟಿ ಇದೆ ಸರ್? ಇದು ಯಾರೋ ಬಿಂಜ್ ವಾಚರ್ಸ್ ಇದ್ದಾರೆ, ಟಿವಿ ನೋಡ್ತಾರೆ. ಇವಾಗ ನಾವೇ ನೆಟ್ಫ್ಲಿಕ್ಸ್ ಕೂತ್ಕೊಂಡ್ರೆ 2.5 hours ಆರಾಮಾಗಿ ನೋಡ್ತಾನೆ ಇರ್ತೀವಿ. ಕರೆಕ್ಟ್, ಹೌದು, ಅವಾಗ ಹೀಟ್ ಆಗಲ್ಲ. ಓಕೆ ಓಕೆ. ಮತ್ತೆ ಇದರಲ್ಲಿ ಏನ್ ಮಾಡಿದೀವಿ ಅಂದ್ರೆ ಇಲ್ಲಿ ಲೆಗ್ ಕಂಫರ್ಟ್ ಕೊಟ್ಟಿದೀವಿ, ಇಲ್ಲಿ ಟೈ ಸಪೋರ್ಟ್. ಎಸ್ ಸರ್. ಓಕೆ, ಈ ತರ ಸಪೋರ್ಟ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ತಾಯಿಗೆ ನಿಮ್ಗೆ ಇಲ್ಲಿ ಕೆಳಗಡೆ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಅಂಡ್ ವಾಟ್ ಇಸ್ ದ ನೆಕ್ಸ್ಟ್ ಕ್ವಾಲಿಟಿ ಸರ್? ವಾಟರ್ ರೆಸಿಸ್ಟೆಂಟ್ ಸರ್. ಇದು ವಾಟರ್ ರೆಸಿಸ್ಟೆಂಟ್? ಹೌದು. ಮಕ್ಕಳೆಲ್ಲ ನೀರ್ ಹಾಕಿದ್ರೆ ನೋಡಿ ಸರ್, ಒಂದ್ ನಿಮಿಷ ತೋರಿಸಿ, ಇಲ್ಲ ನೀರ್ ಕುಡಿತಾ ಇದಾರೆ. ಹೌದು, ನೀರ್ ಹಾಕಿದ್ರು ಅನ್ಕೊಳ್ಳಿ, ಓ ಮೈ ಗಾಡ್, ನೋಡಿ ಸರ್, ನೀರ್ ಚಲ್ತಲ್ಲ ಸರ್ ಅಲ್ಲಿ. ಹೌದು ಸರ್. ಇವಾಗ ಫಾರ್ ಎಕ್ಸಾಂಪಲ್ ಇದು ವಾಟ್ ಇಸ್ ವಾಟರ್ ರೆಸಿಸ್ಟೆಂಟ್ ಫ್ಯಾಬ್ರಿಕ್, ಹೆಂಗ್ ಇದು ಬೀಳುತ್ತೆ ನಾನು ತೋರಿಸ್ತೀನಿ ನೋಡಿ. ನೀವು ಜಸ್ಟ್ ಹಿಂಗ್ ಮಾಡಿ, ಇದನ್ನ ಹಿಂಗ್ ಮಾಡ್ಬಿಟ್ಟು ಹಿಂಗ್ ಮಾಡಿ, ಸಿ ಫಿನಿಶ್. ಹೌದು ಸರ್. ನೋಡಿ ವೀಕ್ಷಕರೇ, ಓನ್ಲಿ ಬಂದ್ಬಿಟ್ಟು ಇಲ್ಲಿ ಗ್ಲಾಸ್ ಇಡುವಾಗ ಸ್ವಲ್ಪ ಹಿಂಗ್ ಪ್ರೆಸ್ ಆಯ್ತು ಅಂತ, ಇಲ್ಲಾಂದ್ರೆ ಇದ್ರ ಮೇಲೇನೆ ಇರುತ್ತೆ, ಏನು ಇರೋದಿಲ್ಲ ಅಂತ ಹೇಳ್ತೀರಾ? ಏನು ಆಗಲ್ಲ. ಇಲ್ಲೇ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ, ನೋಡಿ ಇಲ್ಲಿ ನೀರಿದೆ, ಜಸ್ಟ್ ಯು ಜಸ್ಟ್ ವೈಪ್ ಇಟ್ ಅಷ್ಟೇ ಸರ್. ಇದು ಆಗ್ತಾ ಇರುತ್ತೆ,
ಎಲ್ಲರ ಮನೆಯಲ್ಲೂ ಆಗ್ತಾ ಇರತ್ತೆ ಸರ್. ಸೊ ನೀರು, ಸಾಂಬಾರು, ಟೀ ಹೌದು. ಎಲ್ಲ ಚಲ್ತಾನೆ ಇರುತ್ತೆ. ಕೂಲ್ ಡ್ರಿಂಕ್ಸ್ ಗಳು ಅದೂನು ಐತೆ ಸರ್. ಇದರ ಬೆಲೆ ಎಷ್ಟಾಗುತ್ತೆ ಕಾಸ್ಟ್? ಸರ್ ಇದ್ರದ್ದು ಬಂದ್ಬಿಟ್ಟು ಆಕ್ಚುಯಲ್ ಬೆಲೆ ಇರೋದು 65. ಕನ್ನಡ ಕೂವರ ಇಂದ ಕಸ್ಟಮರ್ಸ್ ಬಂದ್ರೆ ಅವ್ರಿಗೆ ಬಂದ್ಬಿಟ್ಟು ನಾನು 55,000 ರುಪೀಸ್ಗೆ ಕೊಡ್ತೀನಿ. 10,000 ಫ್ಲಾಟ್ ಡಿಸ್ಕೌಂಟ್ 10,000 ಫ್ಲಾಟ್ ಡಿಸ್ಕೌಂಟ್ ಕೊಡ್ತೀನಿ. ಇದ್ರ ಜೊತೆ ನಾನು ಟೀಪೈ ಕೊಡ್ತೀನಿ ವಿತ್ ಗ್ಲಾಸ್. ಸೊ ಚೆಸ್ಟ್ ಡಿಸೈನ್ ಬರುತ್ತೆ ನಿಮಗೆ ಮೇಲ್ಗಡೆ, ಒಂದು ಟಫನ್ ಗ್ಲಾಸ್ ಬರುತ್ತೆ ಅಂತ. ಹೌದು. ಓಕೆ, ಮತ್ತೆ ಚೆಸ್ಟರ್ ನಲ್ಲಿ ಇಲ್ಲಿ ಸಹ 2 ಇಂಚಸ್ ಕೂಲ್ಟಿಂಗ್ ಮಾಡಿದೀವಿ. 2 ಪಫೀಸ್ ಬರುತ್ತೆ. ಪಪ್ಪೀಸ್ ಕೂಡ ಕೊಡ್ತಾ ಇದ್ದೀರಾ? ಹೌದು. ಅಂಡ್ ಇನ್ನೊಂದು ನಿಮ್ಮ ರಿಮೋಟ್, ಮೊಬೈಲ್, ಲ್ಯಾಪ್ಟಾಪ್ ಎಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಸ್ಮಾಲ್ ಚಾಪ್ಲಾ ಕೂಡ. ಎಕ್ಸಾಕ್ಟ್ಲಿ ಸರ್. ನೆಕ್ಸ್ಟ್ ಯಾವ್ದು ನೋಡ್ತಾ ಇದೀವಿ? ದಿಸ್ ಇಸ್ ಅವರ್ ಫೇವರೇಟ್ ಸೋಫಾ ಜಾರ್ಡನ್ ಅಂತ ಸರ್. ಜಾರ್ಡನ್. ಎಕ್ಸಾಕ್ಟ್ಲಿ ಸರ್. ಮಸ್ಟರ್ಡ್ ಕಲರ್ ಅಲ್ವಾ ಇದು? ಹೌದು ಸರ್. ತುಂಬಾ ಚೆನ್ನಾಗಿದೆ ಇದು. ಹೌದು. ಇದು ತುಂಬಾ ಇಷ್ಟ ಆಯ್ತು ಸರ್ ನನಗೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಈ ತರ? ದಿಸ್ ಇಸ್ ಫಾರ್ ವಾಜಸ್ ಸರ್. ವಾಜ್ ಇಕ್ಕಕ್ಕೆ, ನಿಮ್ದು ರಿಮೋಟ್ ಇಕ್ಕಕ್ಕೆ ಎಲ್ಲದಕ್ಕೇನು. ಮತ್ತೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 10 ಲೀಟರ್ಸ್ ಆಫ್ ಸ್ಟೋರೇಜ್ ಐತೆ. ನಿಮ್ಮ ಲ್ಯಾಪ್ಟಾಪ್ ಸಹಿತ ಇದ್ರ ಒಳಗಡೆ ಕೂತ್ಕೊಳ್ಳುತ್ತೆ. ಹೌದು. ಲ್ಯಾಪ್ಟಾಪ್ಸ್ ಸಹ ಅಲ್ಲ, ವೈನ್ ಬಾಟಲ್ ಇರೋದ್ರಲ್ಲಿ ದೊಡ್ಡದು. ವಿ ಕ್ಯಾನ್ ಕೀಪ್ ಇಟ್ ಹಿಯರ್. ವೈನ್ ಬಾಟಲ್ಸ್, ಟ್ಯಾಬ್ಸ್, ಲ್ಯಾಪ್ಟಾಪ್ಸ್, ನಿಮ್ದು ಕಾನ್ಸೋಲ್ ಇರುತ್ತೆ ಅಂದ್ರೆ ಗೇಮಿಂಗ್ ಎಲ್ಲ ಆಡ್ತಾರೆ. ಹೌದು. ಆಲ್ ದ ಕಾನ್ಸೋಲ್ಸ್ ಅನ್ನ ಇದ್ರೊಳಗಡೆ ಹಾಕ್ಬಿಟ್ಟು 100%. 2 ಕಪ್ ಹೋಲ್ಡರ್ ಬೇರೆ ಕೊಟ್ಟಿದ್ದಾರೆ. ವಿತ್ ಹೆಡ್ ರೆಸ್ಟ್ ಬರುತ್ತೆ ಇದು. ಓಕೆ ಓಕೆ. ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಅಲ್ವಾ ಇದಕ್ಕೆ? ಬಟ್ ಇದು ಅಡ್ಜಸ್ಟ್ ಹೆಡ್ ರೆಸ್ಟ್ ಕೂಡ ಇಷ್ಟು ದಪ್ಪ ಕೊಟ್ಬಿಟ್ಟಿದ್ದೀರಲ್ಲ ಸರ್. ಇಲ್ಲಿ ನೋಡಿ ಫಿನಿಶಿಂಗ್ ಸರ್. ಫಿನಿಶಿಂಗ್ ಅದಂತ ಅಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು ಇದು ಕನೆಕ್ಟ್ ಆಗ್ಬೇಕು. ಓಕೆ ಓಕೆ ಓಕೆ. ಕನೆಕ್ಟ್ ಆಗ್ತಾ ಇದೆಯಾ? ಇಲ್ಲ, ಕನೆಕ್ಟ್ ಆಗ್ತದೆ. ಒಂದು ಲೇಯರ್ ತರ ಹೋಗ್ತಾ ಇದೆ ಸರ್ ಇದು. ಎಕ್ಸಾಕ್ಟ್ಲಿ ಇದೇ ಫಿನಿಶಿಂಗ್. Okay. ಮತ್ತೆ ಇದರಲ್ಲಿ ಏನಂದ್ರೆ ಇಲ್ಲಿ ಹೆಂಗ್ ಬಂದಿದೆ ಫಿನಿಶಿಂಗ್ ಸೇಮ್ ಇಲ್ಲಿನು. ಇವಾಗ ಈ ದಾರ ಇಲ್ಲಿ ಬಂದಿದೆ ಅಂದ್ರೆ ಸೇಮ್ ಅದೇ ತರಾನೇ ಎಕ್ಸಾಕ್ಟ್ ಇಲ್ಲಿನೂ ಬರುತ್ತೆ. ಇಲ್ಲೂ ಬರಬೇಕು ಅದೇ ಫಿನಿಶಿಂಗ್. ಅಂಡ್ ವಾಟ್ ಅಬೌಟ್ ದಿಸ್ ಥ್ರೆಡ್ಸ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ ಸರ್? ದಿಸ್ ಅಂಡ್ ಆಲ್ ಆರ್ ನೈಲಾನ್ ಥ್ರೆಡ್. ಹೆಂಗ್ ಕ್ವಿಲ್ಟಿಂಗ್ ಹೆಂಗ್ ಐತೆ ನೀವು ಇದ್ರಲ್ಲೂ ಕ್ವಿಲ್ಟಿಂಗ್ ಇದೆಯಾ? ಹೌದು. ಈ ಫಿನಿಶಿಂಗ್ ನೋಡಿ ಸರ್, ಯು ವೋಂಟ್ ಸಿ ಲೈಕ್ ದಿಸ್ ಟೈಪ್ ಆಫ್ ಫಿನಿಶಿಂಗ್. ಹೆಡ್ ರೆಸ್ಟ್ ತೋರಿಸಿ. ಇಟ್ಸ್ 6 ಇಂಚಸ್, ಆಲ್ಮೋಸ್ಟ್ 6 ಇಂಚಸ್ ಕೊಟ್ಟಿದ್ದಾರೆ. ಹೌದು ಸರ್. ಓಕೆ. ಸೊ ಇಲ್ಲೂ ಕೂಡ ನೀವೆಲ್ಲ ಮೋಲ್ಡೆಡ್ ಫೋಮ್ಸ್ ಅನ್ನ ಯೂಸ್ ಮಾಡಿ. ಸರ್ ನಂದು ಪೂರ್ತಿ ಸೋಫಾಸ್ ಬರೋದು ಮೋಲ್ಡೆಡ್ ಫೋಮ್ಸ್. ಮತ್ತೆ ನಮ್ದು ಬಂದ್ಬಿಟ್ಟು ವಾರಂಟಿ ಬರುತ್ತೆ. ಸುಮ್ಮನೆ ಹಿಂಗ್ ಕೊಟ್ಬಿಡೋದು ಅಂತ ಅಲ್ಲ, ವಾರಂಟಿ ಬರುತ್ತೆ. ವಾರಂಟಿನಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಮ್ಗೆ ಬಂದ್ಬಿಟ್ಟು ವಿತಿನ್ 3 ಡೇಸ್ ನಮ್ಮ ಎಕ್ಸಿಕ್ಯೂಟಿವ್ ಬಂದು ರಿಸಾಲ್ವ್ ಮಾಡಿ ಕೊಡ್ತಾರೆ. ಎಷ್ಟು ವಾರಂಟಿ ಕೊಡ್ತೀರಾ ಇದಕ್ಕೆಲ್ಲ ನೀವು? ಸರ್ ನಮ್ದು ಪ್ರೀಮಿಯಂ ಸೋಫಾಸ್ಗೆಲ್ಲ 5 ವರ್ಷ ವಾರಂಟಿ. 5 ವರ್ಷ. ನಾರ್ಮಲ್ ಸೋಫಾಸ್ಗೆಲ್ಲ 3 ವರ್ಷ ವಾರಂಟಿ. ಇದರ ಬೆಲೆ ಎಷ್ಟಾಗುತ್ತೆ ಸರ್? ಇದು ನೀಮುಡ್ ಅಲ್ಲ. ಮತ್ತೆ ಯಾವ್ದು ಹಾಕಿದ್ದೀರಿ? ಹೊನ್ನೆ ಮರ. ಹೊನ್ನೆ ಮರ ಡೋರ್ ಎಲ್ಲ ಮಾಡ್ತಾರಲ್ಲ ನಮಗೆ, ಹೊನ್ನೆ ಮರ ಮನೆಗಳಿಗೆ ಯೂಸ್ ಮಾಡ್ತಾರೆ. ಹೌದು. ಓಕೆ ಓಕೆ. ಇದು ಏನಕ್ಕೆ ನೀಮುಡ್ ಅಲ್ಲಿ ಇಲ್ಲ ಹೊನ್ನೆ ಮರ ಮಾಡಿದೀವಿ ಅಂದ್ರೆ, ಇದು ಸೋಫಾ ಐತಲ್ವಾ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ನೀಮುಡ್ಕಿಂತ ಸ್ವಲ್ಪ ಜಾಸ್ತಿ ಬಾಳಿಕೆ ಬರಬೇಕು. ನಾನು ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಸೋಫಾದಲ್ಲಿ ಹೊನ್ನೆ ಯೂಸ್ ಮಾಡಿರೋದು. 100% ಸರ್. ಬಿಟ್ರೆ ಟೀಕು ಯೂಸ್ ಮಾಡಕ್ ರೆಡಿ ಇದೀರಾ ನೀವು? ಸರ್ ಕಸ್ಟಮರ್ ಹೇಳಿದ್ರೆ ನಾವು ಟೀಕು ಯೂಸ್ ಮಾಡ್ತೀವಿ. 100%. ಕಾಸ್ಟ್ ಏನು ಸರ್ ಇದ್ರದ್ದು? ಸರ್ ಇದ್ರದ್ದು ಕಾಸ್ಟ್ 59,000 rupees ಓನ್ಲಿ. ಬೆಟರ್ ಸರ್, ವರ್ತ್ ಇದೆ. 100%. ಸರ್ ಇದು ನಾನು ಬಂದ್ಬಿಟ್ಟು 50,000 ಕೊಡಬಹುದು. ಯು ಆಸ್ಕ್ ಮೀ ಹೌ? ಹೇಗೆ? ಫ್ಯಾಬ್ರಿಕ್ ನೀವು ಇದು ನಾನು 800 ರೂಪಾಯಿ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ ಸರ್. ನನಗೆ 800 ರೂಪಾಯಿ ಫ್ಯಾಬ್ರಿಕ್ ಬೇಡ, ಇನ್ನು 400 ರೂಪಾಯಿ ಫ್ಯಾಬ್ರಿಕ್ ಹಾಕಿ ಅಂತ. ನನಗೆ 20,000 ಆಗೋದು ಫ್ಯಾಬ್ರಿಕ್ ನನಗೆ ಬಂದ್ಬಿಟ್ಟು 10,000 ಅಲ್ಲೇ ಹೋಯ್ತಲ್ಲ. ನನಗೆ 10,000 ಕಡಿಮೆ ಆಯ್ತು ಅಂದ್ರೆ ನಾನು ನಿಮ್ಗೆ 9,000 ರೂಪೀಸ್ ಕಡಿಮೆ ಕೊಡ್ಬೋದು. ಪ್ರತಿಯೊಂದು ಸೋಫಾಗಳಿಗೂ ಕೂಡ ಒಂದು ಒಳ್ಳೆ ಸ್ಪೆಷಲ್ ಆಫರ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಮುಂದ್ಗಡೆ ಹೋಗ್ಬೇಕಾದ್ರೆ ಒಂದು ಸ್ಪೆಷಲ್ ಇದೆ ಅಂತ ಹೇಳ್ಬೋದು. ನಿಜವಾಗ್ಲೂ ಕೂಡ ಸರ್ ಏನ್ ಸರ್ ಇದು? ನಾನು ಆಕ್ಚುಲಿ ಇನ್ನೂವರೆಗೆ ಯಾವುದೇ ಸೋಫಾದಲ್ಲೂ ಕೂಡ ದಿಸ್ ಕೈಂಡ್ ಆಫ್ ಹ್ಯಾಂಡಲ್ ನೋಡೇ ಇಲ್ಲ. ಹೌದು. ಹೂ ಡಿಸೈನ್ ದಿಸ್? ಯಾರು ಡಿಸೈನ್ ಮಾಡಿರೋದು? ಮೀ ಐ ಆಮ್ ಆನ್ ಆರ್ಕಿಟೆಕ್ಟ್ ಸರ್. ನಾನು ಇದು ಡಿಸೈನ್ ಮಾಡಿರೋದು 2022 ಡಿಸೈನ್ ಇದು. ಇದು ಓನ್ಲಿ ಮಾಡ್ಸಕ್ಕೆ ನನಗೆ 1 ಇಯರ್ ಆಯ್ತು ಎಕ್ಸಾಕ್ಟ್ ಸೇಮ್ ಮಾಡಕ್ಕೆ. ಪಿಲ್ಲೋ ಬೇರೆ ತರ ಅದು ಮಾಡಿದೆ, ಕುಶನ್ ಬೇರೆ ತರ ಅದು, ತಿರ್ಗಾದಿಗೆ ಸ್ಟಿಚಿಂಗ್ ಬೇರೆ ತರ ಅದು, ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ಇದು ಮಾಡಿದ್ದು. ಮತ್ತೆ ಇದ್ರ ಸೋಫಾ ಹೆಸರು ಏನ್ ಹೇಳಿ? ಏನು? MLA ಸೋಫಾ. MLA ಸೋಫಾ ಯಾಕೆ? ಅದಕ್ಕೆ ಕಾರಣ ಏನು? ಯಾಕೆ ಅಂದ್ರೆ ಒಬ್ರು MLA ಮನೆಯಲ್ಲಿ ಸೇಮ್ ಇದೇ ತರ ನೋಡಿದ್ವಿ ನಾವು. ಓಕೆ ಓಕೆ. ಅದಕ್ಕಿಂತ ಇದು ಹೆಸರು MLA ಸೋಫಾ ಇಟ್ಟಿರೋದು. ಓಕೆ ಓಕೆ. ಸೇಮ್ ಇರಲಿಲ್ಲ, ಸ್ವಲ್ಪ ಡಿಫ್ರೆಂಟ್ ಇತ್ತು. ಬಟ್ ಅಲ್ಲಿಂದ ಇನ್ಸ್ಪೈರ್ ಆಗ್ಬಿಟ್ಟು ನಮ್ದು ಸ್ವಲ್ಪ ಬುದ್ಧಿ ಆಗ್ಬಿಟ್ಟು ಈ ಸೋಫಾ ಕ್ರಿಯೇಟ್ ಮಾಡಿದ್ದು MLA ಸೋಫಾ ಇಟ್ಟಿದ್ವಿ. ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ತುಂಬಾ ಜನ. ಇನ್ನೊಂದು ಸರ್ ನಾನು ಬಂದ್ಬಿಟ್ಟು ನನ್ನ ಹತ್ರ ಅಂಗಡಿಯವರು ಯಾರು ಸೋಫಾ ಸೇಲ್ ಮಾಡ್ತಾರೆ ಅವ್ರು ನನ್ನ ಹತ್ರ ಬಂದು ಇದು ಕಾರ್ನರ್ ಪೂರ್ತಿ ಸೆಟ್ ತಗೊಂಡು ನಮ್ಮ ಹತ್ರ ಹೋಗ್ಬಿಟ್ಟು ಕಾಪಿ ಮಾಡಿದ್ದಾರೆ. ಇದು ಆಲ್ರೆಡಿ ಕಾಪಿ ಆಗ್ಬಿಟ್ಟಿದೆ 100% ಮಾರ್ಕೆಟ್ ಅಲ್ಲಿ. 100%. ಬಟ್ ನೀವು ನನ್ನ ಹತ್ರ ಯು ಡೋಂಟ್ ಕಮ್ ಇನ್ ಬೈ ದಿಸ್ ಸೋಫಾ. ನನ್ನ ಹತ್ರ ಬನ್ನಿ ಕೂತ್ಕೊಂಡು ಕಂಫರ್ಟ್ ನೋಡ್ಕೊಂಡು ಹೋಗಿ, ಅಲ್ಲಿ ಹೋಗ್ಬಿಟ್ಟು ನೋಡಿ, ಯು ವಿಲ್ ಆಕ್ಚುಲಿ ಫೀಲ್ ದ ಡಿಫರೆನ್ಸ್. ಈ ಮೇನ್ ಆಗಿ ನೀವು ತೋರಿಸಬೇಕಾಗಿರೋದು ದಿಸ್ ಪ್ಲೇಸ್ ಇಲ್ಲಿದೆ ಅಲ್ಲ, ಹೌದು, ವೆರಿ ಯೂನಿಕ್ ಆಗಿದೆ. ಹೌದು. ಅಂಡ್ ದಿಸ್ ಇಲ್ಲಿ ಇದರ ತಗೊಂಡಿದಾರಲ್ಲ, ಪಟ್ಟಿ ತಗೊಂಡಿದ್ದಾರೆ. ಇದು ಪೂರ್ತಿ ಐತಲ್ವಾ ಸರ್, ಒಂದೇ ಲೈನ್ ನಲ್ಲಿ ಕವರ್ ಆಗಿದೆ ಸರ್. ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಅಂತ. ಹೌದು. ಮತ್ತೆ ಇದು ವುಡ್ ನೋಡಿ ಹೆಂಗ್ ಇಲ್ಲಿಂದ ಬಂದು ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಕನೆಕ್ಟ್ ಆಗುತ್ತೆ. ಹೌದು. ವಾವ್. ಟೋಟಲ್ ಎಷ್ಟು ಸೀಟರ್ ಸರ್ ಇದೆ? ದಿಸ್ ಇಸ್ ಅ 6 ಸೀಟರ್ ಸೋಫಾ ಸರ್. ಇಲ್ಲಂತೂ ನಿಮಗೆ ಮನೆಗೆ ಬೇಕಾದಂತ ಕನ್ಸೋಲ್ ಇದೆ. ಕನ್ಸೋಲ್ ನಲ್ಲಿ ಬಂದ್ಬಿಟ್ಟು ನಾನು ಫ್ಯಾಬ್ರಿಕ್ ಆಡ್ ಮಾಡಿಲ್ಲ. ಓ, ಕಾರ್ ನಲ್ಲಿ ಬರುತ್ತೆ ಓಪನ್ ಮಾಡಿದ್ರೆ. ಹೌದೌದು, ಅದು ಆಡ್ ಮಾಡಿರೋದು. ನೋಡ್ಲೇಬೇಕು ಆಕ್ಚುಲಿ. ಯಾವುದೇ ಕನ್ಸೋಲ್ ಅಲ್ಲಿ ಇನ್ನೂವರೆಗೂ ಕೂಡ ನೀವು ಫ್ಯಾಬ್ರಿಕ್ ನೋಡಿರ್ತೀರಾ, ಇದು ನೋಡಿದೀರಾ?
ಕಂಪ್ಲೀಟ್ ಫೈಬರ್ ಬಾಕ್ಸ್. ಕಾರ್ ಫೀಲೇ ಬರ್ಬೇಕಿದ್ರೆ 100% ಫೋಮ್. ಕಾರ್ ಸೀಟ್ ಅಲ್ಲಿ ಇರುವಂತಹ ಫೋಮು ಅಂಡ್ ಕಾರ್ ಸೀಟ್ ಒಳಗಡೆ ಇರುವಂತಹ ಕನ್ಸೋಲ್ ಬಾಕ್ಸ್ ಹೌದು. ಇಲ್ಲಿದೆ. ನೀವು ಇಟ್ಕೊಳ್ಳಿ ಸರ್ ಕರೆಕ್ಟ್ ಆಗಿ ನೋಡಿ, ಇಬ್ರು ಆರಾಮಾಗಿ ಕುತ್ಕೋಬಹುದು. ಇದ್ರ ಜೊತೆ ಟೀಪೆ ಬರುತ್ತೆ. ಇದು ಬರುತ್ತೆ ತಾನೆ? ಹೌದು. ಇಲ್ಲಿ ತೋರಿಸಿ, ಇಲ್ಲಿ ಹೆಂಗ್ ಕಾಣಿಸ್ತಿದೆ ನೋಡಿ ಟೀಪೆ ನಮ್ದು. ನೋಡಿ ಹೆಂಗಿದೆ ಇದು, ಟಾಪ್ ಆಗಿ ಗ್ಲಾಸ್ ಕೊಡ್ತೀನಿ ಸರ್. ಪಫೀಸ್ ಬರುತ್ತೆ. ಪಪ್ಪೀಸ್ ತೋರಿಸಿ, ಅಲ್ಲಿ ಕ್ವಿಲ್ಟೆಡ್ ಪಪ್ಪೀಸ್ ಬರುತ್ತೆ. ಆ ಕಡೆ ಇದೆ 2 ಪಪ್ಪೀಸ್. ಹೌದು. ಜೊತೆಲಿ ಇಲ್ಲಿ 6 ಸೀಟರು ಹೌದು. ವಿತ್ ಕನ್ಸೋಲ್ ಬಾಕ್ಸ್. ಕನ್ಸೋಲ್ ಬಾಕ್ಸ್ ಒಳಗಡೆ ಎತ್ತು ನೋಡಿದ್ರಿ 2 ನಿಮ್ಗೆ ಕಪ್ ಹೋಲ್ಡರ್ ಬರ್ತಾ ಇದೆ. ಅಲ್ಲೂ ನಿಮ್ಗೆ ಆ ಡಿಸೈನ್ ಯುನಿಕ್ ಆಗಿದೆ. ಸರ್ ಯಾರಾದ್ರೂ ಕಪ್ ಹೋಲ್ಡರ್ ಬೇಕು ಅಂದ್ರೆ ಹಾಕೊಡಕ್ಕಾಗತ್ತಾ? ಹಾಕ್ತೀನಿ ಸರ್. ಸರ್ ಕಸ್ಟಮರ್ ಹೇಳಿದ್ರೆ ಅವ್ರ ಹೆಸರು ಬರ್ದಿ ಕೊಡ್ತೀನಿ. ಹೆಸರು ಬರ್ಕೊಡ್ತೀರಾ? 100%. ಇಲ್ಲದ ಹೆಸರು ಬರ್ದು ಕೊಡ್ಬೇಕು? ಹೌದು ಹೌದು. ಈಗ ನನಗೆ ಕನ್ನಡ ಕೋರ ಬೇಕು. 100% ಕೊಟ್ಬಿಡ್ತೀರಾ? ಏನ್ ಬೇಕಾದ್ರೂ ನಮ್ಮ ಕಸ್ಟಮರ್ ಮಾಡಿದ್ದಾರೆ ಸರ್. ಓಕೆ, ವಿ ಹ್ಯಾವ್ ದಟ್ ಮಷೀನ್ಸ್. ಓಕೆ ಓಕೆ ಓಕೆ. ವಿ ಕ್ಯಾನ್ ಮೇಕ್ ಯುವರ್ ನೇಮ್ ಎವ್ರಿಥಿಂಗ್. ಹೌದಾ? ನಮಗೆ ಬೇಕಾದಂತ ಒಂದು ಸೋಫಾ ಬೇಕು, ಮಾಡ್ಕೊಡ್ತೀರಾ? 100%. ಹೆಂಗ್ ಬೇಕು ಹಂಗೆ, ಹೌ ಎವರ್ ಯು ವಾಂಟ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಬಂದ್ಬಿಟ್ಟು ಈ ಸೀಟ್ ಬೇಕು, ಆ ಬ್ಯಾಗ್ ಬೇಕು, ಆ ಸೋಫಾದು ಹ್ಯಾಂಡಲ್ ಬೇಕು, ಆ ಕುಶನ್ದು ಕಂಫರ್ಟ್ ಬೇಕು. ಎವ್ರಿಥಿಂಗ್ ಇಸ್ ಕಸ್ಟಮೈಸ್. ಮನೆ ನಮ್ದು ಅಲ್ಲ ಸರ್. ಮನೆ ನಮ್ದು ಇದ್ದಿದ್ರೆ ನಮ್ ಪ್ರಕಾರ ಸೋಫಾ ತಗೋಬೇಕು. ಓಕೆ ಓಕೆ ಓಕೆ. ಮನೆ ಅವ್ರದ್ದು, ಓಕೆ, ಅವ್ರ ಪ್ರಕಾರ ಅವ್ರು ತಗೊಳ್ಳಿ. ಹೆಂಗ್ ಬೇಕು ಅವ್ರು ಮಾಡಿಸ್ಕೊಳ್ಳಿ ಅಲ್ವಾ? ಸರ್ ಟೆಲ್ ಮಿ ದ ಪ್ರೈಸ್ ಸರ್. 58,000 rupees ಪೂರ್ತಿ ಸೆಟ್ ಕೊಡ್ತೀನಿ ಸರ್. 58 ಅಲ್ಲಿ ಪೂರ್ತಿ ಕೊಡ್ತಿದ್ದೀರಾ? ಹೌದು ಸರ್. ಓಕೆ, ನೀವು ಆಕ್ಚುಲಿ ಯೂಟ್ಯೂಬಲ್ಲಿ ಹುಡುಕಿ ಯಾರ್ಯಾರು ಪ್ರೀಮಿಯಂ ಸೋಫಾಸ್ಗಳನ್ನ ಮಾಡಿದಾರೋ ಅವನ್ನೆಲ್ಲ ಹುಡುಕಿ 58ಗೆ ಇಂಥ ಸೋಫಾ ಕೊಟ್ಬಿಟ್ರೆ ಹೇಳಿ ಅಲ್ವಾ? ಸರ್ 100% ಕೊಡಲ್ಲ. ಕೊಡ್ತಾ ಇದ್ದಾರೆ ಅಂದ್ರೆ ಫ್ಯಾಬ್ರಿಕ್ ಕಡಿಮೆ. ಒಂದು 55 ಯಾರಾದ್ರು ಕೊಡ್ತಾ ಇದ್ದಾರೆ ಅಂದ್ರೆ ಈ ಫ್ಯಾಬ್ರಿಕ್ ಹಾಕ್ತಾ ಇಲ್ಲ. ಓಕೆ ಓಕೆ ಓಕೆ. ಸೊ ವೀಕ್ಷಕರೇ, ಈ ಸೋಫಾದ ಬಗ್ಗೆ ಒಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಸರ್ ಹತ್ರ ಕೇಳಬೇಕು. ಸರ್ ನೀವು ಸ್ಟಾರ್ಟಿಂಗ್ ಬಂದಾಗಲೇ ಹೇಳಿದ್ರಿ ಈ ಸೋಫಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ಲಾತ್. ಹೌದು. ಆ ಕ್ಲಾತ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ನಮ್ಮ ವೀಕ್ಷಕರಿಗೆ. ಈ ಕ್ಲಾತ್ ಬಂದ್ಬಿಟ್ಟೈತಲ್ವಾ ಸರ್, 1800 rupees per meter. 1800 rupees per meter. ಮ್ಯಾಕ್ಸಿಮಮ್ ಅಂತ ಅನ್ಕೊಬೋದಲ್ಲ? ಇನ್ನೂ ಐತೆ ಸರ್, ಇದೆ 8,000 per meter ಐತೆ. ಓ ಮೈ ಗಾಡ್. ಆಲ್ಮೋಸ್ಟ್ ಲೆದರ್ ಪ್ರಕಾರ. ಓಕೆ ಓಕೆ ಓಕೆ. ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಎಲ್ಲ ಸೋಫಾಸ್ 45,000 50,000 ಗೆ ನಿಲ್ಕೊಂಡ್ಬಿಟ್ರೆ ರಬ್ಸ್ಗೆ. ರಬ್ಸ್ ಹೇಳ್ತಾ ಇದ್ರೆ ನೀವು? ಹೌದು. ಓಕೆ. ಇದು 2 lakh ರಬ್ಸ್. 2 lakh ರಬ್ಸ್? ಹೌದು. 40 ವರ್ಷ ಬೇಕಲ್ಲ ಸರ್ ಇದ್ರ ರಬ್ ನಾವು ಅದನ್ನ ಇದು ಮಾಡಕ್ಕೆ? ನೀವು 100 ವರ್ಷ ಆದ್ರೂ 2 lakh ಆಗಲ್ಲ. ಏನು ಆಗೋದಿಲ್ಲ ಅಂತ ಹೇಳ್ತೀರಾ? ಮತ್ತೆ ಈ ಸೋಫಾ ನನ್ನ ಕಸ್ಟಮರ್ಸ್ ಏನ್ ಪ್ರಿಫರ್ ಮಾಡ್ತೀನಿ, ತಕೊಂಡ್ಬಿಟ್ಟು 30 ವರ್ಷ 40 ವರ್ಷ ಮರ್ತೋಗ್ಬಿಡಿ. ಹಂಗ ಹೇಳ್ತೀರಾ? ಕೇಳಿ. ಏನಕ್ಕೆ? ಏನಕ್ಕೆ? ಇದರಲ್ಲಿ ಪೂರ್ತಿ ಹೊನ್ನೆ ಸರ್. ಒಂದು ಸೋಫಾಗೆ 2 ಜನ ಎದ್ಬೇಕಂದ್ರೆ ಈ ಒಂದು ಸೋಫಾಗೆ ಎತ್ತಕ್ಕೆ ನನಗೆ 4 ಜನ ಬೇಕು. ಇದ್ರದ್ದು ಸೀಟ್ನು ಸಹ ಇದು 7 ಇಂಚಸ್ದು ಸೀಟ್ ಕೊಟ್ಟಿದ್ದೀನಿ ಇಲ್ಲಿ ಅಲ್ವಾ? ಮೋಲ್ಡೆಡ್. ತೋರಿಸಿ ಇಲ್ಲಿ, ಇದು ನೋಡಿ ಮೋಲ್ಡೆಡ್ ಇಷ್ಟು ದಪ್ಪ ಬರ್ತಾ ಇದೆ. ಹೌದು. ಮತ್ತೆ ಇದು ಐತಲ್ವಾ, ಇದು ನನ್ನ ಕ್ಯಾಮ್ರಾ ನೋಡಿ ತೋರ್ಸಕ್ಕೆ, ದಿಸ್ ಇಸ್ ಸಿ. ಕೂತ್ಕೊಳ್ಳಿ ನೀವು ಒಂದು ನಿಮಿಷ. ಈ ತರ ಬಂದಿದೆ, ಕೂತ್ಕೊಳ್ಳಿ ನೀವು ನೋಡಿ. ಇದು ಐತಲ್ವಾ, ಇಲ್ಲಿನೂ ಸಹ ಕಂಫರ್ಟ್ ನಿಮ್ಗೆ, ಇಲ್ಲಿನೂ ಸಹ ಕಂಫರ್ಟ್ ನೋಡಿ. ಎಲ್ಲ ನೋಡ್ಬೋದು. ಸಿ 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 ಆ ತರ ಬಂದಿದೆ ನೋಡಿ ಕಂಪ್ಲೀಟ್ ಆಗಿ. ಬಟ್ಟೆ ಬಗ್ಗೆ ಹೇಳಿ, ಯಾವ ತರ ಬಟ್ಟೆ ಯೂಸ್ ಮಾಡಿದ್ದೀರಾ ಅಂಡ್ ನಮ್ಮ ವೀಕ್ಷಕರಿಗೆ ಹೇಳಿ ಇದರಲ್ಲಿ ಯೂಸ್ ಆಗಿರೋ ಟೋಟಲ್ ಬಟ್ಟೆ ಕಾಸ್ಟ್ ಎಷ್ಟಾಗ್ಬೋದು ಅಂತ ಹೇಳ್ಬಿಟ್ಟು. ಸರ್ ಇದ್ರದ್ದು ಪೂರ್ತಿ ಕಾಸ್ಟ್ ಬಂದ್ಬಿಟ್ಟು 35,000 ತನಕ ಹೋಗುತ್ತೆ ಸರ್. ಬಟ್ಟೆ ಓನ್ಲಿ 35,000? 35,000 ತನಕ ಹೋಗುತ್ತೆ. ಇದರ ಕಾಸ್ಟ್ ಎಷ್ಟಾಗ್ಬೋದು ಸರ್? 30,000 ಬಟ್ಟೆಗೆ ಖರ್ಚು ಮಾಡಿದ್ದೀರಾ? ಓಕೆ. ಯಾಕಂದ್ರೆ ಈ ಸ್ವಲ್ಪ ಅಪ್ಪರ್ ಎಂಡ್ ಇದು, ಸ್ವಲ್ಪ ಒಂದು ಸಸ್ಪೆನ್ಸ್ ಅಲ್ಲಿ ಇಕ್ಕಣ. ಕಸ್ಟಮರ್ ಬರ್ಲಿ ಕೊಡೋಣ ಸರ್, ಬೆಸ್ಟ್ ಪ್ರೈಸಿಂಗ್. ಬೆಸ್ಟ್ ಪ್ರೈಸ್ ಮಾಡ್ತೀರಾ? ಬೆಸ್ಟ್ ಪ್ರೈಸಿಂಗ್ ಕೊಡೋಣ. ಸ್ಮಾಲ್ ಡಿಸ್ಕೌಂಟ್ಸ್ ಕೂಡ ಕೊಡಬಹುದಾ? ಸ್ಮಾಲ್ ಡಿಸ್ಕೌಂಟ್ ಈ ಸೋಫಾಗೆ ಒಂದು 2-3 ಸಾವಿರ ಕೊಡಬಹುದು. ಓಕೆ ಓಕೆ. ಬೇರೆ ಸೋಫಾ ಬಂದ್ಬಿಟ್ಟು ವೆರಿ ಲೆಸ್ ವಿ ಆರ್ ಡೀಲಿಂಗ್ ನಾವು. ನೀವು ಇಲ್ಲಿ ಬಂದಾಗ ಈ ಸೋಫಾ ಬೇಕು ಅಂದ್ರೆ ಫಸ್ಟ್ ಬಂದು ಹೇಳ್ಬೇಕಾಗಿರೋದು ಒಂದೇ, ಸರ್ 30,000 ರೂಪಾಯಿ ಬಟ್ಟೆ ಸೋಫಾ ಕೊಡಿ ಸರ್ ಅಂತ ಕೇಳಬೇಕು. 100%. ಅಂಡ್ ದಿಸ್ ಸೋಫಾ ನೇಮ್ ಇಸ್ ಗ್ಯಾಲಕ್ಸಿ. ಗ್ಯಾಲಕ್ಸಿ. ಇದರಲ್ಲಿ ಬಟ್ಟೆ ಕಡಿಮೆ ಇರೋದು ತಗೊಳ್ಳಿ ನೀವು. ಐ ವಿಲ್ ಲೆಸ್ 15,000 rupees. 15,000 ಕಮ್ಮಿ ಆಗುತ್ತಾ? 15,000 ಕಡಿಮೆ ಆಗುತ್ತೆ. ತಗೊಳ್ಳೋದು ಯಾರು ಹೇಳಿ ಸರ್? ಯಾರಿಗೆ ಬಂದ್ಬಿಟ್ಟು ಫುಲ್ ಚೆನ್ನಾಗಿ ಬಾಳ್ಗೆ ಬಾಗಬೇಕು, 1 ಇಂಚುನು ಪ್ರಾಬ್ಲಮ್ ಬರಬಾರ್ದು, 1 ಇಂಚುನು ಬಂದ್ಬಿಟ್ಟು ಏನು ಅವ್ರಿಗೆ ಸಮಸ್ಯೆ ಬರಬಾರ್ದು. ರಾಯಲ್ ಲಕ್ಸರಿ, ರಾಯಲ್ ಅಲ್ಟಿಮೇಟ್ ಲಕ್ಸರಿ. ಓಕೆ. ಬೆಸ್ಟ್ ಪ್ರೈಸ್ ಕೊಡ್ತೀರಾ? ಆದ್ರೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಅಲ್ವಾ? 100% ಸರ್. ಜೊತೆಲಿ ಇದು ಕೂಡ ಅಷ್ಟೇ ಕಂಪ್ಲೀಟ್ ಸೆಟ್ ಬರುತ್ತೆ. ತೋರಿಸಿ ಅಲ್ಲಿ, ಅಲ್ಲಿ ಟಿಪ್ಪ ಇದೆ, 2 ಪಪ್ಪಿ ಇದೆ ಅಂಡ್ ಇದ್ರ ಮೇಲೆ ಗ್ಲಾಸ್ ಕೂಡ ಬರುತ್ತೆ. ನೀವು ಶಾಕ್ ಆಗ್ತೀರಾ, ಇದು ಹೊಸ ಲೆಗ್ ಇದು ಹಾಕಿರೋದು, ಕಟ್ಟಿಂಗ್ ಆಗ್ಬಿಟ್ಟು ಹಾಕೋದು. ಓಹೋ ಎಷ್ಟು ದಪ್ಪ ಐತೆ ನೋಡಿ. ಕ್ಯಾಮ್ರಾನಲ್ಲಿ ಗೊತ್ತಾಗಬಾರ್ದು ಅನ್ಕೊಳ್ತೀನಿ, ಬಟ್ ಬಂದ್ರೆ ಇಲ್ಲಿ ಕಾಣಿಸುತ್ತೆ. ಎಸ್ ಎಸ್, ವೆರಿ ಯುನಿಕ್. ಟೀ ಕುಡ್ ಲೆಗ್ ಸರ್, ದಟ್ ಇಸ್. ಓಕೆ. ನೀ ಮುಡ್ ಲೆಗ್ ಅಲ್ಲ, ದಟ್ ಇಸ್ ಅ ಟೀ ಕುಡ್ ಲೆಗ್. ಹ್ಯಾಂಡಲ್ ನೋಡಿ ಸರ್ ಒಂದ್ಸತಿ ಪ್ಲೀಸ್. ಯು ವಿಲ್ ಲೈಕ್ ದಿಸ್ ಅಂಡ್ ಯು ಲವ್ ದಿಸ್ ಹ್ಯಾಂಡಲ್. ಇದಾ? ಹಾ ಸರ್. ವಾವ್, ವೆರಿ ಯುನಿಕ್. ಇದು ಇದು ಯಾವ ವುಡ್ ದಿಂದ ಮಾಡಿರೋದು ಸರ್? ಇದು ಪೂರ್ತಿ ಟೀ ಕುಡ್ ಇಂದ ಮಾಡಿರೋದು ಸರ್. ಇದಕ್ಕೆ ನಾನು ಗ್ಯಾಲಕ್ಸಿ ಸೋಫಾ ಅನ್ನಕ್ಕಿಂತ ಐ ವಿಲ್ ನೇಮ್ ಇಟ್ ಲೈಫ್ ಲಾಂಗ್ ಸೋಫಾ. ಹೌದು ಸರ್. ಇದು ತಗೊಂಡೋದ್ರೆ ಲೈಫ್ ಲಾಂಗ್. ಒಳ್ಳೇದು ಸರ್ ಅಲ್ವಾ ಸರ್? ಬನ್ನಿ ನೆಕ್ಸ್ಟ್ ನೋಡ್ಕೊಂಡ್ಬಿಡೋಣ. ಸರ್. ಸೊ ದಿಸ್ ಇಸ್ ರೆಕ್ಲೈನರ್ ಸರ್? ಹೌದು ಸರ್. ಓಕೆ ಓಕೆ ಓಕೆ. ತುಂಬಾ ಚೆನ್ನಾಗಿದೆ ಇದು. ಸರಿ, ಫ್ಯಾಬ್ರಿಕ್ ನೋಡಿ ಲೆದರ್ ಹೆಂಗೈತೆ. ವಾವ್, ಇದು ಕ್ಲಾತ್ ಅಲ್ಲ ಅಲ್ವಾ? ದಿಸ್ ಇಸ್ ನಾಟ್ ಕ್ಲಾತ್. ಓಕೆ ಓಕೆ. ಇದು ಬಂದ್ಬಿಟ್ಟು ಹೊಸ ಫ್ಯಾಬ್ರಿಕ್, ಇನ್ನು ಮಾರ್ಕೆಟ್ ಅಲ್ಲಿ ಬಂದಿಲ್ಲ. ಒನ್ ಆಫ್ ದ ಫ್ಯೂ ಡೀಲರ್ಸ್ ಯಾರಿಗೆ ಇದು ಫ್ಯಾಬ್ರಿಕ್ ಬಂದಿದೆ. ನಾನು ಮೇನ್ ಆಗಿ ತೋರಿಸ್ಬೇಕು ಗ್ರೇನ್ಸ್. ಹೌದು, ಮೇಲ್ಗಡೆ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಗ್ರೇನ್ಸ್. ಈ ಗ್ರೇನ್ಸ್ ನೋಡ್ತಾ ಇದ್ರೆ ನಿಮಗೆ ಟೀ ಕುಡಲ್ಲೆಲ್ಲ ಹೆಂಗ್ ಗ್ರೇನ್ಸ್ ಬರುತ್ತೆ ಆ ತರ ಗ್ರೇನ್ಸ್ ಬಂದಿದೆ. ಸೊ ವುಡ್ ಗ್ರೇನ್ಸ್
ಲೆದರ್ ಗ್ರೇನ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಮತ್ತೆ ಓಪನ್ ಇಟ್ ಫಾರ್ ಯು ಸರ್ ರೆಕ್ಲೈನರ್. ಓಪನ್ ಮಾಡ್ಲಾ ನಾನು? ಮಾಡಿ ಐ ವಿಲ್ ಡು ಇಟ್ ಫಾರ್ ಯು ಸರ್. ಓಕೆ ಓಕೆ, ಐ ವಿಲ್ ಡು ಇಟ್ ಫಾರ್ ಯು. ಸೊ ಮ್ಯಾಚ್ ನೋಡ್ತಾ ಇದ್ದೀರಾ, IPL ನೋಡ್ತೀರಾ, ಅವಾಗೆಲ್ಲ ದಿಸ್ ಇಸ್ ವೆರಿ ಬೆಸ್ಟ್. ಹೌದು ಸರ್. ಇನ್ನೊಂದು ಏನಂತಂದ್ರೆ ಬರ್ತೀರಾ ಲೈಕ್ ಒಂದು ಹಾಫ್ ಆನ್ ಅವರ್ ಇಮಿಡಿಯೇಟ್ ರಿಲ್ಯಾಕ್ಸೇಷನ್ ಬೇಕು, 100% ಅವಾಗ ಬೆಸ್ಟ್ ಇದು 100% ಅಲ್ವಾ? ಈಗ ನೋಡಿ ಬೆಡ್ರೂಮ್ಗೆ ಹೋಗಿ ಮಲ್ಕೊಳಕ್ಕಾಗಲ್ಲ, ಹೌದು. ಏನೋ ವರ್ಕ್ ಮಾಡ್ತಾ ಇರ್ತೀವಿ, ಇಲ್ಲೇ ಇಟ್ಟ ಜಸ್ಟ್ ಸ್ಮಾಲ್ ನ್ಯಾಪ್ ತಗೊಂಡ ಮತ್ತೆ ವರ್ಕ್ ಕಂಟಿನ್ಯೂ ಮಾಡೋದು, ಅದಕ್ಕೆಲ್ಲ ಕರೆಕ್ಟ್ ಆಗುತ್ತೆ. ಸೊ ನಿಮಗೆ ಬೇಡದಿರೋ ಟೈಮಲ್ಲಿ, ವರ್ಕ್ ಮಾಡೋ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ. ಜಸ್ಟ್ ಸ್ಮಾಲ್ ನ್ಯಾಪ್ ಬೇಕು ನಿಮಗೆ, ಜಸ್ಟ್ ಓಪನ್ ಮಾಡ್ಕೊಳ್ಳಿ, ಇಷ್ಟೇ ಮಾಡ್ಕೊಳ್ಳಿ, ಆರಾಮಾಗಿ ನಿದ್ರೆ ಮಾಡಿ. ಓಕೆ, ತುಂಬಾ ಚೆನ್ನಾಗಿರುತ್ತೆ ಸರ್. ಹಂಗೆ ಇರಲಿ. ಇದ್ರದ್ದು ಏನ್ ನಾನು ಮೆಕ್ಯಾನಿಸಮ್ ಯೂಸ್ ಮಾಡಿದ್ದೀನಿ ಅಲ್ವಾ, ಸೆಕೆಂಡ್ ಹ್ಯಾಂಡ್ ಮೆಕ್ಯಾನಿಸಮ್ ಯಾವ್ದು ಯೂಸ್ ಮಾಡಿಲ್ಲ ಸರ್. ಇದು ಪೂರ್ತಿ ಬಂದ್ಬಿಟ್ಟು ಎ ಕ್ವಾಲಿಟಿ ಫಸ್ಟ್ ಗ್ರೇಡ್. ಓಕೆ ಓಕೆ ಓಕೆ. ಸೊ ಅವಾಗ ಏನಾಗುತ್ತೆ, ಮಷೀನಲ್ಲಿ ರಸ್ಟ್ ಇಟ್ಕೊಳ್ಳಿರಲ್ಲ, ಹೊಸ ಮೆಕ್ಯಾನಿಸಮ್ ಇರುತ್ತೆ, ಆರಾಮಾಗಿ ನಿಮ್ಗೆ 10 to 12 years ಬಾಳ್ಕೆ ಬರುತ್ತೆ. ಮೆಕ್ಯಾನಿಸಮ್ ಆಫ್ಟರ್ 10 years ಚೇಂಜ್ ಮಾಡಲೇಬೇಕು. ಸೋಫಾ ಏನ್ ಹಾಳಾಗಲ್ಲ, ಅದು ನೀವೇ ಮಾಡ್ಕೊಡ್ತೀರಾ? ನಾನೇ ಮಾಡಿಕೊಡ್ತೀನಿ ಸರ್. ವಾಟ್ ಅಬೌಟ್ ಡ್ಯೂರಬಿಲಿಟಿ? ಇದು ಬಂದ್ಬಿಟ್ಟು ಇಟಾಲಿಯನ್ ಲೆದರ್ದು ಕಾಪಿ. ದಿಸ್ ಅ ಲೆದರ್ ಐಟಮ್. ಓಕೆ. ಇದ್ರದ್ದು ಏನಂದ್ರೆ, ಫಾರ್ ಎಕ್ಸಾಂಪಲ್ ಇಟಾಲಿಯನ್ ಲೆದರ್ ನೀವು ನೋಡಿ ಕೋಲ್ಡ್ ಸೀಸನ್ ಅಲ್ಲಿ ಅಲ್ವಾ, ಹಿಂಗ್ ಜುಲ್ಡಿ ಬಂದ್ಬಿಡುತ್ತೆ. ದಟ್ ಇಸ್ ದ ಪ್ಲಸ್ ಪಾಯಿಂಟ್ ಫಾರ್ ಇಟ್. ರಿಂಕಲ್ಸ್ ಬರುತ್ತೆ. ಓಕೆ ಓಕೆ. ಅದೇ ತರ ಇದ್ರಲ್ಲೂ ಬರುತ್ತೆ, ಎಲ್ಲ ರಿಂಕಲ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ದಟ್ ಈಸ್ ಮೀನ್ ಪ್ಯೂರ್ ಲೆದರ್, ಇಟಾಲಿಯನ್ ಲೆದರ್, ಪ್ಯೂರ್ ಲೆದರ್ ಅಂತ. ಅದೇ ತರ ರೆಪ್ಲಿಕಾ ಇದ್ರಲ್ಲೂ ಆಗುತ್ತೆ. ಇದ್ರ ಸೇಮಾ? ಹೌದು. ಮತ್ತೆ ಸಮ್ಮರ್ ಸೀಸನ್ ಅಲ್ಲಿ ಅಲ್ವಾ, ಫ್ಲಾಟ್ ತರ ಫ್ಲಾಟ್ ಆಗಿರುತ್ತೆ, ಫ್ಲಾಟ್ ಒಂದು ಹಾಕಿ ಐರನ್ ಆಗುತ್ತೆ ಅಲ್ವಾ, ಆ ತರ ಕ್ಲೀನ್ ಆಗಿ ಆಗ್ಬಿಡುತ್ತೆ. ಓಕೆ. ವಾಟ್ ಅಬೌಟ್ ದ ರಫ್ನೆಸ್? ಸರ್ ರಫ್ನೆಸ್ ನೀವು ನೋಡಿ, ಇದರಲ್ಲಿ ಬಂದ್ಬಿಟ್ಟು ಕೀ ನಿಮ್ ಫಾರ್ ಎಕ್ಸಾಂಪಲ್ ಇದು ನಿಮ್ದು ವಾಚ್ ಇತ್ತು ನೋಡಿ ಸರ್. ಹೌದು ಹೌದು. ಇದು ವಾಚ್ದು ಸ್ಟ್ರಾಪ್ಸ್ ಇರುತ್ತೆ ಅಲ್ವಾ, ವಾಚ್ದು ಸ್ಟ್ರಾಪ್ಸ್ ಹಿಂಗ್ 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 ನೀವು ಮಾಡಿದ್ರೇನು ಏನ್ ಸ್ಕ್ರಾಚಸ್ ಆಗಲ್ಲ, ಏನು ಆಗಲ್ಲ ಅಂತೀರಾ? ಕೀದನಲ್ಲೂ ಮಾಡಿದ್ರೇನು ಇಲ್ಲ ಮಾಡಿ ತೋರ್ಸೋಣ ನೋಡಿ. ಇದು ವಾಚ್ ಇದೆ ಅಲ್ಲ, ನೀವು ಹಾಕ್ಬಿಟ್ಟು ಎಷ್ಟೇ ಉಜ್ಜಿ, ಎಷ್ಟೇ ಶಾರ್ಪ್ ಇರ್ಲಿ, ಏನೇ ಆಗ್ಲಿ, ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ನಾನು ನೋಡಿ ಇದೆಷ್ಟು ಶಾರ್ಪ್ ಆಗಿದೆ, ನಾನು ಹಾಕೊಂಡು ಎಷ್ಟೇ ಇದು ಮಾಡಿ ಸರ್, ಎಷ್ಟು ಜೋರ್ ಮಾಡ್ಲಿ, ನನ್ನ ಕೈಲಿ ಆದಷ್ಟು ಜೋರ್ ನಾನು ಮಾಡಿದ್ದೀನಿ, ಇಷ್ಟು ಶಾರ್ಪ್ ಇದೆ, ನೋ ಪ್ರಾಬ್ಲಮ್ ಅಂತ ಹೇಳ್ಬೋದು. ಆಮೇಲೆ ಇದಕ್ಕೆ ನೀವು ಕಿಡ್ಸ್ ಪ್ರೂಫ್ ಅಂತ ಕೂಡ ಹೇಳಿದ್ರಿ. ಹೌದು ಸರ್. ಕರೆಕ್ಟಾ? ಹೌದು. ಯಾಕೆ ಇದು ಕಿಡ್ಸ್ ಪ್ರೂಫ್ ಸರ್? ಅಲ್ಲಿ ಸ್ವಲ್ಪ ತೋರಿಸಿ ಕಿಡ್ಸ್ ಅನ್ನ, ಇಲ್ಲಿ ತೋರಿಸಿ, ಇಲ್ಲಿ ಹೆಂಗ್ ಮಾಡ್ತಾವ್ರೆ, ಏನ್ ಮಾಡ್ತಿದ್ದೀರಾ ಸರ್? ನೋಡಿ ಅದು ನೋಡಿ, ಹೋಗಿದ್ರು ಆ ಚಾಕ್ಲೇಟ್ ಎಲ್ಲ ನೋಡಿ ಅಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟು. ಏನಿದು ನಮ್ಮ ಮಕ್ಳು ಮಾಡೋದೇ ಹಿಂಗೆ, ಈ ತರ ಚಾಕ್ಲೇಟ್ ಅನ್ನೆಲ್ಲ ನೀಟಾಗಿ ಬರೀ ಎಲ್ಲ ಹಚ್ತಾ ಇರ್ತಾರೆ, ತಿಕ್ತಾ ಇರ್ತಾರೆ, ಇದ್ ಮಾಡ್ತಾ ಇರ್ತಾರೆ. ಸರ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ಸರ್? ಇದಕ್ಕೆ ಚೇಂಜ್ ಮಾಡ್ಬೇಕು. ಈಗ ನೋಡಿ ಬೇರೆ ಯಾರಾದ್ರೂ ಆದ್ರೆ ಇದೇ ಚೇಂಜ್ ಮಾಡ್ಬೇಕು. ಹೌದು ಸರ್. ಈ ಪೀಸ್ ಅನ್ನೇ ಚೇಂಜ್ ಮಾಡ್ಬೇಕು. ನಿಮ್ದು ಹಂಗೆ ಮಾಡ್ಬೇಕಾ? ಏನಿಲ್ಲ ಸರ್, ಒಲಿ ನೀರು ಬೇಕು ನಿಮ್ಗೆ. ನೀರು ಮತ್ತೆ ಒಂದು ಬಟ್ಟೆ. ಏನ್ ಮಾಡ್ತೀರಾ? ಒಲಿ ಒಂದ್ ಸ್ವಲ್ಪ ಹಿಂಗ್ ನೀರು ಹಾಕಿ. ಓಕೆ. ನೀರು ಹಾಕಿದ್ದೀರಾ? ನೀರು ಹಾಕಾದ್ಮೇಲೆ ಜಸ್ಟ್ ಹಿಂಗ್ ಮಾಡಿ. ಓ ಮೈ ಗಾಡ್, ದಿಸ್ ಇಸ್ ಸಾಕು. ಪ್ಯೂರ್ಲಿ ಕಿಡ್ಸ್ ಪ್ರೂಫ್ ಸರ್ ಇದು. ಪ್ಯೂರ್ಲಿ ಕಿಡ್ಸ್ ಪ್ರೂಫ್ ಸರ್ ಅಲ್ವಾ? ಎರಡು ಇದು ಬರುತ್ತೆ, ಆ ಕಡೆ ಒಂದು ಬರುತ್ತೆ, ಇಲ್ಲಿ 2 ಬರುತ್ತೆ, ಇಲ್ಲೂ 1 ಬರುತ್ತೆ. ಸೊ ಟೋಟಲ್ 5 ಇದು ಬರುತ್ತಲ್ವಾ ಸರ್? ಹೌದು ಸರ್. ಮೇನ್ ಏನಂದ್ರೆ 3-2 ಇಸ್ ಫಾರ್ ಫ್ಯಾಮಿಲಿ ಮೆಂಬರ್ಸ್. ಹೆಡ್ ಆಫ್ ದ ಫ್ಯಾಮಿಲಿ ಇರ್ತಾರಲ್ವಾ, ಅವ್ರಿಗೆ ಸಿಂಗಲ್ ಸೀಟರ್, ಅವ್ರಿಗೆ ಸಿಂಗಲ್ ಹ್ಯಾಂಡಲ್ ಕಂಫರ್ಟ್, ಹಿಂಗೆ ಸಿಂಗಲ್ ಹ್ಯಾಂಡೆಡ್ ಸಪೋರ್ಟ್, ಯಾರು ಡಿಸ್ಟರ್ಬ್ ಮಾಡಂಗಿಲ್ಲ ಅವ್ರಿಗೆ. ಕಸ್ಟಮರ್ಸ್ಗೆ 3-2 ಬೇಕು, ಅದನ್ನು ಕೊಡ್ತೀನಿ. ವಾಟ್ ಇಸ್ ದ ಪ್ರೈಸ್ ಸರ್? ದಿಸ್ ವಿಲ್ ಕಾಸ್ಟ್ ಟು 89,000. ದಿಸ್ ಇಸ್ ದ ಬೆಸ್ಟ್ ಪ್ರೈಸ್? ಬೆಸ್ಟ್ ಪ್ರೈಸ್ ಸರ್. ನೆಕ್ಸ್ಟ್ ಈ ಫ್ಯಾಬ್ರಿಕ್ ನನಗೆ ಬೇಡ, 3-2-1 ಮಾಡಿ ಕೊಡಿ ಅಂದ್ರೆ ನಿಮ್ಗೆ ಬಂದ್ಬಿಟ್ಟು ನಾನು 80,000 ನಲ್ಲಿ ಮುಗಿಸ್ಕೊಡ್ತೀನಿ. ಮತ್ತೆ ಇದರಲ್ಲಿ 3-1-1 ಆರ್ 3-2 ಓನ್ಲಿ ಬೇಕಂದ್ರೆ 75 ನಲ್ಲಿ ಮುಗಿಸ್ಕೊಡ್ತೀನಿ. ಈ ಮೆಕ್ಯಾನಿಸಮ್ಗೆ ಹೋಲ್ ಸೋಫಾಗೆ ವಾರಂಟಿ ಎಷ್ಟು ಕೊಡ್ತೀರಾ ನೀವು ಇಲ್ಲಿ? ಸರ್ ಮೆಕ್ಯಾನಿಸಮ್ಗೆ ಜನರಲಿ ಬರೋದೇ 2 years ವಾರಂಟಿ. ಎಲ್ಲ ಬಂದ್ಬಿಟ್ಟು ಚೈನಾ ಮೆಕ್ಯಾನಿಸಮ್ ಅಲ್ಲ ಸರ್, ದಿಸ್ ಇಸ್ ಅನ್ LP ಮೆಕ್ಯಾನಿಸಮ್. LP ಮೀನ್ಸ್ ಲೆಗ್ಗೆಡ್ ಪ್ಲೇಟ್. ದಿಸ್ ಇಸ್ ದಟ್ ಮೆಕ್ಯಾನಿಸಮ್. ಟಾಪ್ ಮೆಕ್ಯಾನಿಸಮ್ ಹೇಳ್ತೀರಾ ನಂಬರ್ 1, ಅದೇ ಮೆಕ್ಯಾನಿಸಮ್ ಇದಕ್ಕೆ. ನಿಮ್ಗೆ ಲೆಗ್ಗೆಡ್ ಪ್ಲೇಟ್ ಬೇಡ ಅಂದ್ರೆ ಒಂದು ರೆಗ್ಲೈನರ್ ಇಂದ 4 ಸಾವಿರ ಕಡಿಮೆ ಆಗ್ಬಿಡುತ್ತೆ ಸರ್. ನೆಕ್ಸ್ಟ್ ಹಾ ಸರ್, ಇದಕ್ಕೆ ನೀವು ಹೆಸರು ಹೇಳಕ್ಕಿಂತ ಮುಂಚೆ ನಾನೇ ಒಂದು ಹೆಸರು ಹೇಳ್ತೀನಿ ಸರ್. ಹೇಳಿ ಸರ್. ಇಟ್ಸ್ ಎ ಜಾಯಿಂಟ್ ಫ್ಯಾಮಿಲಿ. ಎಕ್ಸಾಕ್ಟ್ಲಿ ಸರ್. ಅಲ್ವಾ? ಯಾರ್ಯಾರು ಜಾಯಿಂಟ್ ಫ್ಯಾಮಿಲಿ ಅವ್ರು ಇರ್ತೀರಾ, ತುಂಬಾ ಜನ ಹುಡುಗರು ಇರ್ತಾರೆ, ಮಕ್ಳು ಇರ್ತಾರೆ, ಅವ್ರೆಲ್ಲರಿಗೋಸ್ಕರ ಹೇಳಿ ಮಾಡಿಸಿರೋದು ಅಂತ ಹೇಳ್ಬೋದು. ಎಷ್ಟು ಸೀಟರ್ ಸರ್ ಇದು ಆಕ್ಚುಲಿ? ಇದು ಬಂದ್ಬಿಟ್ಟು 7 ಸೀಟರ್ ಲೆಕ್ಕ, ಕಾರ್ನರ್ 2 ಸೀಟ್ ಬಂದಿದೆ, 3 ಸೀಟರ್, ಇದು 2 ಸೀಟರ್ ಪ್ಲಸ್ 2 ಪಫಿ ಕೂಡ ಅವೈಲೇಬಲ್ ಇದೆ. ಎಸ್ ಸರ್, ವಿತ್ ಇಟಾಲಿಯನ್ ಟೀ ಪೈ. ನಾನು ಕುತ್ಕೊಳ್ಳ ನಮ್ಮ ಸೋಫಾಸ್ ನಲ್ಲಿ. ಓಕೆ. ಸೊ ಇಲ್ಲಿ ಜೋರಾಗಿ ಕುತ್ಕೊಳ್ಳೋದ್ರೇನೆ ಮಜಾ. ಆಮೇಲೆ ಇಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಗೇನ್ ಥೈ ಸಪೋರ್ಟ್. ಎಕ್ಸಾಕ್ಟ್ಲಿ ಅಲ್ವಾ? ಸೊ ಇಲ್ಲಿ ಹೈ ನಿಮ್ಗೆ ಆಲ್ಮೋಸ್ಟ್ ಹೊರಗಡೆ ಥೈ ಸಪೋರ್ಟ್ ಹೆಸರಲ್ಲಿ ಒಂದು 2 ಇಂಚ್ ಕೊಟ್ರೆ ಜಾಸ್ತಿ, ಇಲ್ಲಿ ಆಲ್ಮೋಸ್ಟ್ 3 ಇಂಚಸ್ ಬಂಪ್ ಕೊಟ್ಬಿಟ್ಟಿದ್ರು. 4 ಇಂಚಸ್ ಸರ್ ಇದು. ಓ ಮೈ ಗಾಡ್, ನಿಜವಾಗ್ಲೂ ಚೆನ್ನಾಗಿದೆ. ನಿಮ್ದು ಹೆಡ್ ಕಿಂತ ಬ್ಯಾಕ್ ಸ್ವಲ್ಪ ಹೈಟ್ ಐತೆ. ಹೌದು, ನಾನು ತುಂಬಾ ಜಾಗ ನೋಡಿದೀನಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದು ಫಸ್ಟ್ ಕಡಿಮೆ ಮಾಡ್ತಾರೆ, ಇದು ಕಡಿಮೆ ಮಾಡ್ತಾರೆ, ಇದನ್ನು ಕಡಿಮೆ ಮಾಡ್ತಾರೆ, ಕಮ್ಮಿ ಇರುತ್ತೆ. ಅವಾಗ ಏನಾಗುತ್ತೆ, ಇದು ಐತಲ್ವಾ, ದಿಸ್ ಇಸ್ ಎಂಟಿ, ದೇರ್ ಇಸ್ ನೋ ಸಪೋರ್ಟ್ ಫಾರ್ ದಿಸ್. ಇದಕ್ಕೆ ನೋಡಿ ನಿಮ್ಗೆ ಏನ್ ಹೈಟ್ ಇದ್ರೇನು 6.2 ಫೀಟ್ ತನಕನೂ ಇದು ಬ್ಯಾಕ್ ಕಂಫರ್ಟ್ ಕೊಡುತ್ತೆ. ವಾವ್, ವೆರಿ ನೈಸ್ ಸರ್ ಇದು. ಸರ್ ಇದ್ರ ಆಕ್ಚುಲಿ ಹೆಸರು ಏನು ನಿಜ? ಸರ್ ಇದ್ರದ್ದು ಹೆಸರು ಬಂದ್ಬಿಟ್ಟು RC ಮಾಡೆಲ್. ಇದಕ್ಕೂ ಪಪ್ಪೀಸ್ ಬರುತ್ತೆ, ಟಿಪೈ ಬರುತ್ತೆ. ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಇದರಲ್ಲಿ ಬಂದ್ಬಿಟ್ಟು ತುಂಬಾ ಕಾರ್ನರ್ಸ್ ನಲ್ಲಿ ನೀವು ನೋಡಿ ಅರ್ಧ ಕೊಡ್ತೀವಿ ನಾವು. ಹೌದು,
ಇದರಲ್ಲಿ ಪೂರ್ತಿ ಕಾರ್ನರ್. ಮತ್ತೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇದ್ರದ್ದು ಲೈನ್ಸ್ ನೀವು ನೋಡಿ ಸರ್, ಲೈನ್ಸ್ ಇದೆ ಅಲ್ಲ, ಇಂಟರ್ಸೆಟ್ ಇದೇ ಆಗೋದು ಸರ್, ಕನೆಕ್ಟ್ ಆಗೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಕಾರ್ನರ್ ಯುಟಿಲೈಸೇಷನ್ ತುಂಬಾ ಚೆನ್ನಾಗಿದೆ. ನಿಮ್ 2 ಮಕ್ಕಳಂತೂ ಆರಾಮಾಗಿ ಕೂತ್ಕೋಬಹುದು. ಬ್ಯಾಕ್ ಸಪೋರ್ಟ್ ಇಸ್ ವೆರಿ ನೈಸ್. 100%. ಇದರಲ್ಲಿ ಬ್ಯಾಕ್ ಸಪೋರ್ಟ್ ಈ ಥೈ ಸಪೋರ್ಟ್ ಹೌದು, 2 ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಹೌದು ಸರ್. ಯಾರಿಗೆ ಲಕ್ಸುರಿ ಬೇಕು, ಯಾರಿಗೆ ಕಂಫರ್ಟ್ ಬೇಕು, ಪ್ರೀಮಿಯಂ ಸೋಫಾ ಇದು ಸರ್. ಬೆಲೆ ಹೇಳ್ಬೇಕಲ್ಲ ನೀವು ಸರ್. ಇದ್ರದ್ದು ಬೆಲೆ ನಾನು ಕಾಸ್ಟ್ ಮಾಡ್ತಾ ಇದೀನಿ 68,000 rupees ಫಾರ್ ಫುಲ್ ಸೆಟ್ ಸರ್. ಬೆಸ್ಟ್ ಪ್ರೈಸ್. ಇನ್ನೊಂದೇನು ಗೊತ್ತಾ, ಆಕ್ಚುಲಿ ಇದು ಸರ್ ನಮಗೆ ಕಮ್ಮಿ ಕೊಡ್ತಾ ಇರುವಂತದ್ದು. 68 ಇಲ್ಲ, ಜಾಸ್ತಿ ಇತ್ತು ಸರ್. ಜಾಸ್ತಿ ನಿಮ್ ಮುಂದೆ ಒಂದು ಕಸ್ಟಮರ್ಗೆ ನಾನು ಸೇಲ್ ಮಾಡಿದೆ, ಪಾಪ ಅವ್ರು ನೋಡಬಾರ್ದು ಆ ವಿಡಿಯೋ. 72 ಗೆ ಸೇಲ್ ಮಾಡಿದ್ರೆ ನಿಮ್ಗೆ ತೋರಿಸಿದೆ ನಾನು. ಬಟ್ ನಮ್ಮ ವೀಕ್ಷಕರಿಗೋಸ್ಕರ ಸ್ಪೆಷಲ್ ಪ್ರೈಸ್ 68,000 ಸರ್. ಮತ್ತೆ ನಂದು ಏನಂದ್ರೆ ನಾನು ಸಿ ಗ್ರೇಡ್ ಬಿ ಗ್ರೇಡ್ ಯೂಸ್ ಮಾಡಿ, ಯಾಕಂದ್ರೆ ದಟ್ ಈಸ್ ಯೂಸ್ಡ್ ವುಡ್, ಯೂಸ್ಡ್ ಪ್ಲೈ. ಓಕೆ ಓಕೆ ಓಕೆ. ಮುಂಚೆ ಅದು ಸೋಫಾ ಫ್ರೇಮ್ಗೆ ಯೂಸ್ ಆಗಿದೆ, ಅದೇ ಕಟ್ ಮಾಡಿಬಿಟ್ಟು ತಿರ್ಗಾ ಯೂಸ್ ಆಗೋದು. ಅದು ಏನಕ್ಕೆ ನಾನು ಯೂಸ್ ಮಾಡಲ್ಲ ಅಂತ ಕೇಳಿದ್ರೆ, ಚೆನ್ನಾಗಿದ್ರು ಯೂಸ್ ಮಾಡಲ್ಲ. ಯಾಕೆಂದ್ರೆ ಬೇರೆ ಮನೆಯಿಂದ ವಸ್ತು ಬಂದಿದೆ ಅಂದ್ರೆ ಅದ್ರದ್ದು ನೆಗೆಟಿವಿಟಿ ತಗೊಂಡ್ಬರುತ್ತೆ. ಅದು ನನ್ನ ಅಂಗಡಿಗೂ ಬರೋದು ಬೇಡ, ಕಸ್ಟಮರ್ ಮನೆಗೆ ಹೋಗೋದು ಬೇಡ. ಫ್ರೆಶ್ ಪೀಸ್ ಇರಬೇಕು, ಫ್ರೆಶ್ ಪೀಸ್ ಅಲ್ವಾ? ಐ ಬಿಲೀವ್ ಅ ಲಾಟ್ ಇನ್ ದಟ್ ಸರ್. ಕರೆಕ್ಟ್. ನೆಕ್ಸ್ಟ್ ಮೈ ಕ್ಲಾಸಿಕ್ ಸೋಫಾ ಸರ್. ಈವನ್ ದಿಸ್ ಸೋಫಾ ಇದು ಬಂದ್ಬಿಟ್ಟು 2021 ಮಾಡೆಲ್ ಅಂಗಡಿನಲ್ಲಿ ಇಂದ ಇರೋದು ಇದು. ಅವತ್ತಿಂದ ಇವಾಗ ಬಂದ್ಬಿಟ್ಟು ತುಂಬಾ ಅಂಗಡಿನಲ್ಲಿ ನೋಡಿದ್ರೆ ಇವಾಗ ಲಾಂಚ್ ಮಾಡ್ತಾವ. ಇದ್ರದ್ದು ಎಕ್ಸಾಕ್ಟ್ ಪ್ಯಾಡಿಂಗ್ ನೋಡಿ ಸರ್, ನಿಮ್ದು ಪೂರ್ತಿ ಬ್ಯಾಗ್ ಕವರ್ ಆಗ್ತಾ ಇದೆ ನೋಡಿ. ಆಗ್ತಾ ಇದೆ, ಇದು ಬರ್ತಾ ಇದೆ. ಲೋವರ್ ಬ್ಯಾಕ್ ಗೆ ಪರ್ಫೆಕ್ಟ್ ಇದೆ. ಹೆಡ್ ರೆಸ್ಟ್ ಇವಾಗ ಓಪನ್ ಮಾಡಿ ಸರ್. ಮಾಡಿ. ಹೌ ಇಸ್ ಇಟ್? ಚೆನ್ನಾಗಿದೆ ಇದು ಆಕ್ಚುಲಿ. ಸೇಮ್ ಇದು ಯಾರು ಮಾಡೋಕ್ಕಾಗಲ್ಲ. ಇದು ಮಾಡ್ಬೇಕಂದ್ರೆ 100 ಮೇಲೆ ಸೋಫಾಸ್ ಮಾಡ್ಬೇಕು. ಎಕ್ಸಾಕ್ಟ್ ಇದು ನಿಮ್ಗೆ ಗೊತ್ತಾಗ್ಬೇಕಂದ್ರೆ, ಮ್ಯಾಚ್ ಆಗ್ಬೇಕಂದ್ರೆ ಸೇಮ್ ಇದು ಅವಾಗಲೇ ಅಲೈನ್ಮೆಂಟ್ ಗೊತ್ತಾಗೋದು. ಓಕೆ ಓಕೆ ಓಕೆ. ಮತ್ತೆ ಇದರಲ್ಲಿ ನೋಡಿ ಕೆಳಗಡೆ ಪೂರ್ತಿ ಪಟ್ಟಿ ಕೊಟ್ಟಿದ್ದೀನಿ ಸರ್. ಇಲ್ಲ ಅಲ್ವಾ, ರೇಲ್ ಅಂತ ಹೇಳ್ತೀವಿ. ಇಲ್ಲಿಂದ ಟ್ರೈನ್ ಸ್ಟಾರ್ಟ್ ಆಗುತ್ತೆ, ಇದು ಎಂಡ್ ತನಕ ಹೋಗುತ್ತೆ ಸರ್. ನೋಡಿ ವೀಕ್ಷಕರೇ, ಹೌದು, ಕಂಪ್ಲೀಟ್ ಆಗಿ ಈ ತರ ಕಂಟಿನ್ಯೂಟಿ ಹೋಗುತ್ತೆ. ಕಂಟಿನ್ಯೂಟಿನ ನೀವು ಇದಕ್ಕೂ ಕೂಡ ತಗೊಂಡಿದ್ದೀರಾ, ಹ್ಯಾಂಡಲ್ಗೆ ತಗೊಂಡಿದ್ದೀರಾ. ಹ್ಯಾಂಡಲ್ಗೂ ಕೊಟ್ಟಿದ್ದೀನಿ. ಹ್ಯಾಂಡಲ್ ತೋರಿಸಿ. ಲುಕ್ ಸರ್, ಪ್ಲೀಸ್ ಹ್ಯಾವ್ ಅ ಲುಕ್. ಇದು ಏನ್ ಬಟ್ಟೆ ಕ್ಲಾತ್ ಸರ್? ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಪೆನ್ ರೆಸಿಸ್ಟೆಂಟ್ ಫ್ಯಾಬ್ರಿಕ್ ಸರ್. ಏನಕ್ಕೆ ಆ ಥರ ಪೆನ್ ರೆಸಿಸ್ಟೆಂಟ್ ಅಂತ ಕರೀತಾರೆ ನೋಡಿ. ಗೋಲ್ಡ್ ಬಟನ್ ಐತೆ ಸರ್. ಓಕೆ. ಇದರಲ್ಲಿ 3 ಸ್ಟ್ರಿಪ್ಸ್ ಐತೆ. ಇಟ್ಸ್ ಅ ವೆರಿ ಪ್ರೀಮಿಯಂ ಸೋಬರ್ ಸೋಫಾ ಹೇಳ್ತೀವಲ್ವಾ, ಆ ತರ ಸೋಫಾ. ಇಟ್ ಕಮ್ಸ್ ವಿತ್ ಟೀಪೈ 2 ಪಫಿ ಸರ್. ನೆಕ್ಸ್ಟ್ ನೀವು ಪೆನ್ದು ಕೇಳಿದ್ರು, ಪೆನ್ ರೆಸಿಸ್ಟೆಂಟ್ ಹೆಂಗೆ ಅಂತ. ಹೌದು, ನಮ್ಮ ಮನೆಯಲ್ಲೂ ಸಹ ಮಕ್ಕಳು ಇರ್ತಾರೆ ಸರ್. ನೀವೇ ನನ್ಗೆ ಹೇಳಿದ್ರು, ನನ್ನ ಹತ್ರ ನನ್ನ ಮಗ ನಮ್ಮ ಮಗ ಸರ್ ಗೀಚ್ತಾ ಇರ್ತಾನೆ. ಬ್ಲೂ ಸೋಫಾ ಮತ್ತೆ ನೀವು ತಗೊಂಡಿದ್ರೆ ಅದಕ್ಕೂ ಗೀಚ್ತಾ ಇರ್ತಾನೆ. ಫಾರ್ ಎಕ್ಸಾಂಪಲ್ ಅವತ್ತಿಂದ ಒಂದು ಹುಡುಗಿ ತೊಂದರೆ ಕೊಡ್ತಾ ಇದ್ರು ನೋಡಿ, ತಿರ್ಗ ಅವ್ರು ಹೆಂಗ್ ತೊಂದರೆ ಬಂದ್ಬಿಟ್ಟಿದ್ದಾರೆ. ಅಯ್ಯೋ ನೋಡಿ ಸರ್. ಹಿಂಗಾದ್ರೆ ಹಿಂಗೆ ಈ ತರ ಆಗ್ಬಿಟ್ರೆ ನೋಡಿ ವೀಕ್ಷಕರೇ, ಈ ತರ ನಿಮ್ ಮನೇಲೂ ಕೂಡ, ಈ ತರ ನಿಮ್ ಮನೇಲೂ ಕೂಡ ಆದ್ರೆ, ಈ ತರ ಪೆನ್ನಲ್ಲೆಲ್ಲ ಮಾರ್ಕ್ ಮಾಡಿದ್ರೆ ಏನ್ ಮಾಡ್ಬೇಕು ಸರ್? ಇದಕ್ಕೆ ಆಗುತ್ತೆ ಸರ್ ಕ್ಲೀನ್. ಇದು ಕ್ಲೀನ್ ಆಗುತ್ತಾ? ಮಾಡಿ ತೋರಿಸಿ, ನನಗೆ ಮಾಡಿ ತೋರಿಸಿ, ಅದು ಹೇಗ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮಾಡಿ ತೋರಿಸಿ ಅಲ್ಲಿ ತೋರಿಸಿ ಅದು ಹೆಂಗ್ ಮಾಡ್ತಾರೆ ಸರ್. ಅಷ್ಟು ಕಾನ್ಫಿಡೆನ್ಸ್ ಇದಾರೆ ಇದು ಹೋಗುತ್ತೆ ಅಂತ. ಹೌದು, ಓ ಮೈ ಗಾಡ್, ಅದು ಹೋಗುತ್ತಾ ಸರ್? ನಿಜ 100% ಸರ್ ಹೋಗುತ್ತೆ. ಓ ಸರ್, ಈ ತರ ಆಗ್ಬಿಟ್ರೆ ನಮ್ಗೆ ಬೇರೆ ಟೆನ್ಷನ್ ಇಲ್ವಲ್ಲ ಸರ್? ಅದೇ ಸರ್, ಅದೇ ನಾನು ಹೇಳೋದು ಕಸ್ಟಮರ್ಸ್ಗೆ. ನೋಡಿ ಸರ್, ಇನ್ನೂ ಕ್ಯಾಮರಾಮನ್ಗಳಿಗೆ ಝೂಮ್ ಮಾಡಕ್ಕೆ, ಇಲ್ಲಾಂದ್ರೆ ಕಸ್ಟಮರ್ಸ್ಗೆ ಗೊತ್ತಾಗಲ್ಲ ಎಷ್ಟಾಗಿದೆ ಅಂತ. ಓಕೆ ನೋಡಿ ವೀಕ್ಷಕರೇ, ನಿಜವಾಗ್ಲೂ ಪೆನ್ ಪ್ರೂಫ್ ಸೋಫಾ ಅಂತ ಇದನ್ನ ಹೇಳ್ಬೋದು, ಕಿಡ್ಸ್ ಪ್ರೂಫ್ ಸೋಫಾ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಪಾಪು ಗೀಚ್ಬಿಟ್ಟು ಹೋದ್ಲು. ಸೊ ನಿಮ್ಮ ಮನೇಲೂ ಕೂಡ ನಿಮ್ಮ ಮಕ್ಕಳು ಇಡೀ ದಿನ ಇದೇ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ, ಜಸ್ಟ್ ಸರ್ ಹೇಳ್ದಂಗೆ ಸ್ಪ್ರೇ ಮಾಡೋದು, ಕ್ಲೀನ್ ಮಾಡೋದು. ಹೌದು ಸರ್, ಆಯ್ತಲ್ವಾ ಸರ್? ನಮ್ಗೆ ಆಲ್ಮೋಸ್ಟ್ ನೋಡಿ ಇದನ್ನ ಇಡೀ ಕ್ಲೋತ್ ಚೇಂಜ್ ಮಾಡ್ಬೇಕು ಅಂದ್ರೆ 1000 rupees ತುಂಬಾ ಖರ್ಚು ಮಾಡ್ಬೇಕಾಗುತ್ತೆ. 100% ಸರ್, ಅಲ್ವಾ? ಬೇಕಾಗೇ ಇಲ್ಲ, ಸ್ಪ್ರೇ ಮಾಡಿ ಕ್ಲೀನ್ ಮಾಡಿ. ತುಂಬಾ ಜನ ಏನಾಗ್ತಾರೆ, ಮಕ್ಕಳು ಪೆನ್ನಿಂದ ಗೀಸ್ತಾರ ಸೋಫಾ ತಗೊಳ್ಳಲ್ಲ. ಹೌದು ಹೌದು, ಅದು ಎಷ್ಟೇ ಹಾಳಾಗಿರ್ಲಿ ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಹೌದು, ನೆಂಟರು ಬಂದು ಏನಾದ್ರು ಹೇಳಿ ಚೆನ್ನಾಗಿದೆ ಚೆನ್ನಾಗಿಲ್ಲ, ಬಟ್ ಅದೇ ಯೂಸ್ ಮಾಡ್ತಾರೆ. ಯಾಕೆ? ಮಕ್ಕಳು ಇದು ಮಾಡ್ಬಿಡ್ತಾರೆ. ಇನ್ನು ನೋಡಿ ತಗೊಂಡು ಇನ್ನು 1 monthಗೆಲ್ಲ ಮತ್ತೆ ಅದೇ ಕತೆ, ಅದೇ ರಾಮಾಯಣ ಅಲ್ವಾ? ಅದೇ ಗೀಚ್ ಇಡ್ತಾ ಇರ್ತಾರೆ ಅಂತ ಹೇಳಿ ನಿಮ್ಮ ಮನೇಲೂ ಕೂಡ ಇವೆಲ್ಲ ಕತೆ ನಡೀತಾನೆ ಇರುತ್ತೆ. ಸೊ ನಿಮಗೂ ಕೂಡ ಈ ರೀತಿ ಟೆನ್ಷನ್ ಬೇಡ. ಸೊ ಪೆನ್ ಏನಂತಾರೆ, ಪೆನ್ ಪ್ರೂಫ್, ಪೆನ್ ರೆಸಿಸ್ಟೆಂಟ್ ಸೋಫಾ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಬರ್ಬೋದು. ಕಿಡ್ಸ್ ಪ್ರೂಫ್ ಸೋಫಾ ಅಂತ ನಾನು ಇದನ್ನ ಕರಿತೀನಿ ಸರ್. ಅಗೇನ್ ಕಿಡ್ಸ್ ಪ್ರೂಫ್ ಇದನ್ನ. ನಂದು ಮೇನ್ ಫೋಕಸ್ ಇರೋದೇ ಕಿಡ್ಸ್ ಮೇಲೆ, ಕಂಫರ್ಟ್ ಮೇಲೆ. ಕಿಡ್ಸ್ ಗಲೀಜ್ ಮಾಡಬಾರ್ದು, ಸೋಫಾ ಭಾಳ ಕಂಫರ್ಟ್ ಕೊಡಬೇಕು, ನೆಕ್ಸ್ಟ್ ಕ್ವಾಲಿಟಿ 15-20 ವರ್ಷ ಬರಬೇಕು. ಕರೆಕ್ಟ್ ಆಗಿ ಹೇಳಿದ್ರೆ. ಅಂಡ್ ವಾಟ್ ಇಸ್ ದ ಕಾಸ್ಟ್ ಆಫ್ ದಿಸ್ ಸೋಪ್ಸ್? ದಿಸ್ ಇಸ್ ಆಲ್ಸೋ ವೆರಿ ಕಾಂಪಿಟೇಟಿವ್ ಪ್ರೈಸ್ ಸರ್. ನಾನು ಎಷ್ಟು 2021 ಇಂದ ಏನ್ ಪ್ರೈಸ್ ಇದೆ ಅದೇ ಪ್ರೈಸ್ಗೆ ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರೆ ಕಸ್ಟಮರ್ಸ್ ಅಷ್ಟೊಂದು ಇದಕ್ಕಿಂತ ರೆಫರೆನ್ಸ್ ಬಂದಿದೆ ನನಗೆ. ಇದ್ರದ್ದು ಬೆಲೆ ನಾನು ಕೋಟ್ ಮಾಡ್ತೀನಿ 53,000 rupees ಸರ್. 53? ಹೌದು ಸರ್, ಬೆಸ್ಟ್ ಪ್ರೈಸ್ ಸರ್ ಇದೆ. 100%. ಪಪ್ಪಿ ಸಿಗುತ್ತೆ, ಟಿಫೈ ಸಿಗುತ್ತೆ, ಒಂದು ಅಮೇಜಿಂಗ್ ಆಗುವಂತ ಟಿಫೈ ಸಿಗುತ್ತೆ. ಇದರಲ್ಲಿನೂ ಅಷ್ಟೇ ಮೋಲ್ಡೆಡ್ ಫೋಮ್ ನೀ ಮುಡೆ ಹಾಕಿರೋದು. ಫ್ಯಾಬ್ರಿಕ್ ಏನಂದ್ರೆ ಸ್ವಲ್ಪ ಕಡಿಮೆ, ಅಂದ್ರೆ 500 to 600 rupees. ಚೆನ್ನಾಗಿದೆಯಲ್ಲ ಫ್ಯಾಬ್ರಿಕ್? ಚೆನ್ನಾಗಿದೆ ಸರ್. ಪೆನ್ಗಿನೆಲ್ಲ ಹೊರಟೋಗ್ತಾ ಇದೆ. ಹೌದು, ಡೆಫಿನೆಟ್ಲಿ ಇದಕ್ಕೆ ಒಂದು ಥಮ್ಸ್ ಅಪ್ ಅಂತೂ ಕೊಡ್ಲೇಬಹುದು ಸರ್. ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. ಶೋರ್ ಸರ್. ದಿಸ್ ಇಸ್ ಒನ್ ಸ್ವಲ್ಪ ಯೂನಿಕ್ ಆಗಿದೆ ಅಲ್ವಾ ಸರ್ ಇದು?
ಓಕೆ ಓಹ್ ಇದು ಒಳಗಿದು ತುಂಬಾ ಒಳಗಡೆ ಹೋಗುತ್ತೆ. ಹೌದು ಸರ್. ಸೊ ಈ ಬೌನ್ಸಿನೆಸ್ ನಾನು ನಿಮಗೆ ತೋರಿಸ್ಲೇಬೇಕು ನೋಡಿ, ತುಂಬಾ ಒಳಗಡೆ ಹೋಗುತ್ತಲ್ಲ ಸರ್ ಇದು. ಯಾಕೆ ಎಷ್ಟು ಡೆನ್ಸಿಟಿ ಹಾಕಿದ್ದಾರೆ ಇಲ್ಲಿ? ಇದನ್ನು ಮೋಲ್ಡೆಡ್ ಡೆನ್ಸಿಟಿ ವಿ ಡೋಂಟ್ ಕನ್ಸಿಡರ್ ಓನ್ಲಿ. ಎಲ್ಲ ಮೋಲ್ಡೆಡ್ ದಟ್ ಡೆನ್ಸಿಟಿ ಕಾನ್ಸೆಪ್ಟ್ ಗಾನ್. ಇದು ಮೋಲ್ಡೆಡ್. ಇದರಲ್ಲಿ ಬಂದ್ಬಿಟ್ಟು ಪಾಕೆಟ್ ಸ್ಪ್ರಿಂಗ್ ಹಾಕಿದೀವಿ. ಪಾಕೆಟ್ ಸ್ಪ್ರಿಂಗ್ ಇದೆ. ಬ್ಯಾಕ್ ನಲ್ಲಿ ಪೂರ್ತಿ ಪಾಲಿ ಐತೆ. ಓ ಅಂಡ್ ದಿಸ್ ಹ್ಯಾಂಡಲ್ ಆಲ್ಸೋ ತುಂಬಾ ಯೂನಿಕ್ ಮಾಡಿದ್ದಾರೆ. ಹೌದು, ಅದ್ರ ಮೇಲೆ ನೀವು ತಟ್ಟೆ ಇಟ್ಬಿಟ್ಟು ಊಟನೂ ಮಾಡಬಹುದು, ಆರಾಮಾಗಿ ಮಾಡಬಹುದು. ನಾವು ಸೋಫಾ ಡಿಸೈನ್ ಮಾಡೋದು, ಡಿಸ್ಪ್ಲೇ ಹಾಕೋದು ಏನಂದ್ರೆ ಕಸ್ಟಮರ್ ಸಜೆಷನ್ ಇಂದ. ನೀವು ಏನ್ ಡಿಫಿಕಲ್ಟಿ ಫೇಸ್ ಮಾಡ್ತಾ ಇದ್ದೀರಾ ಅದಕ್ಕೆ ನಾವು ರಿಸಾಲ್ವ್ ಮಾಡೋಕೆ ಸೋಫಾ ಮಾಡಬೇಕಂತ ಅವ್ರದ್ದು ಎಲ್ಲ ಕ್ವಶನ್ಸ್ ನ ತಗೊಂಡು ನಾವು ನಮ್ಮ ಸೋಫಾ ಜೊತೆಗೆ ಆನ್ಸರ್ಸ್ ಕೊಡ್ತೀವಿ. ಅವ್ರಿಗೆ ಹೆಸರೇನ್ ಸರ್ ಇದ್ರದ್ದು? ಈ ಸೋಫಾ ಹೊಸಾಕ. ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಲೆಗ್ಸ್ ತೋರಿಸಿ, ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಕಂಪ್ಲೀಟ್ ಗೋಲ್ಡನ್ ಲೆಗ್ಸ್. ಹೌದು ಸರ್. ಸೈಡ್ ಅಲ್ಲಿ ಇದೊಂದು ಪಟ್ಟಿ ಕೊಟ್ಟಿದ್ದೀರಾ ಅಲ್ವಾ? ಇದು ಹೌದು. ಇದೇನು ಡಿಸೈನ್ ತುಂಬಾ ಚೆನ್ನಾಗಿದೆ. ಇದೆ ಸ್ವಲ್ಪ ಯೂನಿಕ್, ಸ್ವಲ್ಪ ವುಡನ್ ಫಿನಿಶಿಂಗ್. ಫಾರ್ ಎಕ್ಸಾಂಪಲ್ ಅದೇ ಕಲರ್ ನಲ್ಲಿ ಅವ್ರದ್ದು ಬಾಗ್ಲು ಇರುತ್ತೆ, ಇಂಟೀರಿಯರ್ಸ್ ಇರುತ್ತೆ, ಟೈಲ್ಸ್ ಇರುತ್ತೆ ಸ್ವಲ್ಪ ಜನ ಅದು ಡಾರ್ಕ್ ಕಲರ್ ನಲ್ಲಿ, ಅದಕ್ಕೆ ಕಾಂಪ್ಲಿಮೆಂಟ್ ಮಾಡಕ್ಕೆ ಮ್ಯಾಚ್ ಆಗ್ಲಿ ಅಂತ. ಹೌದು ಸರ್. ಓಕೆ 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 ಸರ್, ಇದರ ಬೆಲೆ ಎಷ್ಟಾಗುತ್ತೆ? ಪ್ರೈಸ್ ಸರ್ ಇದ್ರದ್ದು ಬಂದ್ಬಿಟ್ಟು ಇದ್ರ ಜೊತೆಗೆ ನಿಮ್ಗೆ ಒಂದು ಟೀಪ ಬರುತ್ತೆ, 2 ಪಫೀಸ್ ಸಹ ಬರುತ್ತೆ. ಟಿಪಾಯ್ ತೋರಿಸಿ ನಮ್ಮ ವೀಕ್ಷಕರಿಗೆ. ಒಳಗಡೆ ಎಲ್ಲ ನಿಮಗೆ ಗೋಲ್ಡನ್ ಬಟನ್ಸ್ ಇದೆ. ಟೋಟಲ್ ಆಗಿ ಓವಲ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಓವಲ್ ಡಿಸೈನ್ ಗ್ಲಾಸ್ ಸಿಗೋದಿಲ್ಲ, ಆದ್ರೂ ಕೂಡ ಇದು ಗ್ಲಾಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಾಟ್ ಇಸ್ ದ ಪ್ರೈಸ್? ಸರ್ ದಿಸ್ ಪ್ರೈಸ್ ಇಸ್ ಶಾಕಿಂಗ್ ಸರ್. ಎಷ್ಟು ಸರ್ ಇದು? 54,000 rupees ಓನ್ಲಿ. 54 ಕೊಡ್ತಾ ಇದ್ದೀರಾ? ಎಂಟೈರ್ ಎಲ್ಲ ವಿತ್ ಎಂಟೈರ್ ಪೂರ್ತಿ ಸೆಟ್. ಓಕೆ, ದಿಸ್ ಇಸ್ ಯುನಿಕ್. ವಿತ್ ಡೆಲಿವರಿ ಸರ್. ಓಕೆ, ವಿತ್ ಒಂದು ಸರ್ಪ್ರೈಸ್ ಗಿಫ್ಟ್ ಸಹ. ಇದ್ರ ಜೊತೆ ಸರ್ಪ್ರೈಸ್ ಗಿಫ್ಟ್ ಎಲ್ಲರ ಜೊತೆ ಸರ್. ಓಕೆ ಸರ್, ಸರ್ಪ್ರೈಸ್ ಗಿಫ್ಟ್ ನೀವು ಅವಾಗಿಂದ ಹೇಳೇ ಇಲ್ಲ, ಇವಾಗಾದ್ರೂ ರಿವೀಲ್ ಮಾಡಿ ಸರ್. ಸರ್ ಮಾಡ್ಬಿಡೋಣ ಸರ್. ಮಾಡ್ಬಿಡೋಣ ಸರ್. ಇದ್ರ ಜೊತೆಗೆ ನಿಮ್ಗೆ ಬಂದ್ಬಿಟ್ಟು ಡಬಲ್ ಎಕ್ಸೆಲ್ದು ಫ್ರೀ ಬೀನ್ ಬ್ಯಾಗ್ ಕೊಡ್ತೀನಿ ಸರ್. ಡಬಲ್ ಎಕ್ಸೆಲ್ ಫ್ರೀ ಬೀನ್ ಬ್ಯಾಗ್. ನಾಟ್ ಎಸ್ ನಾಟ್ ಎಲ್. ಸ್ವಲ್ಪ ಜನ ಏನ್ ಮಾಡ್ತಾರೆ, ಎಸ್ ಮತ್ತೆ ಎಲ್ದು ಬೀನ್ ಬ್ಯಾಗ್ ಫ್ರೀ ಕೊಡ್ತಾರೆ. ಓಕೆ, ಅದು ಮಕ್ಕಳು ಕೂತ್ಕೊಳ್ಳೋಕೆ ಆಗಲ್ಲ, ಆಗೋದಿಲ್ಲ ಸರ್. ಕರೆಕ್ಟ್. ಓನ್ಲಿ ಶೋಗೆ. ನಾನು ಡಬಲ್ ಎಕ್ಸೆಲ್ ಆರಾಮಾಗಿ 80 ಕಿಲೋ 90 ಕಿಲೋ ಮನುಷ್ಯ ಕೂತ್ಕೋಬಹುದು ಅದರಲ್ಲಿ. ಆ ತರ ಬಂದ್ಬಿಟ್ಟು ನಾನು ಬೀನ್ ಬ್ಯಾಗ್ ಫ್ರೀ ಕೊಡ್ತೀನಿ. ಫ್ರೀ ಕೊಡ್ತಾ ಇದ್ದೀರಾ? ಫ್ರೀ ಕೊಟ್ಟರೆ ಅದು ಯೂಸ್ ಆಗ್ಬೇಕು. ಅದು ವರ್ತ್ ಎಷ್ಟು? ಸರ್ ಅದ್ರದ್ದು ವರ್ತ್ ನೀವು ನನ್ನ ಹತ್ರ ಇಲ್ಲಾಂದ್ರೆ ಬೇರೆ ಕಡೆನೂ ಪರ್ಚೇಸ್ ಮಾಡಿದ್ರೆ 3,000-3,500 ಆಯ್ತು ಸರ್. ಅಷ್ಟಿದೆ? ಅಷ್ಟು ಐತೆ. ಓಕೆ ಓಕೆ, ಅದನ್ನೇ ಫ್ರೀ ಆಗಿ ಕೊಡ್ತಾ ಇದ್ದೀರಾ? ಫ್ರೀ ಆಗಿ ಕೊಡ್ತೀನಿ ಸರ್. ಯಾವ್ಯಾವ್ದ್ರ ಜೊತೆ? ಎಲ್ಲಾ ಸೋಫಾ ಜೊತೆ. ಎವ್ರಿ ಸೋಫಾ? ಎಲ್ಲಾ ಸೋಫಾ ಜೊತೆ. ಸೊ ವೀಕ್ಷಕರೇ, ಇದೇ ಧಮಾಕ್ ಆಫರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇದು ಆಕ್ಚುಲಿ ನಾನು ನಿಮ್ಮ ಶಾಪ್ ಬಂದಾಗ ಫಸ್ಟ್ ಕುತ್ಕೊಂಡಿದ್ದೆ ಇದ್ರ ಮೇಲೆ, ಶೋರೂಮ್ ಅಲ್ಲಿ. ಸೊ ನನಗೆ ತುಂಬಾ ಯೂನಿಕ್ ಅನ್ಸಿದ್ದು ಲೈಕ್ ಇದು ಡಿಸೈನ್. ಹೌದು, ಇದ್ರ ಹ್ಯಾಂಡಲ್ ತುಂಬಾ ಚೆನ್ನಾಗಿದೆ. ಹೌದು. ವಾಟ್ ಇಸ್ ದಿಸ್ ಕಾಲ್ಡ್? ಈ ಸೋಫಾಗೆ ಇದು ಪೂರ್ತಿ ಸೋಫಾಗೆ ನಾವು ಪೈನ್ ಸೋಫಾ ಅಂತ ಹೆಸರು ಕರಿತೀವಿ. ಪೈನ್ ಸೋಫಾ? ಪೈನ್ ಸೋಫಾ ಯಾಕೆ? ಇದ್ರದ್ದು ಒರಿಜಿನಲ್ ಹೆಸರು ಬಂದ್ಬಿಟ್ಟು ಮಾಂಟೆ ಕಾರ್ಲೋ. ಓಕೆ, ಬಟ್ ಪ್ರೊನೌನ್ಸ್ ಮಾಡಕ್ ಆಗಲ್ಲ ಅಂತ ಬಂದ್ಬಿಟ್ಟು ಒಂದು ಪೈನ್ ಅಂತ ಹಾಕ್ತೀವಿ. ಪೈನ್ ಅಂತ ಆಗ್ಬಿಡಿ. ಅಂಡ್ ನಂಗೆ ತುಂಬಾ ಇಷ್ಟ ಆಗಿರುವಂತದ್ದು ದಿಸ್ ಫ್ಯಾಬ್ರಿಕ್. ಹೌದು ಸರ್, ತುಂಬಾ ಯೂನಿಕ್ ಆಗಿದೆ ಫ್ಯಾಬ್ರಿಕ್. ಇದು ಏನಿದು? This is our ultimate new fabric which has been launched. Okay. ಇದು ಬಂದ್ಬಿಟ್ಟು ನಿಮ್ದು ಜರ್ಮನ್ ಸ್ಟ್ಯಾಂಡರ್ಡ್ಸ್ ಫ್ಯಾಬ್ರಿಕ್. ಇದು ಒಂಥರ ಫೀಲ್ ನಮಗೆ ಲೆದರ್ ಫೀಲ್ ಕೊಡುತ್ತೆ. ಹೌದು ಸರ್, ಜರ್ಮನ್ ಸ್ಟ್ಯಾಂಡರ್ಡ್ಸ್ ಫ್ಯಾಬ್ರಿಕ್. ನಿಮ್ಗೆ ಏನಾಗುತ್ತೆ ಅಂದ್ರೆ ತುಂಬಾ ಕೋಲ್ಡ್ ನಲ್ಲಿನೂ ಸಹ ಈ ಫ್ಯಾಬ್ರಿಕ್ ಹಂಗೆ ಇರುತ್ತೆ. ಸಮ್ಮರ್ ಸೀಸನ್ ಪೂರ್ತಿ ಹೀಟ್ ಇರುವಾಗ ಹಂಗೆ ಇರುತ್ತೆ. ಮತ್ತೆ ಈ ಫ್ಯಾಬ್ರಿಕ್ ಸ್ಪೆಷಾಲಿಟಿ ಏನಂದ್ರೆ ಇದು ಬಂದ್ಬಿಟ್ಟು ವಾಟರ್ ರೆಸಿಸ್ಟೆಂಟ್ ಸಹ. ಓಕೆ. ಪ್ಲಸ್ ಬಂದ್ಬಿಟ್ಟು ನಿಮ್ದು ಹಲ್ದಿ ಸಾಂಬಾರ್ ಏನಾದ್ರೂ ಆತರ ಬಿದ್ರೇನು ಏನ್ ತೊಂದರೆ ಆಗಲ್ಲ. ಸಾಂಬಾರ್ ಬಿದ್ರೂ ತೊಂದರೆ ಇಲ್ವಾ? ಏನ್ ತೊಂದರೆ ಇಲ್ಲ. ಶೋರಾ? ಹೌದು ಸರ್. ಓಕೆ. ಆಮೇಲೆ ಇನ್ನೊಂದು ಇದರ ಹ್ಯಾಂಡಲ್ ನೋಡಿ. ಹೌದು, ಹ್ಯಾಂಡಲ್ ಯೂನಿಕ್ನೆಸ್ ಬಹಳ ಇಷ್ಟ ಆಯ್ತು. ಡಬಲ್ ಹ್ಯಾಂಡಲ್ ಕೊಟ್ಟಿದ್ದೀರಾ? ಡಬಲ್ ಹ್ಯಾಂಡಲ್. ಮತ್ತೆ ಇದ್ರದ್ದು ಲೆಗ್, ಯು ಜಸ್ಟ್ ಅಬ್ಸರ್ವ್ ದ ಲೆಗ್. ಇಲ್ಲಿಂದ ನಿಮ್ಗೆ ಲೆಗ್ ಸ್ಟಾರ್ಟ್ ಆಗ್ಬಿಟ್ಟು ಇಲ್ಲಿಗೆ ಒಂದೇ ಲೆಗ್ ಹೋಗಿದೆ. ಓ, ಒಂದೇ ಪೀಸ್ ಅಲ್ವಾ ಇದು? ಎಸ್ ಸರ್, ದೇರ್ ಇಸ್ ನೋ ಜಾಯಿಂಟ್. ಓಕೆ ಓಕೆ ಓಕೆ, ದಟ್ ಬೆಂಡ್ ಆಗಿದೆ. ಹೌದು ಸರ್. ಓಕೆ, ದಿಸ್ ಇಸ್ ನ್ಯೂ ಕಾನ್ಸೆಪ್ಟ್, ನ್ಯೂ ಲುಕ್. ಓಕೆ ಓಕೆ. ಕಸ್ಟಮರ್ ಏನ್ ಹೇಳ್ತಾರೆ, ನನಗೆ ಹಾಲ್ ದೊಡ್ಡದು ಕಾಣಿಸ್ಬೇಕು, ಸೆಕ್ಷನಲ್ ಗೆ ಹೋಗೋಣ ಅಂತ. ಸೊ 3-2 ಡಿವೈಡರ್ ಅಲ್ಲಿ ತೋರಿಸಿ ಹೇಳ್ತೀನಿ. ಇಲ್ಲಿ ಡಿವೈಡರ್ ತೋರಿಸಿ. ಅಲ್ಲಿ ನೋಡಿ, ಅಲ್ಲಿ ಡಿವೈಡರ್. ಬ್ಯೂಟಿಫುಲ್ ಟೆಸ್ಟ್. ಚೆನ್ನಾಗಿದೆ ಸರ್ ಇದು. ಸರ್ ಅದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ನಿಮ್ಗೆ ತೋರಿಸ್ತೀನಿ. ಏನ್ ಸರ್ ಸ್ಪೆಷಾಲಿಟಿ? ಅದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದ್ರದ್ದು ಹ್ಯಾಂಡಲ್ ಸ್ಲೀಕ್ನೆಸ್ ಐತೆ ಅಲ್ವಾ, ಹಾಲ್ ಗೆ ಸ್ವಲ್ಪ ಬ್ರಾಡ್ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಸರ್, ಇವಾಗ ನೀವು ಕೂತ್ಕೊಂಡಿದ್ದೀರಾ, ಯು ವಾಂಟ್ ಟು ವಾಚ್ ಅ ಮೂವಿ ಸರ್. ಹೌದೌದು. ನೀವು ಏನ್ ಮಾಡ್ಬೇಕಂದ್ರೆ, ಜಸ್ಟ್ ದಿಸ್ ಡಿವೈಡರ್ ಇಸ್ ದೇರ್, ರೈಟ್? ಓಕೆ. ಡಿವೈಡರ್ ನೀವು ಹಿಂಗ್ ತಳ್ಬಿಟ್ಟು ಸ್ವಲ್ಪ ಕಾಲ್ ಮೇಲೆ ಮಾಡಿ ಸರ್ ನೀವು. ಓಕೆ. ಹಿಂಗ್ ಮಾಡ್ಬಿಟ್ರೆ ಒಂದು ಸೋಫಾ ಕಮ್ ಬೆಡ್ ತರ ಕಂಪ್ಲೀಟ್ ಸೋಫಾ ಕಮ್ ಬೆಡ್ ಆಗೋಯ್ತು ಸರ್ ಇದು. ಯು ಕ್ಯಾನ್ ಲೇ ಯುವರ್ ಲೆಗ್ಸ್ ಅಪ್, ಆರಾಮ್ ಯು ಕ್ಯಾನ್ ವಾಚ್ ಯುವರ್ ಟಿವಿ ಆನ್ ಇಟ್. ತೆಗೆದು ಬಿಡಿ ಸರ್, ಹಿಂದ್ಗಡೆ ತಗೊಂಡ್ಬಿಡಿ. ಶೋರ್ ಸರ್. ಓಕೆ. ಮತ್ತೆ ಈಸಿಲಿ ಆಕ್ಸೆಸಿಬಲ್ ಸರ್. ಹೌ ಈಸಿಲಿ ಐ ಆಮ್ ಡೂಯಿಂಗ್ ದಿಸ್ ಅಲ್ವಾ? ಇದು ಹೆಂಗ್ ಈಸಿಲಿ ಮಿಲೇಡೀಸ್ ಎಲ್ಲ ಕ್ಲೀನ್ ಮಾಡ್ಬೇಕಂದ್ರೂ ಮಾಡ್ಕೋಬಹುದು. ಇನ್ನೊಂದು ಸ್ಪೆಷಾಲಿಟಿ ಇದರಲ್ಲಿ, ಬೇರೆ ಸೋಫಾಸ್ ನಲ್ಲಿ ಎಲ್ಲ 2 ಇಂಚ್ ಗ್ಯಾಪ್ ಇದ್ರೆ ಇದರಲ್ಲಿ 6 ಇಂಚಸ್ ಗ್ಯಾಪ್ ಇದೆ ಸರ್. ಕೆಳಗಡೆ ತೋರಿಸಿ. ಕ್ಲೀನಿಂಗ್ ತುಂಬಾನೇ ಈಸಿ ಆಗುತ್ತೆ, ಮಾಪಿಂಗ್ ಮಾಡೋದಕ್ಕೆ ದಿಸ್ ಇಸ್ ಬೆಸ್ಟ್. ಹೌದು ಸರ್, ಲೇಡೀಸ್ ಗೆ ಬೆಸ್ಟ್ ಸರ್. ಓಕೆ ಸರ್, ಸಾಂಬಾರ್ ಪ್ರೂಫ್ ಅಂತ ಹೇಳ್ತಿರಲ್ಲ ಸರ್, ಹಳದಿ ಪ್ರೂಫ್ ಸಾನ್ಸಾ ಇದೆಯಾ ಸರ್ ಇದಕ್ಕೆ? ಐತೆ ಸರ್. ಹೆಂಗ್ ಹೇಳ್ತೀರಾ ಇದ್ರ ಬಗ್ಗೆ? ಅವತ್ತು ಒಂದು ನಮ್ದು ಯುವರ್ ಫೇವರೇಟ್ ಚೈಲ್ಡ್ ಬಂದು ಪೆನ್ ಮಾರ್ಕ್
ಅದೆಲ್ಲ ನೀರ್ ಹಾಕೋದು ಎಲ್ಲ ಮಾಡ್ತಾ ಇದ್ರಲ್ಲ ಹುಡುಗಿ. ಎಲ್ಲ ಮನೆಯದು ಅದೇ ಕತೆ. ಹೌದು ಹೌದು ಹೌದು. ಎಲ್ಲ ಮನೆಯಲ್ಲಿ ಅದಕ್ಕೆ ಸೋಫಾ ಬಂದ್ಬಿಟ್ಟು ಅವಾಯ್ಡ್ ಮಾಡಿ ಈ ತರ ಆಗತ್ತೆ ಅಂತ, ಅದಕ್ಕೆ ಆ ಪ್ರೂಫ್ ಸೋಫಾನೇ ಮಾಡ್ಬಿಟ್ಟಿದೀವಿ. ಓಕೆ ಓಕೆ ಓಕೆ. ಫಾರ್ ಎಕ್ಸಾಂಪಲ್ ನೋಡಿ, ತಿರ್ಗಾ ಬಂದಿದ್ದಾರೆ ಮತ್ತೆ ಬಂದಿದ್ದಾಳೆ. ಸಾಂಬಾರ್ ಮತ್ತೆ ತೋರಿಸಲಿ. ಅಯ್ಯೋ 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 ಅಯ್ಯೋ, ಅಷ್ಟೇ ಹಾಕ್ಬೇಡಿ. ಬೇಡಮ್ಮ ಬೇಡಮ್ಮ. ಹಾಕಿ 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 ಹಾಕಿ, ಪರವಾಗಿಲ್ಲ ಹಾಕಿ ಹಾಕಿ, ಇನ್ನೂ ಹಾಕಿ. ಅಯ್ಯೋ ಓಡೋಗ್ಬಿಟ್ಲಲ್ಲಪ್ಪ. ಹೌದು. ಇಲ್ಲಿ ಬನ್ನಿ, ಇಲ್ಲಿ ತೋರಿಸಿ, ಇಲ್ಲಿ ನೋಡಿ ವೀಕ್ಷಕರೇ. ನೀವು ಹಾಕಿ ಸರ್ ಸ್ವಲ್ಪ ಪ್ಲೀಸ್. ಪ್ಯೂರ್ ಸಾಂಬಾರನ್ನ ನಿಮ್ ಚೈಲ್ಡ್ನೆಸ್ ಸ್ವಲ್ಪ ನೋಡ್ಬೇಕು. ಹಿಂಗ ಆಗ್ಬಿಡ್ರಿ, ಹಿಂಗೆ ಮಕ್ಕಳಾಗ್ಬಿಡ್ರಿ. ಫ್ಯಾಬ್ರಿಕ್ ಐತಲ್ವಾ, ಹಾ, ಈ ಫ್ಯಾಬ್ರಿಕ್ ಇಂದ ಜಸ್ಟ್ ಹಿಂಗೆ ಅಷ್ಟೇನಾ? ಅಷ್ಟೇ, ಸ್ಟೇನು ಬೀಳಲ್ಲ ಸರ್. ಹೊರಟೋಯ್ತಾ ಇದು? ಹೌದು ಸರ್, ಸ್ಟೇನು ಬೀಳಲ್ಲ ಇದ್ರ ಮೇಲೆ. ಓ ಮೈ ಗಾಡ್. ಇಲ್ಲಿ ಬನ್ನಿ, ಡ್ರೈ ಆಗ್ಬಿಟ್ರೆ ಅಲ್ವಾ ಸಾಕು, ಸ್ಟೇನು ಬೀಳಲ್ಲ ಅದ್ರ ಮೇಲೆ. ನೋಡಿ ಇಲ್ಲಿ ಒಂದು ಚೂರು ಅಲ್ಲಿ ನೀರು ಕೂಡ ಇಲ್ಲ, ಒಳಗಡೆ ಹೋಗ್ಲಿಲ್ಲ, ಅಲ್ಲಿ ಫ್ಯಾಬ್ರಿಕ್ ವೆಟ್ ಆಗಿರೋದು. ಸೊ ಇದು ಆಮೇಲೆ ಆರೋಗ್ಯ ಆರೋಗುತ್ತೆ ಸರ್. ಒಂದು 2 ಮಿನಿಟ್ ಬಿಡಿ ಸರ್, ತಿರ್ಗಾ ತೋರಿಸೋಣ ಬೇಕಂದ್ರೆ ಅಲ್ವಾ. ಸೊ ಆಮೇಲೆ ನಿಮ್ಗೆ ಇದನ್ನ ತೋರಿಸ್ತೀವಿ. ಸೊ ನೀವು ಅನ್ಕೊಬಹುದು ಕಲೆ ಆಗಿರ್ಬೋದು, ನೋ ಕಲೆ. ಇದನ್ನ ಮೇಲೆ ನೀವು ಜಸ್ಟ್ ವೈಪ್ ಮಾಡ್ರೆ ಸಾಕು. 100% ಬೇಡ ಅಂತಂದ್ರೆ ಬೇಕಾದ್ರೆ ಒಂದು ಹಸಿ ಬಟ್ಟೆ ತಗೊಂಡು ಒರೆಸ್ಲಿ, ಅದೇ ಮಾಡ್ಬೇಕು ಅಲ್ವಾ, ಇನ್ನ ಬೆಟರು. ಸೊ ನೋಡಿ ವೀಕ್ಷಕರೇ, ಸಾಂಬಾರ್ ಪ್ರೂಫ್ ಕೂಡ ಇದೆ ಇದು. ಓಕೆ, ಸೊ ಕಿಡ್ಸ್ ಪ್ರೂಫ್, ಪೆನ್ ಪ್ರೂಫ್, ಸಾಂಬಾರ್ ಪ್ರೂಫ್, ಚಾಕ್ಲೇಟ್ ಪ್ರೂಫ್. ಹೌದು ಸರ್. ಅಲ್ವಾ, ಇನ್ನೇನ್ ಬೇಕು ಸರ್ ನಮ್ಗೆ? ಅಯ್ಯೋ ಇನ್ನೂ ತುಂಬಾ ಇದೆ ಸರ್. ಇಷ್ಟು ಕ್ವಾಲಿಟಿ ನಿಮ್ಗೆ ಬೇರೆ ಎಲ್ಲೂ ಸಿಗೋದಿಲ್ಲ ವೀಕ್ಷಕರೇ. ಸೊ ವೀಕ್ಷಕರೇ, ಆಲ್ಮೋಸ್ಟ್ 2 ಮಿನಿಟ್ಸ್ ಆಯ್ತು. ತೋರಿಸಿ ಇಲ್ಲಿ. ಇಟ್ಸ್ ಆಲ್ಮೋಸ್ಟ್ ಗೋನ್ ಸರ್. ಹೌದು ಸರ್, ಇನ್ನು 2 ಮಿನಿಟ್ಸ್ ಆಗಲಿ, ಪೂರ್ತಿ ಇದೇ ಕಲರ್ ಆಗ್ಬಿಡುತ್ತೆ, ಅದನ್ನ ಸ್ಟ್ರೇಟ್ ಆಗ್ಬಿಡುತ್ತೆ ಅಂತ. ಹೌದು ಸರ್. ವೆರಿ ನೈಸ್ ಸರ್, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬರೀ ಇದ್ರ ಮೇಲೇನೆ ಬೇಕಾದ್ರೂ ಕುತ್ಕೋಬಹುದು. ಹೌದು ಸರ್. ನೀವು ಅನ್ಬೋದು, ಏನು ಗುರು ಇಲ್ಲ ನಾ ಕುತ್ಕೊಂತೀನಲ್ಲ, ಕಲೆ ಆಗ್ಲಿ ನೋಡೇ ಬಿಡೋಣ ಸರ್. ಇದರ ಬೆಲೆ ಪ್ರೈಸ್ ಎಷ್ಟಾಗುತ್ತೆ ಸರ್ ಇದು? ಸರ್ ಇದ್ರದ್ದು ಬೆಲೆ, ಈ ಫ್ಯಾಬ್ರಿಕ್ ಈ ತರ ವಾಟರ್ ರೆಸಿಸ್ಟೆಂಟ್, ಡಸ್ಟ್ ಪ್ರೂಫ್ ಎಲ್ಲ ಈ ತರ ಫ್ಯಾಬ್ರಿಕ್ ನಿಮಗೆ ಬಂದ್ಬಿಟ್ಟು ಈ ಸೋಫಾ 62,000 rupees ಕಾಸ್ಟ್ ಆಗುತ್ತೆ. ಲೆಗ್ನು ಸಹ ಸರ್, ಇದು ಐತಲ್ಲ ಲೆಗ್, ದಿಸ್ ಇಸ್ ಅ ಟೀ ಕುಡ್ ಲೆಗ್ ಸರ್. ಟೀ ಕುಡ್ ಇದು? ಎಸ್, ದಿಸ್ ಇಸ್ ಅ ಟಾಪ್ ಪೀಸ್ ಟೀ ಕುಡ್. ಬನ್ನಿ ಇಲ್ಲಿ ತೋರಿಸಿ, ಇಲ್ಲಿ ಗ್ರೇನ್ಸ್ ನೋಡಬಹುದು. ಸೊ ವೆರಿ ನೈಸ್. ಒಳಗಡೆ ಸ್ಟ್ರಕ್ಚರ್ ಯಾವ್ದು ಕೊಡ್ತಾ ಇದ್ದೀರಾ ಸರ್? ಇದಕ್ಕೆ ಬಂದ್ಬಿಟ್ಟು ನೀಮುಟ್ ಕೊಡ್ತಾ ಇದೀವಿ. ದಿಸ್ ಇಸ್ ಆಲ್ಸೋ ಮೋಲ್ಡೆಡ್ ಫಾರ್ಮ್. ಎಲ್ಲ ಮೋಲ್ಡೆಡ್ ಫಾರ್ಮ್ ಕಂಪ್ಲೀಟ್ ಎಲ್ಲದೂ ಮೋಲ್ಡೆಡ್ ಫಾರ್ಮ್. ಹೆಡ್ ರೆಸ್ಟ್ ತಗೊಳ್ಳಿ ಸರ್ ಪ್ಲೀಸ್ ಸರ್. ಹೆಡ್ ರೆಸ್ಟ್ ಏನಿದು ಡ್ಯುಯಲ್ ಹೆಡ್ ರೆಸ್ಟ್? ಹೌದು ಸರ್. ಅಲ್ವಾ? ಹೌದು. ಸೊ ವೀಕ್ಷಕರೇ, ಸಿಂಗಲ್ ಅಥವಾ ಡಬಲ್ ಅಲ್ಲ, ಇದು ಆಕ್ಚುಲಿ ಕಂಪ್ಲೀಟ್ ಡ್ಯುಯಲ್ ಹೆಡ್ ರೆಸ್ಟ್ ಅಂತ ಹೇಳ್ಬೋದು. ನಾನು ಆಕ್ಚುಲಿ ಕಂಪ್ಲೀಟ್ ಹೆಡ್ ರೆಸ್ಟ್ ಅಂತ ಹೇಳ್ತೀನಿ ಇದಕ್ಕೆ. ಹೌದು ಸರ್. ಸೊ ವೆರಿ ನೈಸ್, ತುಂಬಾ ಚೆನ್ನಾಗಿ ಕೊಡಿದ್ದೀರಾ ಸರ್ ಇದು. ಥ್ಯಾಂಕ್ ಯು ಸರ್. ಫ್ರೀ ಡೆಲಿವರಿ ಅಂಡ್ ಆಲ್ರೆಡಿ ಸರ್ ಅನೌನ್ಸ್ ಮಾಡಿದ್ದಾರೆ ಬೀನ್ ಬ್ಯಾಗ್ ಕೂಡ ಫ್ರೀ. ಹೌದು. ಇದ್ರ ಜೊತೆ ಸರ್ ಎಟ್ ಎ ಟೈಮ್ ಅಲ್ಲಿ 2 ಸೋಫಾ ತೋರಿಸ್ತಾ ಇದ್ದೀವಿ. ಹೌದು ಸರ್. ಎರಡರ ಬಗ್ಗೆನೂ ಕೂಡ ಒಂದು ಕ್ವಿಕ್ ಇನ್ಫಾರ್ಮೇಶನ್ ಕೊಡಿ. ಶೋರ್ ಸರ್. ಕೆಳಗಡೆ ಕಂಫರ್ಟ್ ನೋಡಿ ಸರ್, 9 ಇಂಚಸ್ ಆಫ್ ಥಿಕ್ನೆಸ್ ಕೊಟ್ಟಿದ್ದೀವಿ. ದಪ್ಪ ಇಲ್ಲಿ ನೋಡಿ, ಇಲ್ಲಿ ತೋರಿಸಿ, ದಪ್ಪ 9 ಇಂಚ್ ಬರ್ತಾ ಇದೆ. ಹಂಗೆ ಅದು ಲೆಗ್ ನೋಡಿ ಸರ್, ಲೆಗ್ ನೋಡಿ. ದಿಸ್ ಇಸ್ ಪ್ಯೂರ್ ಟೀ ಕುಡ್. ಟೀ ಕುಡ್ ಅವೆಲ್ಲ? ಹೌದು ಸರ್, ಇಲ್ಲ ಅಂದ್ರೆ ತಡಿಯಲ್ಲ ವೇಟ್. ಇದು ನೀವು ಕೂತ್ಕೊಳ್ಳಿದ ತಕ್ಷಣ ಅಲ್ಲ ಟಕ್ ಅಂತ ಬಂದ್ಬಿಡುತ್ತೆ, ಪವರ್ ಅದ್ರ ಮೇಲೆ ಬರುತ್ತೆ. ಹೌದು ಓಕೆ ಓಕೆ. ಹೌದು. ಮತ್ತೆ ಇದ್ರದ್ದು ಬ್ಯಾಕಿಂಗ್ ನೋಡಿ ಎಷ್ಟು ಪ್ರೀಮಿಯಂ ಆಗೈತೆ. ದಿಸ್ ಇಸ್ ಅ ಫ್ಲೋಟಿಂಗ್ ಬ್ಯಾಕಿಂಗ್. ಬನ್ನಿ ಮುಂದೆ ಬನ್ನಿ ಸರ್, ಫ್ಲೋಟಿಂಗ್ ಬ್ಯಾಕಿಂಗ್. ಮಕ್ಕಳು ಇದ್ರೆ ಇಲ್ಲಿ ತನಕ ಕಂಫರ್ಟ್ ಕೊಡುತ್ತೆ. ಯಾರ ಸ್ವಲ್ಪ ಹೈಟ್ ಅವ್ರು ಇದ್ರೆ ಹಿಂಗ್ ಬ್ಯಾಕ್ ಹೋದ್ರೆ ಅವ್ರಿಗೂ ಕಂಫರ್ಟ್ ಸಿಗುತ್ತೆ. ಓಕೆ ಓಕೆ, ತುಂಬಾನೇ ಚೆನ್ನಾಗಿದೆ. ಬೇರೆ ಬೇರೆ ಇರೋದ್ರಿಂದ ನಿಮಗೆ ಮೂವೇಬಲ್. ಇದು ಮೂವ್ ಆಗುತ್ತೆ, ಅದು ಮೂವ್ ಮಾಡಿ ಸರ್. ಅದು ಶೋರ್ ನೋಡಿ, ಎರಡು ಇಂಡಿವಿಜುವಲ್ ಆಗಿ ಮೂವ್ ಆಗುತ್ತೆ. ಹೌದು, ದಟ್ಸ್ ಬೆಟರ್. ಹೌದು, ನಮ್ಮ ತಲೆಗೆ ಅಡ್ಜಸ್ಟ್ ಮಾಡ್ಕೋಬಹುದು ಅಂತ ಹೇಳ್ಬೋದು ಸರ್. ಹಾಗೆ ಕಂಟಿನ್ಯೂಟಿ ಮುಂದೆ ಸರ್. ಇದ್ರದ್ದು ಹೈಟ್ ಸಹ ನೋಡಿ, ವೆರಿ ಈಸಿ. ಈ ಸೋಫಾ ಬರುತ್ತೆ ನಿಮ್ಗೆ 3 ಸೀಟರ್. ಓಕೆ ನೋಡಿ, 3 ಸೀಟರ್. ಇಲ್ಲಿ ತೋರಿಸಿ 2 ಸೀಟರ್. 2 ಸೀಟರ್ ಮತ್ತೆ ಡಿವೈಡರ್ ಕೌಚ್. ಓಕೆ, 2 ಸೀಟರ್, 3 ಸೀಟರ್. ಹೌದು ಸರ್, 3 ಆಪ್ಷನ್ ಕೊಡ್ತಾ ಇದ್ದಾರೆ. ಹೌದು ಅಲ್ವಾ? ಓಕೆ ಓಕೆ. ಸರ್ ಈ ಕಡೆ ಬಂದ್ರೆ ದಿಸ್ ಇಸ್ ಅ ಕ್ಯೂ ಮಾಡೆಲ್ ಸರ್. ಕೂತ್ಕೊಳ್ಳಿ ಸರ್, ನೀವು ಲೈಕ್ ದಿಸ್ ಸೋಫಾ 100%. ಕ್ಯೂ ಮಾಡೆಲ್ ಯಾಕೆ ಕ್ಯೂ ಅಂತ ನೀವು ನೋಡಿದ್ರೆ ಗೊತ್ತಾಗ್ಬೋದು. ಹೌದು ಸರ್, ಅಲ್ವಾ? ಸೊ ಕೆಳಗಡೆನೆ ಇಲ್ಲೇ ನಿಮ್ಗೆ ಕ್ಯೂ ಬರ್ತಾ ಇದೆ. ದಿಸ್ ಇಸ್ ಆಲ್ಸೋ 2 ಸೀಟರ್, ಅಲ್ಲಿ 3 ಸೀಟರ್. ಸಾರ್ ಹಿಂದ್ಗಡೆ ಇರುವಂತದ್ದು ಅಲ್ಲಿ ಅಲ್ಲಿ ಡಿವೈಡರ್. ಹೌದು ಸರ್. ಸೊ ಎಲ್ಲದರಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಕ್ಯೂ 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 ಡಿಸೈನ್ಸ್ ಗಳು ಬರ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ಮೇನ್ ಆಗಿದ್ರೆ ಹ್ಯಾಂಡಲ್ ತೋರಿಸಿ ಇಲ್ಲಿ. ಇದೇನು ಸರ್ ಇಷ್ಟಿಂದ ಹೋಗ್ತಾ ಇದೆ? ಹೌದು ಸರ್, ಫುಲ್ ಕಂಫರ್ಟಾ? 100% ಕಂಫರ್ಟ್. ವೀಕ್ಷಕರೇ, ಇದರ ಹಿಂದ್ಗಡೆ ಪಾಲಿ ತೋರಿಸಿ ಸರ್, ಪಾಲಿಪಿಲ್ ತೋರಿಸಿ ವೀಕ್ಷಕರಿಗೆ ತೋರಿಸಿ. ಅದ್ರೊಳಗಡೆ ಸಿ ಸರ್, ವಾಷಬಲ್. ಹೌದು, ಕಂಪ್ಲೀಟ್ ವಾಷಬಲ್. ಮತ್ತೆ ಥಿಕ್ನೆಸ್ ಬ್ಯಾಕ್ ಸೈಡ್ ಪ್ಯಾಡಿಂಗ್ ಐತೆ ನೋಡಿ ಸರ್. ಇದು ಪೂರ್ತಿ ಬಂದ್ಬಿಟ್ಟು 1.2 mm ಥಿಕ್ನೆಸ್ ಬರುತ್ತೆ. ಹೌದಲ್ಲ ಸರ್ ಇದು? ಹೌದು ಸರ್. ನೋಡಿ ಇಲ್ಲಿ, ಇದು ಆಕ್ಚುಲಿ ರಿಮೂವಬಲ್. ಇದು ಫೀಲ್ ಮಾಡಬಹುದು ನೀವು. ಇದನ್ನ ರಿಮೂವ್ ಮಾಡಿ ನೀವು ವಾಶ್ ಕೂಡ ಮಾಡ್ಕೋಬಹುದು. ಅಂಡ್ ಎವ್ರಿಥಿಂಗ್ ಇಸ್ ವೆಲ್ ಡನ್ ಇದೆ. ಆಕ್ಚುಲಿ ಜಿಪ್ನು ಸಹ ನಿಮಗೆ ಸ್ಟಕ್ ಆಗಲ್ಲ ಯಾವತ್ತೂ. ಆಕ್ಚುಲಿ ಕ್ರಾಫ್ಟ್ಮನ್ಶಿಪ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇಲ್ಲಿ ಕೂಡ ಕ್ಯೂಲ್ಟಿಂಗ್ ಬೇರೆ ಕೊಟ್ಟಿದ್ದಾರೆ. ಇದ್ರೊಳಗಡೆ ನಿಮಗೆ ಸಮ್ ಕ್ಯೂಲ್ಟಿಂಗ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದು ಇಂಡಿವಿಜುವಲ್ ಬರುತ್ತೆ. ಸೀಟ್ ನೋಡಿ ಸರ್, ಎಷ್ಟು ದೊಡ್ಡದು ಐತೆ. ಇದು ಬ್ರಾಡ್ ಆಗಿದೆ ಅಲ್ವಾ? ಹೌದು, 4 ಜನ ಆರಾಮಾಗಿ ಕೂತ್ಕೋಬಹುದು. ಸೊ ಬೆಸ್ಟ್ ಅಂತ ಹೇಳ್ಬೋದು ಸರ್. ಈ ಬೋತ್ಗೆ 2 ಸೋಫಾಗಳಿಗೆ ಸಪರೇಟ್ ಆಗಿ ಪ್ರೈಸಿಂಗ್ ಹೇಳಿ ಸರ್, ಎಷ್ಟಾಗುತ್ತೆ ಅಂತ. ಸರ್ ಈ ಸೋಫಾಗೆ ಬಂದ್ಬಿಟ್ಟು ನಿಮಗೆ 56,500 ಆಗುತ್ತೆ. ಆ ಕಡೆ ಇದೆಯಲ್ಲ ತೋರಿಸಿ ಅಲ್ಲಿ ನೋಡಿ, 56,500. ಹೌದು ಸರ್. ವಾಟ್ ಅಬೌಟ್ ದಿಸ್ ಸೋಫಾ? ಇದು ಬಂದ್ಬಿಟ್ಟು ಕ್ಯೂ ಮಾಡೆಲ್. ಇದನ್ನು ಟೀ ಕುಡೆ ಸರ್. ಇದು ಮಾಡಕ್ಕೆ ಬಂದ್ಬಿಟ್ಟು ಮಷೀನರಿ ಇಂಡಿಯಾನಲ್ಲಿ ಮಾಡಕ್ ಆಗಲ್ಲ. ಇದು ಹೌದಾ? ಇದು ಬಂದ್ಬಿಟ್ಟು ಇಂಪೋರ್ಟ್ ಮಾಡಬೇಕು.
ಈ ಪೀಸ್ ಇಂಪೋರ್ಟ್ ಮಾಡ್ತೀರಾ? ಇಂಪೋರ್ಟ್ ಮಾಡ್ತೀವಿ. ಯಾರಾದ್ರೂ ಮನೆಗೆ ಬಂದ್ರೇನು ಇದು ಹೆಂಗ್ ಮಾಡಿದಾರೆ ಅಂತ ನೋಡ್ಬೇಕು. ಅದಕ್ಕೆ 15 ಇಂಚಸ್ ಹ್ಯಾಂಡಲ್. ಕುತ್ಕೊಳ್ಳಿ ಸರ್, ಇಬ್ರು ಕುತ್ಕೊಂಡು ತೋರ್ಸೋಣ. ನಾವು ಸೀಟ್ ಮೇಲೆ ಕುತ್ಕೊಂಡಿಲ್ಲ, ಹೌದು, ಹ್ಯಾಂಡಲ್ ಮೇಲೆ ಕುತ್ಕೊಂಡಿದ್ದೀವಿ ಅಲ್ವಾ, ಇನ್ನೇನ್ ಬೇಕು ನಿಮ್ಗೆ? ಸೊ ಇದನ್ನ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ಆಕ್ಚುಲಿ 1 2 3 4 5 6 ಸೀಟರ್ ಎಕ್ಸ್ಟ್ರಾ. ಹೌದು ಸರ್, ಕರೆಕ್ಟ್ ಅಲ್ವಾ? ಹೌದು. ಸೊ ನಿಮ್ ಮಕ್ಕಳೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಇದ್ರ ಮೇಲೆ ಇರ್ತಾರೆ ಯಾವಾಗ್ಲೂ. ಆ ಹುಡುಗಿ ಬಂದಿದ್ಲಲ್ಲ ಅದೇ ತರ ಇವಾಗ ಬರೋದು ಬೇಡ ಸರ್ ಇವಾಗ. ಸರ್ ನಿಮ್ ಸೋಫಾ ಇದ್ರೆ ಏನು ಆಗಲ್ಲ ಬಿಡಿ ಸರ್. 100% ಸರ್, ಬರ್ಲಿ, ತೊಂದ್ರೆ ಇಲ್ಲ. ನಿಮ್ ಮನೇಲಿ ನಿಮ್ ಮಕ್ಕಳು ಪೆನ್ನಲ್ಲಿ ಗೀಚ್ಲಿ, ಸಾಂಬಾರ್ ಹಾಕ್ಲಿ, ಕೂಲ್ ಡ್ರಿಂಕ್ಸ್ ಹಾಕ್ಲಿ, ಟೀ ಹಾಕ್ಲಿ, ಚಾಕ್ಲೇಟ್ ಹಾಕ್ಲಿ, ಹೌದು, ಪೆನ್ ತಗೊಂಡು ಗೀಚ್ಲಿ, ಏನಾದ್ರೂ ಮಾಡ್ಲಿ, ಹಿಲ್ಟನ್ಗೆ ಬಂದ್ರೆ ಅದಕ್ಕೊಂದು ಆನ್ಸರ್ ಇದೆ. ಹೌದು, ಸೊಲ್ಯೂಷನ್ ಐತೆ, ಸೊಲ್ಯೂಷನ್ ಇದೆ. ಹೌದು ಸರ್. ಅದೇ ಹೇಳುದು ಕಸ್ಟಮರ್ಸ್ಗೆ. ಕಸ್ಟಮರ್ ಬಂದು ಹೇಳ್ತಾರೆ ಅಲ್ಲಿ ಬಂದ್ಬಿಟ್ಟು 2,000 ಕಡಿಮೆ ಸಿಗ್ತೈತೆ, ನಿಮ್ಮ ಹತ್ರ 2,000 ಜಾಸ್ತಿ ಯಾಕೆ ಅಂತ. ಯಾಕೆ? ಐ ಹ್ಯಾವ್ ವೇರಿಯೇಷನ್ಸ್ ಆಫ್ ರೀಸನ್ಸ್. ನಂದು ಫೋಮ್, ವುಡ್, ಫ್ಯಾಬ್ರಿಕ್ ಮತ್ತೆ ಫಿನಿಶಿಂಗ್. ನಾನು ಹೆಲ್ಪರ್ನ ತಗೊಂಡ್ ಬಂದು ಸೋಫಾ ಮಾಡಿಸಲ್ಲ ಸರ್. ವಿ ಹ್ಯಾವ್ ಅ ಹ್ಯೂಜ್ ಟೀಮ್ ಹೂ ಮೇಕ್ಸ್ ಪರ್ಫೆಕ್ಟ್ ಸೋಫಾ, ಹೂ ಇಸ್ ಎಕ್ಸ್ಪೀರಿಯನ್ಸ್ ಮೋರ್ ದೆನ್ 15 years. ಇದಕ್ಕೋಸ್ಕರನೇ ಎಕ್ಸ್ಪೀರಿಯನ್ಸ್ ತಗೊಂಡವರು. ಹೌದು ಹೌದು, ಕರೆಕ್ಟಾ ಸರ್ ಇದು? ಮತ್ತೆ ಪೂರ್ತಿ ಯೂಸ್ ಮಾಡೋದು ಕರ್ಲಾನ್ ಅಲ್ವಾ ಸರ್, ನಮ್ದು ಏನಿರಲ್ಲ. ಓಕೆ, ಕರ್ಲಾನ್ ವೆನ್ ಬ್ರ್ಯಾಂಡ್ ಕಮ್ಸ್ ದೇ ಡೋಂಟ್ ಕಾಂಪ್ರಮೈಸ್. ಕರ್ಲಾನ್ ಎಲ್ಲರಿಗೂ ಗೊತ್ತು, ಎಲ್ಲರೂ, ಎವ್ರಿಬಡಿ ನೋಸ್. 65 years ಓಲ್ಡ್ ಕಂಪನಿ ಸರ್, ಇವತ್ತೊಂದು ಕಂಪನಿ ಅಲ್ಲ. ಕರೆಕ್ಟ್ ಅದು. ಅಂಡ್ ಅವ್ರ ಜೊತೆ ನೀವು 20 years ಇಂದ ಇದ್ದೀರಾ. ಹೌದು ಸರ್, ಅಲ್ವಾ? ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಿಮ್ಮ ಮನೆಗೆ ಪ್ರೀಮಿಯಂ ಸೋಫಾ ಬೇಕು, ಲೈಫ್ ಲಾಂಗ್ ಸೋಫಾ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಇಲ್ಲಿ ಬರ್ಬೋದು. ಹೌದು. ಇದ್ರದ್ದು ಬೆಲೆ ನಾನು ಹೇಳ್ತೇನೆ. ಹೇಳಿ ಸರ್, ಇದ್ರ ಬೆಲೆ. ಇದ್ರದ್ದು ಬೆಲೆ ಬಂದ್ಬಿಟ್ಟು ನಿಮ್ಗೆ 60,000 rupees ಓನ್ಲಿ ಸರ್. ದಿಸ್ ಇಸ್ 60. ಹೌದು ಸರ್, ಆರಾಮಾಗಿ ಕೊಡ್ಬೋದು, ಆರಾಮಾಗಿ ಕೊಡ್ಬೋದು. ಬೇಕಂದ್ರೆ ಜೊತೆಲಿ ಒಂಚೂರು ದುಡ್ಡು ಆ್ಯಡ್ ಮಾಡಿದ್ರೆ ನಿಮಗೆ ಸೆಂಟರ್ ಟೇಬಲ್ ಬರುತ್ತೆ, ಪಪ್ಪೀಸ್ ಬರುತ್ತೆ, ಇಡೀ ಕಾಂಬೋ ತಗೊಂಡು ಹೋಗ್ಬಿಟ್ರೆ ದಿಸ್ ಇಸ್ ಅ ಲೈಫ್ ಟೈಮ್ ಸೋಫಾ. ಹೌದು ಸರ್, ಕರೆಕ್ಟಾ ಸರ್ ಇದು? ಹೌದು. ನೀವು ಪೇ ಮಾಡಕ್ ರೆಡಿ ಇದ್ದೀರಾ ಸರ್? ನಿಮ್ಗೆ ಸರಿಯಾದ ರೀತಿಯ ಸರ್ವಿಸ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಸರ್ ನೆಕ್ಸ್ಟ್ ಒಬ್ಬರನ್ನ. ಸೊ ವೀಕ್ಷಕರೇ, ಆಲ್ಮೋಸ್ಟ್ ಕೊನೆ ಹಂತದಲ್ಲಿ ಇದೀವಿ. ಒಂದೆರಡು ಸೋಫಾ ಇದೆ, ಕಾಟ್ಗಳಿದೆ ಅಂಡ್ ಡೈನಿಂಗ್ ಟೇಬಲ್ಗಳಿದೆ. ನಾನು ಸರ್ಗೆ ಬಿಡ್ಲಿಲ್ಲ, ತೋರಿಸಲೇಬೇಕು ಅಂತ ಹೇಳಿದ್ದೀನಿ. ಸರ್ ಇದನ್ನ ಒಂದು ಹೈಲೈಟ್ ಕೊಟ್ಬಿಡಿ ನಮಗೆ. ಪಂಚ್ ಮಾಡೆಲ್. ಪಂಚ್ ಮಾಡೆಲ್, ಓಕೆ. ಇದು ಪೂರ್ತಿ ಚಪ್ಪಲ ಇಲ್ಲೇ ಐತೆ, ಚಪ್ಪಲ ಲೆಗ್. ಓಕೆ, ವುಡನ್ ಪ್ಲಾಂಕ್ ಅಂತೀವಿ. ಓಕೆ, ಪಂಚ್ ಏನಕ್ಕಂದ್ರೆ ಇಲ್ಲಿ ಪಂಚ್ ಆಗಿದೆ. ಓ, ಇದಕ್ಕೆಲ್ಲ ಪಂಚ್ ಮಾಡಿದ್ದೀರಾ? ಪಂಚ್ ಮಾಡಿದ್ವಿ. ಈ ಪಂಚ್ ಬಿಟ್ಕೊಳ್ಳೋದಿಲ್ವಾ? ಏನಾಗಲ್ಲ ಸರ್, ನೀವು ಟ್ರೈ ಮಾಡಿ ಒಂದ್ಸತಿ. ಆಗಲ್ಲ ಸರ್, ಓವರ್ ದ ಇಯರ್ಸ್ ನಾವು ಇದ್ರ ಮೇಲೆ ಈ ತರ ಮಾಡಿದ್ರೆ ಬರಲ್ಲ. ಇದು ಹಿಂಗ್ ಮಾಡ್ಬೇಕು ನೀವು, ಹೆಂಗಾದ್ರೂ ಮಾಡಿ ಬರಲ್ಲ. ನಿಮ್ಮ ಮಕ್ಕಳೆಲ್ಲ ಮಾಡೋದೇ ಹಿಂಗೆ ನೋಡಿ, ಚಿಕ್ಕ ಮಕ್ಕಳೆಲ್ಲ ಹಿಂಗೆ ಮಾಡೋದು. ಇದೇನೇ ಮಾಡ್ಲಿ ಕಿತ್ತಿ ಇನ್ನೂ ಮಾಡಿದ್ದಾರೆ. ಅರೀರಿ ಸರ್ ಇದನ್ನ, ಏನ್ ತೊಂದ್ರೆ ಆಗಲ್ಲ ನಿಮ್ಗೆ. ಕೆಲಸ ಇಲ್ಲ ಅಂತೀರಾ? ಹೌದು, ರಫ್ ಅಂಡ್ ಟಫ್ ಎಲ್ಲ ಸರ್ ನಿಮ್ಮ ಸೋಫಾಗಳು. ಹೌದು ಸರ್, ಸರ್ ರಫ್ ಅಂಡ್ ಟಫ್ ಯೂಸ್ ಮಾಡಬಹುದು, ಎವ್ರಿಥಿಂಗ್ ಯು ಕ್ಯಾನ್ ಡು. ಸೊ ನಾವು ಒಂದು ಪ್ರೀಮಿಯಂ ಪೇಮೆಂಟ್ ಮಾಡ್ತೀವಿ ನಿಮ್ಗೆ. ಹೌದು, ಆವಾಗ ನಾವು ಎಷ್ಟೇ ರಫ್ ಯೂಸ್ ಮಾಡಿ, ಹೌದು, ಯು ಸೇ ಓಕೆ. ವಿ ಸೇ ಓಕೆ. ಓಕೆ, ಓನ್ಲಿ ನಾವು ಏನ್ ಹೇಳೋದಂದ್ರೆ, ನೀವು ಬಂದ್ಬಿಟ್ಟು ಇದು ಐತೆ ಅಲ್ವಾ, ಇದು ಜಾಸ್ತಿ ನೀವು ರೆಂಟೆಡ್ ಮನೆಯಲ್ಲಿ ನೀವು ಟ್ರಾನ್ಸ್ಫರ್ಸ್ ಆಗ್ತಾ ಇದೀರ ಅಂದ್ರೆ ಅವಾಗ ಫ್ರೇಮ್ ನಲ್ಲಿ ಪ್ರಾಬ್ಲಮ್ ಬರುತ್ತೆ. ಓಕೆ, ಇಲ್ಲಾಂದ್ರೆ ಏನಾಗಲ್ಲ. ಓಕೆ ಓಕೆ, ನನ್ನ ಪ್ರಕಾರ ಏನ್ ಗೊತ್ತಾ ಸರ್, ಯಾರ್ದು ಓನ್ ವಿಲ್ಲಾಸ್ ಗಳಿದೆ, ಹೌದು, ಫ್ಲಾಟ್ಸ್ ಗಳಿದೆ, ಅಂತವರೇ ಈ ತರ ಸೋಫಾಗಳನ್ನು ಬೈ ಮಾಡ್ತಾರೆ. ಓನ್ ಹೌಸಸ್ ಇರುತ್ತೆ, ಹೌದು, ಒನ್ ಟೈಮ್ ಹಾಕಿದ್ರೆ ಮುಗೀತು. ನೀವೇ ಹೇಳಿದ್ರಿ ಸರ್, ಹೌದು, ಫಿಟ್ ಅಂಡ್ ಫಾರ್ಗೆಟ್. ಎಸ್, ಕರೆಕ್ಟಾ? ಹೌದು. ಶೋರಾ ಸರ್ ಇದು? 100%. ನಮ್ಮ ವೀಕ್ಷಕ ನಂಬ್ಕೊ ಬರ್ಬೋದಾ ಸರ್? ಯು ಸಿ ಮೈ ರಿವ್ಯೂಸ್. ನೋಡ, ಐ ಹ್ಯಾವ್ 10 years ಓಲ್ಡ್ ರಿವ್ಯೂಸ್ ಇದೆಯಾ? ಹೌದು ಸರ್, ಬೆಲೆ ಹೇಳ್ಬಿಡಿ ಸರ್ ಹಂಗೆ. ಸರ್ ಇದ್ರದ್ದು ಬೆಲೆ ಬಂದ್ಬಿಟ್ಟು ನಾನು ನಿಮಗೆ ಕೊಡ್ತೀನಿ 38,000. 38,000. ಹೌದು, ದಿಸ್ ಇಸ್ ದ ಬೆಸ್ಟ್ ಪ್ರೈಸ್ ವಿ ಕ್ಯಾನ್ ಗೆಟ್. ಹೌದು ಅಲ್ವಾ? ಸೊ 38,000 ಅಲ್ಲಿ ನಿಮಗೆ ಒಂದು ಲೈಫ್ ಟೈಮ್ ಸೋಫಾ ಸಿಗ್ತಾ ಇದೆ ಅಂದ್ರೆ ಯಾಕೆ ಬಿಟ್ಕೊಂತೀರಾ? ಡೆಫಿನೆಟ್ಲಿ ಬಂದು ತಗೊಳ್ಳಿ ಅಂತೀನಿ. ಅಂಡ್ ದಿಸ್ ಇಸ್ ಆಲ್ಸೋ 5 ಸೀಟರ್. ಅಂಡ್ 5 ಸೀಟರ್ ಅಲ್ಲಿ ಆಕ್ಚುಲಿ ನಿಮಗೆ ಇನ್ನ ಒಂದು ಒಳ್ಳೆ ಡೀಲ್ ಕೊಡ್ತೀನಿ, ಬನ್ನಿ ಸರ್. ಟೆಲ್ ಮಿ ಅಬೌಟ್ ದಿಸ್ ಸೋಫಾ. ಯು ಲೈಕ್ ಇಟ್ ಸರ್? ಆಹಾ, ಒಳಗಡೆ ಹೊರಟೋಗ್ಬಿಟ್ಟೆ ನಾನು. 100% ಸರ್. ಓಕೆ, ನಮ್ಮನೆಗೂ ಕೊಟ್ಬಿಡಿ. ಇದು ಕೊಟ್ಬಿಡ್ತೀನಿ ಸರ್. ದಿಸ್ ಇಸ್ ಕೈಂಡ್ ಆಫ್ ರೆಕ್ಲೈನರ್ ತರ ಬರುತ್ತಲ್ವಾ ಸರ್? ಎಕ್ಸಾಕ್ಟ್ಲಿ ರೆಕ್ಲೈನರ್. ಓಕೆ, ಬಟ್ ರೆಕ್ಲೈನರ್ ಮಾಡೆಲ್. ರೆಕ್ಲೈನರ್ ಮಾಡೆಲ್. ಓಕೆ, ಇದ್ರದ್ದು ಸೀಟ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದೀವಿ ಅಂತ. ವೆರಿ ನೈಸ್. ಇನ್ ದಿಸ್ ವಾಟ್ ಯು ಗೆಟ್ ಅ ಬೆನಿಫಿಟ್ ಇಸ್, ಇವಾಗ ನನ್ನ ಅಂಗಡಿಗೆ ಬರ್ತಾರಲ್ವ ಕಸ್ಟಮರ್ಸ್, ಅವ್ರು ಹಿಂಗ್ ಕೂತ್ಕೊಳ್ಳೋದು. ಮನೆಯಲ್ಲಿ ಹಿಂಗ್ ಕೂತ್ಕೊಳ್ಳಲ್ಲ. ಹಿಂಗ್ ಕೂತ್ಕೊಳ್ಳಲ್ಲ ಸರ್. ಏನ್ ಮಾಡ್ತಾರೆ ಗೊತ್ತಾ? 100% ಸರ್, ನಾನು ಹಂಗೆ ಕೂತ್ಕೊಳ್ಳೋದು. ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಸೊ ವೀಕ್ಷಕರೇ, ಹಿಂಗೆ ಈ ಕಾಲ್ ಮೇಲೆ. ಹೌದು, 3 ಸೀಟರ್ ನಲ್ಲಿ ಹಿಂಗ್ ಕೂತ್ಕೋಬಹುದು. ತುಂಬಾ ಸಿಂಗಲ್ ಸೀಟರ್ ನಲ್ಲಿ ಹಿಂಗ್ ಕೂತ್ಕೊಳ್ಳೋಕೆ ಆಗೋದಿಲ್ಲ. ನಂದು ಇಷ್ಟು ದೊಡ್ಡದು ಐತೆ, ಯು ಕ್ಯಾನ್ ಸಿಟ್ ಇಟ್ ಆರಾಮ್ಸೆ. ಇಲ್ಲಿ ಬನ್ನಿ, ಈ ಕಡೆ ತೋರಿಸ್ತೀನಿ. ನಾನು ಕೂತ್ಕೊಳ್ತೀನಿ ಸರ್. ಸಣ್ಣ ಇದಾರಲ್ಲ, ಬಟ್ ನಾನು ದಪ್ಪ ಇದ್ದೀನಿ. ಓಕೆ, ಆರಾಮಾಗಿ ಕೂತ್ಕೋಬಹುದು. ಹೌದು, ಮೋಸ್ಟ್ ಆಫ್ ದ ಸಿಂಗಲ್ ಸೀಟರ್ ಅಲ್ಲಿ ನೀವು ಕೂತ್ಕೊಳ್ಳೋಕೆ ಆಗೋದಿಲ್ಲ. ಹೌದು, ಬಟ್ ಇಲ್ಲಿ ನೀವು ಇದು ತುಂಬಾ ಬ್ರಾಡ್ ಕೊಟ್ಟಿದ್ದೀರಾ. ಸರ್, ಅಗಲ ಜಾಸ್ತಿ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ಥೈ ಸಪೋರ್ಟ್ ಸಿಗ್ತಾ ಇದೆ ನಿಮಗೆ. ಹೌದು, ಅಂಡ್ ಹ್ಯಾಂಡಲ್ ಇಸ್ ವೆರಿ ನೈಸ್. ಮಕ್ಕಳನ್ನೆಲ್ಲ ಎತ್ಕೋ ಕುತ್ಕೊಂತೀರಾ ಗೊತ್ತಾ, ಆರಾಮಾಗಿ ಕುತ್ಕೋಬಹುದು. ಅಂಡ್ ಇಲ್ಲಿ ತುಂಬಾ ದಪ್ಪ ಕೊಟ್ಟಿದ್ದೀರಾ ಸರ್. ಹೌದು ಸರ್. ಸರ್ ಇದ್ರ ಬೆಲೆ ಹೇಳಿ ಸರ್ ಹಾಗೆ. ಸರ್ ಇದ್ರದ್ದು ಬಂದ್ಬಿಟ್ಟು ನಾನು ನಿಮಗೆ 41,000 ಕೋಟ್ ಮಾಡ್ತೀನಿ ಸರ್. 41 ಚಾಲೆಂಜಿಂಗ್ ಪ್ರೈಸ್. ಡೆಫಿನೆಟ್ಲಿ ಚಾಲೆಂಜಿಂಗ್ ಪ್ರೈಸ್. 3 ಸೀಟರ್ ನಾನು ಕುತ್ಕೊಂಡಿರುವಂತದ್ದು ಸಿಂಗಲ್ ಸೀಟರ್. ಸರ್ ಕುತ್ಕೊಂಡಿದ್ದಾರೆ ನೋಡಿ, ಅದೊಂದು ಸಿಂಗಲ್ ಸೀಟರ್. ಹೌದು, 5 ಸೀಟರ್ ನಿಮಗೆ ಸಿಗ್ತಾ ಇರುವಂತದ್ದು 41,000. ಹೌದು ಸರ್, 100% ಕೊಡಬಹುದು. ಥಮ್ಸ್ ಅಪ್ ಅಂತ ನಾನು ಕೊಡ್ತೀನಿ. ಸ್ಕ್ರೀನ್ ಮೇಲೆ ಒಂದು ಥಮ್ಸ್ ಅಪ್ ಬರಲಿ ಎಡಿಟರ್ ಕಡೆಯಿಂದ. ಕೊನೆ ಹಂತದಲ್ಲಿ ಇದೀವಿ ಸರ್. ಸೊ ನಿಮ್ದು ಫೈನಲ್ ಸೆಕ್ಷನ್. ಹೌದು ಸರ್. ನಿಮ್ಮ ಹತ್ರ ಡೈನಿಂಗ್ ಇದೆ. ಹೌದು.
ಕಾಟ್ಸ್ ಇದೆ. ಹೌದು. ಡೈನಿಂಗ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ? ಡೈನಿಂಗ್ ನಿಮಗೆ ಬಂದ್ಬಿಟ್ಟು 28,000 ಇಂದ 4 ಸೀಟರ್ ವುಡನ್ ಟಾಪ್ ಸ್ಟಾರ್ಟ್ ಆಗುತ್ತೆ. ಅದೇ 4 ಸೀಟರ್ ಬಂದ್ಬಿಟ್ಟು ಗ್ಲಾಸ್ ಟಾಪ್ ನಲ್ಲಿ ಬೇಕಂದ್ರೆ 34 ಇಂದ ಐತೆ. 6 ಸೀಟರ್ ಇದು ಬಂದ್ಬಿಟ್ಟು ನಿಮಗೆ 42 ಆಗುತ್ತೆ. ದಿಸ್ ಇಸ್ ಪ್ಯೂರ್ ಮಾರ್ಬಲ್. ಮತ್ತೆ ಫ್ಯಾಬ್ರಿಕ್ ಸಹ ಇದನ್ನು ಪ್ರೀಮಿಯಂ ಫ್ಯಾಬ್ರಿಕ್. ಇದು ಬಂದ್ಬಿಟ್ಟು ನಿಮ್ಗೆ ರಬ್ಬರ್ ವುಡ್ ನಲ್ಲಿ ಆಗಿರೋದು, ಟೀಕ್ ಪಾಲಿಶಿಂಗ್ ನಲ್ಲಿ. ಓಕೆ, SS ಇನ್ಲೇ ಮಾಡಿದೀವಿ. ಓಕೆ ಓಕೆ. ಇದರದ್ದು ಪ್ರೈಸಿಂಗ್ ನಿಮ್ಗೆ ಮಾರ್ಬಲ್ದು ಬಂದ್ಬಿಟ್ಟು ಪ್ಯೂರ್ ಮಾರ್ಬಲ್ ವಿತ್ ಪ್ಯೂರ್ ರಬ್ಬರ್ ವುಡ್ 52,000 rupees ಆಗುತ್ತೆ. ಓಕೆ. ಅದಾದ್ಮೇಲೆ ಮಾರ್ಬಲ್ ಯಾರಿಗೆ ತಗೊಳಲ್ಲ ಅವ್ರಿಗೆ ಬಂದ್ಬಿಟ್ಟು ಈ ತರ ಮಾಡೆಲ್. ದಿಸ್ ಇಸ್ ರೆಪ್ಲಿಕಾ ಆಫ್ ಮಾರ್ಬಲ್. ಓಕೆ. ಯಾರಾದ್ರೂ ನೋಡಿದ್ರೆ ಇದು ಮಾರ್ಬಲ್ ಅನ್ಸುತ್ತಾರೆ, ಬಟ್ ದಿಸ್ ಇಸ್ ನಾಟ್ ಮಾರ್ಬಲ್ ಸರ್. ಸ್ಮಾರ್ಟ್ ಮಾರ್ಬಲ್ ಅಲ್ವಾ? ಹೌದು. ಓಕೆ 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 ಓಕೆ. ಇದರದ್ದು ಚೇರ್ ಬಂದ್ಬಿಟ್ಟು ತುಂಬಾ ಹ್ಯೂಜ್ ಬರುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ 44,000 rupees ಆಗುತ್ತೆ. ಈ ಕಡೆ ಬಂದ್ಬಿಡೋಣ. ನಮ್ದು ಕಿಂಗ್ ಸೈಜ್ ಸ್ಕಾಟ್ಸ್ ಎಲ್ಲ ನಿಮಗೆ 20,000 ಇಂದ ಸ್ಟಾರ್ಟಿಂಗ್ ಐತೆ ಸರ್. ವುಡ್ ಯಾವ್ದು ಯೂಸ್ ಮಾಡ್ತೀರಾ? ರಬ್ಬರ್ ವುಡ್ ಎಲ್ಲದಕ್ಕೇನು. ಎವ್ರಿಥಿಂಗ್ ರಬ್ಬರ್ ವುಡ್. ಸುಳ್ಳು ಹೇಳ್ಬಿಟ್ಟು ಟೀಕ್ ವುಡ್ ಸೇಲ್ ಮಾಡಲ್ಲ. ಸೊ ಪಾರ್ಟಿಕಲ್ ಬೋರ್ಡ್ಸ್ ಅವೆಲ್ಲ ಪಾರ್ಟಿಕಲ್ ಬೋರ್ಡ್, MDF ನಾವು ಯೂಸ್ ಮಾಡಲ್ಲ. ರಬ್ಬರ್ ವುಡ್ ಅಂಡ್ ಪ್ಲೈವುಡ್ ಬೆಸ್ಟ್ ಸರ್ ಇದು. ಹೌದು. ಈ ತರದ್ದು ಇದು ಬ್ಲಾಕ್ ಮನಿ ಕಾಟ್ ಸರ್. ಏನಕ್ಕೆ ಬ್ಲಾಕ್ ಮನಿ ಕಾಟ್ ಅಂದ್ರೆ, ನಿಮ್ಮ ಹತ್ರ ಏನಾದ್ರು ಬ್ಲಾಕ್ ಮನಿ ಇದ್ರೆ ಇಲ್ಲಿ ನೀವು ಸ್ಟೋರ್ ಮಾಡಿದ್ರೆ ಓನ್ಲಿ ನಿಮ್ಗೆ ಗೊತ್ತು, ನನಗೆ ಗೊತ್ತು. ಬಟ್ ಇವಾಗ ನಾವು ವಿಡಿಯೋ ಮಾಡ್ಬಿಟ್ಟಲ್ಲ, ಎಲ್ಲರಿಗೂ ಗೊತ್ತು. ಹೌದು. ಓಕೆ. ಇದಾದ್ಮೇಲೆ ಇಲ್ಲಿ ನಿಮ್ದು ಬಂದ್ಬಿಟ್ಟು ಫೋನ್, ಟ್ಯಾಬ್ಲೆಟ್ಸ್ ಇಗ್ಬೋದು. ಇಲ್ಲಿ ನೀವು ಇಗ್ಬೋದು, ಇಲ್ಲಿ ನಿಮ್ ಪಾರ್ಟ್ನರ್ ಇಗ್ಬೋದು ಸರ್. ಬೆಸ್ಟ್, ಸೂಪರ್, ವೆರಿ ನೈಸ್ ಸರ್ ಇದು ಆಕ್ಚುಲಿ. ಹೌದು. ಮತ್ತೆ ಒಳಗಡೆ ಪಾಲಿಶಿಂಗ್ ಇದೆ ಸರ್. ಇಟ್ಸ್ ನಾಟ್ ಲೈಕ್ ವಿ ಹ್ಯಾವ್ ಡನ್ ಇಟ್ ರಫ್. ಇದು ಒಳ್ಳೇದು ಸರ್. ಹೌದು. ಫುಲ್ ವರ್ಕ್ ಅಂತ ಹೇಳ್ಬೋದು ಇದು. ಹೌದು. ಇದೆಷ್ಟು ಬ್ಲಾಕ್ ಮನಿ ಹೇಳಿಲ್ಲ ಸರ್. ಬ್ಲಾಕ್ ಮನಿ ಬಂದ್ಬಿಟ್ಟು ವೈಟ್ ಮನಿ ಲೆಕ್ಕಕ್ಕೆ ಬರುತ್ತೆ. ಓಕೆ ಓಕೆ. ಇದು ವಿತ್ ಸ್ಟೋರೇಜ್, ಹೆಡ್ ಸ್ಟೋರೇಜ್ ಮತ್ತೆ ಡೌನ್ ಸ್ಟೋರೇಜ್ 30,000 rupees ಆಗುತ್ತೆ. ಕ್ವೀನ್ ಸೈಜ್ 30 ಆಗುತ್ತೆ. ಹೌದು. ಸೊ ವಾಟ್ ಅಬೌಟ್ ದ ಕುರ್ಲಾನ್ ಮ್ಯಾಟ್ರೆಸಸ್? ಯಾವ ರೇಟ್ ಇಂದ? ಕರ್ಲಾನ್ ಮ್ಯಾಟ್ರೆಸ್ ನನ್ನ ಹತ್ರ 10,000 ಇಂದ ಐತೆ. 10,000 ಇಂದ ಹಿಡಿದು 1.5 ಲಕ್ಷ ತನಕನೂ ಮ್ಯಾಟ್ರೆಸ್ ಸಿಗುತ್ತೆ. ವಾರಂಟಿ ಎಷ್ಟು ಕೊಡ್ತೀರಾ ಇದಕ್ಕೆ? ಸರ್, ಮ್ಯಾಟ್ರೆಸ್ಗೆಲ್ಲ ನಿಮಗೆ ಬಂದ್ಬಿಟ್ಟು ಅದ್ರ ಮೇಲೆ ಐತೆ 5 years, 7 years, 20 years, 6 years. ಇದರಲ್ಲಿ ಆರ್ಥೋಪೆಡಿಕ್ ಎಲ್ಲ ಸಿಗುತ್ತಾ? ದಿಸ್ ಇಸ್ ಆರ್ಥೋ ಓನ್ಲಿ ಸರ್. ಹೌದು. ಅದಕ್ಕೆ ಬಂದ್ಬಿಟ್ಟು ಆರ್ಥೋ ಸೆಗ್ಮೆಂಟ್ ನಲ್ಲಿ ಕರ್ಲಾನ್ ಇಸ್ ನಂಬರ್ 1 ಸರ್. ಬೆಸ್ಟ್ ಅಂತ ಹೇಳ್ತೀರಾ? ಹೌದು ಸರ್. ವೆರಿ ನೈಸ್ ಸರ್. ಬನ್ನಿ, ನಿಮ್ ಜೊತೆ ಕೆಲವೊಂದು ವಿಚಾರ ಮಾತಾಡೋದಿದೆ. ಫೈನಲ್ ಟಚ್ ಕೊಟ್ಬಿಡೋಣ. ಸೊ ಕೊನೆ ಅಂತ ಬಂದ್ಬಿಟ್ಟಿದೀವಿ. ಕ್ವಿಕ್ ಆಗಿ ಒಂದೆರಡು ಕ್ವಶನ್ ಕೇಳ್ಬಿಡ್ತೀನಿ. ಫಸ್ಟ್ ನಿಮ್ ಹಿಂದ್ಗಡೆ ಫುಲ್ ಸರ್ದಿಟ್ಟಿದ್ದೀರಲ್ಲ, ಏನ್ ಸರ್ ಇದು? ದಿಸ್ ಆರ್ ಆಲ್ ಆರ್ ಫ್ಯಾಬ್ರಿಕ್ ಸರ್. ಫಾರ್ ಎಕ್ಸಾಂಪಲ್, ನಮ್ದು ಮೇನ್ ಬಂದ್ಬಿಟ್ಟು ನಮ್ದು ಅಸೋಸಿಯೇಟ್ ಪಾರ್ಟ್ನರ್ ಬಂದ್ಬಿಟ್ಟು ದಾಸ್ ಫರ್ನಿಶಿಂಗ್ಸ್. ಓಕೆ ಓಕೆ. ಪಾನಿಪದ್ದು ನಂಬರ್ 1 ಫರ್ನಿಶಿಂಗ್ ಸ್ಟೋರ್ ಇದು. ಇವರಾ ಕೊಡಿ ಸರ್ ಇಲ್ಲಿ. ಓಕೆ. ಫ್ಯಾಬ್ರಿಕ್ ಒಂದ್ಸತಿ ನೀವು ನೋಡಿ ಸರ್. ನೋಡ್ಬೇಕು ಸರ್, ಅದಕ್ಕೆ ತೊಗೊಂಡಿದ್ದು ನಿಮ್ಮ ಹತ್ರ. ವೀಕ್ಷಕರೇ, ನಾನು ಇವ್ರದ್ದು ಮೇನ್ ಇಷ್ಟಪಟ್ಟಿದ್ದೆ ಫ್ಯಾಬ್ರಿಕ್ಸ್. ಈ ಫ್ಯಾಬ್ರಿಕ್ ನೋಡಿ 30,000 rupees ಆಗುತ್ತೆ ಇಡೀ ಇದಕ್ಕೆ. ಸೋಫಾಗಲ್ಲ, ಈ ಫ್ಯಾಬ್ರಿಕ್ಗೆ ಹೇಳ್ತಾ ಇರೋದು. ಅಂಡ್ ವೆರಿ ಯೂನಿಕ್ ಕಲರ್ಸ್ಗಳು. 10,000+ ಕಲರ್ಸ್ ಅವೈಲೇಬಲ್ ಇದೆ. ಹೌದು. ಇವ್ರದ್ರಲ್ಲಿ ಬಂದ್ಬಿಟ್ಟು ದಾಸ್ನಲ್ಲಿ 180 rupees ಇಂದ ಹಿಡಿದು 8,000 ತನಕ ಫ್ಯಾಬ್ರಿಕ್ಸ್ ಐತೆ. ಓಕೆ. 180 rupees per meter ಇಂದ 8,000 ತನಕ ಐತೆ. ಒಂದು ನಮ್ಮ ಕಡೆಯಿಂದ ಸಜೆಷನ್, ನನ್ನ ಹತ್ರ ಬರಬೇಡಿ, ಬೇರೆ ಅಂಗಡಿ ನೋಡಿದ್ರೇನು ಇಲ್ಲಿ ಐತಲ್ವಾ, ಲಾಸ್ಟ್ ನಲ್ಲಿ ನಿಮ್ಗೆ ಒಂದು ಪ್ರೈಸಿಂಗ್ ಇರುತ್ತೆ. ನೋಡಿ ಸರ್, ಇಲ್ಲಿ ಪ್ರೈಸಿಂಗ್ ಎಷ್ಟು ಬರ್ದಿದ್ದಾರೆ ಓದಿ ಸರ್. ಚೂರು ಹಿಂಗೆ ತೋರಿಸ್ಬಿಡೋಣ ಇರಿ ಸರ್, ಲೈಟ್ ಆಗಿ. ಹೌದು. ಸೊ 780 rupees MRP. ಹೌದು. 40,000 ರಬ್ಸ್ ಕೊಟ್ಟಿದ್ದಾರೆ. ಹೌದು ಸರ್. ಇದು ರಬ್ಸ್ ಸುಮ್ಮನೆ ಬರೆಯಂಗಿಲ್ಲ ಸರ್, ಇದು ಟೆಸ್ಟೆಡ್ ಇರಬೇಕು, ಮಾಡಲೇಬೇಕು, ಅವಾಗಲೇ ಆಗೋದು. ಓಕೆ ಓಕೆ. ಹೌದು. ಆಕ್ಚುಲಿ ನೀವು ಒಂದು ಇದಕ್ಕೆ 2 lakh ರಬ್ಸ್ ಅಲ್ವಾ? ಹೌದು. ಓಕೆ ಓಕೆ. ದಿಸ್ ಇಸ್ ಪ್ರೀಮಿಯಂ ಒನ್. ಹೌದು. ಹಿಲ್ಟನ್ ಅಲ್ಲಿ ನಿಮಗೆ 2 lakh ರಬ್ಸ್ ವರೆಗೂ ಕೂಡ ಬರುತ್ತೆ. ನೀವು ಯಾವುದೇ ಶೋಫಾ ಸ್ಟೋರ್ಗೆ ಹೋದ್ರೂ ಕೂಡ ಚೆಕ್ ಮಾಡಿ ಎಷ್ಟು ರಬ್ಸ್ ಇರುತ್ತೆ ಅಂತ. ಚೆಕ್ ಮಾಡಿ, ಕೇಳಿ. ಯು ಆರ್ ಗಿವಿಂಗ್ ಫುಲ್ ಮನಿ, ನೀವು ಕ್ವಶನ್ ಫುಲ್ ಕೇಳಿ. ಫೈನಲ್ ಆಗಿ ಬರ್ತಾ ಇರೋದು ಶಿಪ್ಪಿಂಗ್, ಫ್ರೀ ಶಿಪ್ಪಿಂಗ್ ಅಂತ ಹೇಳಿದ್ರಲ್ಲ, ಹೇಗೆ ಶಿಪ್ ಮಾಡ್ಕೊಡ್ತೀರಾ? ಟೈಮ್ ಹೇಳಿ ಸರ್ ನನಗೆ, ಎಷ್ಟು ದಿನ ಸರ್? ಇವಾಗ ಫಾರ್ ಎಕ್ಸಾಂಪಲ್ ನಮ್ದು ಫಾಸ್ಟ್ ಮೂವಿಂಗ್ ಸೋಫಾಸ್, ಇವಾಗ ಡಿಮ್ಯಾಂಡ್ ಸೋಫಾ ಸರ್. ಇದು ಸ್ವಲ್ಪ ಟೈಮ್ಸ್ ನಾವು ಕಸ್ಟಮರ್ ಹೇಳ್ತಿದ್ದು ಬುಕಿಂಗ್ ಇಲ್ಲ ಅಂತ. ಟೈಮ್ ತಗೊಂತೀರಾ? ಬುಕಿಂಗ್ ಇಲ್ಲ ಅಂತ ಇಲ್ಲ. ಓಕೆ ಓಕೆ ಓಕೆ. ಈ ಸೋಫಾ ಬುಕಿಂಗ್ ಇಲ್ಲ, ಸೋಲ್ಡ್ ಔಟ್. ಗ್ಯಾಲಕ್ಸಿ ಅಂತ ಒಂದೊಂದ್ಸತಿ ಆಗ್ಬಿಡ್ತೀವಿ, ಯಾಕಂದ್ರೆ ಅಷ್ಟೊಂದು ಆರ್ಡರ್ಸ್ ಇರುತ್ತೆ. ಇದಕ್ಕೆ ಬಂದ್ಬಿಟ್ಟು ವೆರಿ ಮಚ್ ಹ್ಯಾಂಡ್ ಕ್ರಾಫ್ಟೆಡ್ ವರ್ಕ್ ಮಾಡ್ಬೇಕು ಸರ್ ಈ ಸೋಫಾಗೆ. ಕಸ್ಟಮರ್ ಆ ಪ್ರೈಸ್ ಪೇ ಮಾಡ್ತಾ ಇದಾರೆ ಅಂದ್ರೆ ಅದೇ ತರ ನಾನು ಅದು ಫಿನಿಶಿಂಗ್ ಬರಬೇಕು, ಎಲ್ಲ ಕ್ವಾಲಿಟಿ ಚೆಕ್ಸ್ ಆಗಬೇಕು. ಆಮೇಲೆ ಎಲ್ಲ ಸೋಫಾ ಕ್ವಾಲಿಟಿ ಚೆಕ್ಸ್ ಆಗುತ್ತೆ. ಇದು ಸ್ವಲ್ಪ ಸ್ಪೆಷಲ್. ಮತ್ತೆ ಸ್ವಲ್ಪ ಸೋಫಾಸ್ ಏನೇನಿರುತ್ತೆ, ಸ್ವಲ್ಪ ಸೋಫಾಸ್ಗೆ 5 ದಿವಸ, 10 ದಿವಸ, 15 ದಿವಸನೂ ತಗೊಳ್ತೀವಿ ನಾವು. 15 ದಿವಸ ತಗೊಂತೀರಾ? ಓಕೆ 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 ಓಕೆ. ಸೊ ರೆಡಿ ಇದೆ. ಹೌದು ಸರ್. ಟೈಮ್ ಬಿಟ್ಬಿಡಿ ಸರ್, ರೆಡಿ ಇದೆ. ಹೌದು. ಇದೇ ಬೇಕು ನಮಗೆ. ಹೌದು. ಸೊ ಇವತ್ತೇ ಡೆಲಿವರಿ ಕೊಡಕ್ಕಾಗತ್ತಾ? 100% ಕೊಡ್ತೀನಿ ಸರ್. ಬೇರೆ ಇದು ಐತೆ, ಏನ್ ಪ್ರೈಸಿಂಗ್ ಗೀಸಿಂಗ್ ಏನಾಗಲ್ಲ ನಿಮ್ಗೆ. ಒಂದು ಬೇರೆ ಆಪ್ಷನ್ ಇರುತ್ತೆ, ವಿಚ್ ವಿಲ್ ಬಿ ಈಸಿ ಫಾರ್ ಯು. ವಿ ವಿಲ್ ಡೂ ದಟ್ ವಿತ್ ಇನ್ 1 day only. ಯು ವಿಲ್ ಗೆಟ್ ದ ಡೆಲಿವರಿ ಫಾರ್ ವಿಚ್ ಎವರ್ ಸೋಫಾ ಯು ಆರ್ ಸೆಲೆಕ್ಟಿಂಗ್. ರೆಡಿ ಇದ್ರೆ ಇವಾಗ ಇದು ಗೋಡನ್ ಅಲ್ಲಿ ಸರ್, ಇದು ಇಲ್ವೇ ಇಲ್ಲ, ಯಾಕಂದ್ರೆ ಅಷ್ಟೊಂದು ಆರ್ಡರ್ಸ್ ಐತೆ, ಆರ್ಡರ್ಸ್ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. ಫಾರ್ ಬೇರೆ ಸೋಫಾಸ್ ನಮ್ದು ಯಾವ್ದು ಇದೆ ಯಾವ್ದು ಅದು ಗೋಡನ್ ಅಲ್ಲಿ 10 ಪೀಸ್ ಸ್ಟಾಕ್ ಇಕ್ತೀವಿ ನಾವು. ಸ್ವಲ್ಪ ಟೈಮ್ ಅದನ್ನು ಖಾಲಿ ಆಗ್ಬಿಡುತ್ತೆ, ಅವಾಗ ಟೈಮ್ ತಗೊಳ್ತೀವಿ. ಕಲರ್ ಚೇಂಜ್ ಆಯ್ತು, ಮೆಜರ್ಮೆಂಟ್ ಚೇಂಜ್ ಆಯ್ತು. ಬಟ್ ಅವೈಲೇಬಲ್ ಇದ್ರೆ ಸೇಮ್ ಡೇ ಡೆಲಿವರಿ ಕೊಡ್ತೀರಾ? ಸೇಮ್ ಡೇ ಡೆಲಿವರಿ. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಔಟ್ ಆಫ್ ಸ್ಟೇಷನ್, ಬೆಂಗಳೂರಿಂದ ಹೊರಗಡೆ ಎಷ್ಟು ದಿನ ಆಗುತ್ತೆ? ಅಷ್ಟೇ ಸೇಮ್.
ಹೌದಾ? ನಮಗೆ ಬೆಂಗಳೂರು ಒಂದೇ, ತುಮಕೂರು ಒಂದೇ, ಮೈಸೂರು ಒಂದೇ. ಒಂದೇನೆ. ಹೌದು. ಫ್ರೀ ಡೆಲಿವರಿ ಕೊಡೋಕೆ ಜಾಗದಲ್ಲೆಲ್ಲ ನೀವು ಆಲ್ಮೋಸ್ಟ್ ಹೌದು. ಫೈನಲ್ ಆಗಿ ಬರ್ತಾ ಇರೋದು ಶಾಪ್ ಟೈಮಿಂಗ್ಸ್, ಶೋರೂಮ್ ಟೈಮಿಂಗ್ಸ್. ಸರ್ ನಂದು ಶಾಪ್ ಟೈಮಿಂಗ್ಸ್ ಬೆಳಿಗ್ಗೆ 11 o'clock ಇಂದ ರಾತ್ರಿ 9:30 ತನಕ. ಬಟ್ ಇಷ್ಟೊಂದು ಕಸ್ಟಮರ್ಸ್ ಯಾವತ್ತಾದ್ರೂ ಬಂದ್ಬಿಡ್ತಾರೆ, ನಾವು 11 o'clock 12 o'clock ತನಕನೂ ಕಸ್ಟಮರ್ನ ಹ್ಯಾಂಡಲ್ ಓಪನ್ ಇರ್ತೀರಾ? ಸಂಡೇಸ್ ಇರುತ್ತೆ ಸರ್ ಇದು? ಸರ್ 365 days ಓಪನ್. ಯಾವ ಹಬ್ಬಗಿನೂ ರಜಾ ಇಲ್ಲ, ಏನಕ್ಕೂ ನಮಗೆ ರಜಾ ಇಲ್ಲ, ರಜಾ ಅನ್ನೋದೇ ಇಲ್ಲ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಇಲ್ಲೊಂದು ವಿಚಾರ ಕೇಳ್ಬೇಕು ಸರ್, ನಾನು ಯಾವಾಗ ನಂಬರ್ ಕೊಡ್ಲಿ, ಯಾವಾಗ ಜನ ಜಾಸ್ತಿ ಕಾಲ್ ಮಾಡ್ತಾರೆ ಅವಾಗೆಲ್ಲ ಕ್ಲಮ್ಸಿ ಆಗ್ಬಿಡುತ್ತೆ, ಫುಲ್ ಬ್ಯುಸಿ ಬರ್ತಾ ಇರುತ್ತೆ, ರಿಪ್ಲೈ ಬರಲ್ಲ. ಸೊ ನೀವು ಒಂದೆರಡು ನಂಬರ್ ಇಟ್ಕೊಂಡಿದ್ದೀರಾ, ಏನ್ ವ್ಯವಸ್ಥೆ ಮಾಡಿದ್ದೀರಾ? 2 ನಂಬರ್ ಐತೆ, ಅದು 2 ನಂಬರ್ ಅಟೆಂಡ್ ಮಾಡಕ್ಕೆ 4 people ಹ್ಯಾವ್ ಕೆಪ್ಟ್. ಪ್ರೀಮಿಯಂ ಸೆಗ್ಮೆಂಟ್ ಅಂತ ಬಂದಾಗ ಎವ್ರಿಬಡಿ ಇಸ್ ಬಿಸಿ. ಇದಂತ ಪರ್ಚೇಸ್ ಮಾಡೋರು ಎಲ್ಲರೂ ಬಿಸಿನೇ ಇರ್ತಾರೆ, ಅವ್ರಿಗೆ ಟೈಮ್ ಇರೋದಿಲ್ಲ. ಸೊ ಅವ್ರು ಒಂದ್ಸತಿ ನಿಮ್ಗೆ ಬರ್ತಾರೆ, ನೋಡ್ತಾರೆ, ನಿಮ್ಗೊಂದು ಪೇಮೆಂಟ್ ಮಾಡ್ತಾರೆ, ದೇ ವಿಲ್ ಬಿ ಗಾನ್. ಆಫ್ಟರ್ ನೀವೇ ನೋಡ್ಕೊಬೇಕು. ಹೌದು ಸರ್. ಸೊ ನಿಮಗೂ ನಾನು ಹೇಳೋದಷ್ಟೇ, ನಿಮಗೆ ಟೈಮ್ ಇಲ್ಲ, ಬ್ಯುಸಿ ಇದ್ದೀರಾ, ನಿಮ್ಗೆ ಏನೊಂದು ಯೋಚನೆ ಮಾಡೋದಕ್ಕೂ ಟೈಮ್ ಇಲ್ಲ. ಒಂದ್ಸಲ ನೋಡ್ತೀರಾ, ಈವನ್ ವಿಡಿಯೋ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ಬಿಟ್ಟು ಸರ್ಗೆ ಕಾಲ್ ಮಾಡಿ, ನನ್ ಗ್ಯಾಲಕ್ಸಿ ಬೇಕಪ್ಪ, ಜಸ್ಟ್ ಡೂ ದ ಪೇಮೆಂಟ್. ನಿಮ್ಮ ಮನೆ ಬಗಲಲ್ಲಿ ಇರುತ್ತೆ. 110%. ಮನೆ ಎಷ್ಟೇ ಹೈಟಲ್ ಇರಲಿ ಸರ್ ತೊಂದರೆ ಇಲ್ಲ ಸರ್, ಮುಗಿಸ್ಕೊಡ್ತೀರಾ? ಮುರಿಸ್ಕೊಡ್ತೀವಿ. ಸ್ವಲ್ಪ ಹುಡುಗರಿಗೆ ಏನಾದ್ರು ಖುಷಿಯಿಂದ ಅವ್ರು ಕೊಟ್ಟರೆ ಸಾಕು. ಗೊತ್ತಾಯ್ತು ಬಿಡಿ ಸರ್. ಓಕೆ, ಡೆಲಿವರಿ ಎಲ್ಲ ನಮ್ದು ಫ್ರೀ ಇರುತ್ತೆ. ಓಕೆ ಓಕೆ. ಫೈನಲ್ ಆಗಿ ನಾನು ಹೇಳೋದೊಂದಿನೇ, ಸೊ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಸೋಫಾನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ನೈಸ್ ಮೀಟಿಂಗ್. ನೈಸ್ ಮೀಟಿಂಗ್.